ವಾಟರ್ ಇಲ್ಲೇ ಇಟ್ಬಿಡೋಣ. ಹಲೋ, ಬಂದಿರೋರು, ಇಸ್ ಮೈ ವಿಡಿಯೋ ಆ್ಯಂಡ್ ಆಡಿಯೋ ಕ್ಲಿಯರ್? ಆಡಿಯೋ ಕ್ಲಿಯರ್? ಆಡಿಯೋ ಇಂಪಾರ್ಟೆಂಟ್. ಆಡಿಯೋ ಕ್ಲಿಯರ್ ಆಗಿದೆಯಾ? ಹಲೋ, ಮೈಕ್ ಚೆಕ್. ಹಲೋ, ಎಸ್, ಆಡಿಯೋ ಕ್ಲಿಯರ್. ಓಕೆ. ಸೊ ವಿಡಿಯೋ ಈಸ್ ಕ್ಲಿಯರ್? ಈಸ್ ವಿಡಿಯೋ ಕ್ಲಿಯರ್? ಎನಿ ಫಾಗಿ ಅಥವಾ ಕ್ಲೌಡಿನೆಸ್ ಏನಾದ್ರು ಇದೆಯಾ? ಕ್ಲಿಯರ್ ಅಲ್ಲ? ಎಸ್, ಓಕೆ. ಸೊ ವಿಲ್ ಜಸ್ಟ್ ವೆಯ್ಟ್ ಫಾರ್ 2 minutes. ಹಾಯ್. ಒಂದು ನಿಮಿಷ ವೆಯ್ಟ್ ಮಾಡೋಣ, ಜಸ್ಟ್ 1 minute. ಹಿಂದಿ ವಾಸ್ ಹಾರ್ಡ್? ನೋ, ಹಿಂದಿ ವಾಸ್ ನಾಟ್ ಹಾರ್ಡ್. ಹಿಂದಿ ನಾನು ನೋಡಿದೆ, ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರೇ ಇಳಿಸಿದ್ದಾರೆ. 1 ಅಥವಾ 2 ಕ್ವಶನ್ನು 2 marksಲ್ಲಿ, ಮೇ ಬಿ 3 marksಲ್ಲಿ ಒಂದೇನೋ. ಅದು ಬಿಟ್ಟರೆ ಹಿಂದಿ ವಾಸ್, ನಾನು ಅಂದರೆ ಯಾರಿಗೆ ಹಾರ್ಡ್ ಆಗಿರ್ಬೋದು ಅಂದರೆ ನೀವು ಸ್ಪೆಲ್ಲಿಂಗ್ಗಳು ಪ್ರಾಕ್ಟೀಸ್ ಮಾಡ್ತಿದ್ರೆ ಕಷ್ಟ ಆಗಿರ್ಬೋದು. ಬಟ್ ಡೋಂಟ್ ವೆರಿ, ಥರ್ಡ್ ಲ್ಯಾಂಗ್ವೇಜ್ ಜನರಲಿ ದೇ ಇಗ್ನೋರ್. ಸ್ವಲ್ಪ ನಿಮಗೆ ಲಿಬರ್ಟಿ ಇರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸಲ್ಲಿ ಸ್ವಲ್ಪ ಲಿಬರ್ಟಿನ ಅವರು ಕೊಡ್ತಾರೆ. ಸ್ವಲ್ಪ ಲಿಬರ್ಟಿ ಇರುತ್ತೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ನೀವು 20+ ಬರೆದಿದ್ರೆ ಆಯಿತಾ, 20+ಗೆ ನಿಮ್ಗೆ ಕಾನ್ಫಿಡೆಂಟ್ ಇದ್ದರೆ, 20+ ಕಾನ್ಫಿಡೆಂಟ್ ಇದ್ದರೆ, ಸೊ ಡೆಫಿನೆಟ್ಲಿ ಯು ವಿಲ್ ಪಾಸ್. ಜನರಲಿ ಪಾಸ್ ಮಾಡ್ತಾರೆ. ಸೊ ಡೋಂಟ್ ವೆರಿ. ಸೊ ಮತ್ತೆ ನಾನು ನೀವೇನು ಸಮಸ್ಯೆ ಅಂದರೆ, ಬರೋದೆಲ್ಲ ಓದ್ಕೊಂಡು ನಮ್ಮ ಜೊತೆಗೆ ಇರೋ ಪೇಪರ್ನೇ ನಾವು ಓದಲ್ಲ. ಏನು ಮಾಡಲು ಮತ್ತು ಪ್ರಿಪರೇಟರಿ ಪೇಪರ್. ಸರಿ, ಡೋಂಟ್ ವೆರಿ. ಆಗಿದ್ದಾಯಿತು. ತುಂಬ ಜನ ಫೇಲ್ ಮಾಡಲ್ಲ, ಡೋಂಟ್ ವೆರಿ. ಅದು ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಜನ ಮಾಡಲ್ಲ. So nothing to worry. Okay. So I think we can start. I think most of you have joined. They might join later. Okay. So see, first of all, today's class I'll be covering 4 important documents and 4 important documents I have already shared in the previous video. ನನ್ನ ಹಿಂದಿನ ವಿಡಿಯೋದಲ್ಲಿ I have shared 4 important documents which I feel will help you all. ನಿಮಗೆ ಇನ್ಯಾವುದಾದ್ರು ಡಾಕ್ಯುಮೆಂಟ್ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ಡೆಫಿನೆಟ್ಲಿ ಓದಿ, ಆಯಿತಾ. ಏನಂದರೆ ಎಷ್ಟೊಂದು ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಸಿಗುತ್ತೆ. ಇವಾಗ ಸೈನ್ಸ್ದು ಸ್ಕೋರಿಂಗು ಪ್ಯಾಕೇಜು 4-5 ಡಾಕ್ಯುಮೆಂಟ್ಸು ಬೇರೆ ಬೇರೆ ಮಾಡಿರೋದು ನಿಮ್ಗೆ ಸಿಗುತ್ತೆ. ಅದರಲ್ಲಿ ನೀವು ನ್ಯೂಸ್ ಚೂಸ್ ಮಾಡಿ ನಿಮಗೆ ಹೆಲ್ಪ್ ಆಗ್ಬೋದು ಅನಿಸಿದ್ದು 4 ಡಾಕ್ಯುಮೆಂಟು. ಮೊದಲನೇದು ನನ್ನ ಚೆಕ್ಲಿಸ್ಟು. ನಾನು ಚೆಕ್ಲಿಸ್ಟ್ ಮಾಡಿದ್ದೀನಿ. ಸ್ಕೋರಿಂಗು ಮತ್ತು ಪಾಸಿಂಗು ಎರಡಕ್ಕೂ ಒಂದೇ ಡಾಕ್ಯುಮೆಂಟಲ್ಲಿದೆ. ಮ್ಯಾಥ್ಸ್ ಬೇರೆ ಬೇರೆ ಇತ್ತು. ಇದರಲ್ಲಿ ನಾನು ಒಂದೇ ಡಾಕ್ಯುಮೆಂಟಲ್ಲಿ ಹಾಕಿದ್ದೀನಿ. ಸ್ಕೋರಿಂಗು ಮತ್ತು ಪಾಸಿಂಗ್ ಎರಡೂ ಕೂಡ ಒಂದೇ ಡಾಕ್ಯುಮೆಂಟಲ್ಲಿ ಹಾಕಿದ್ದೀನಿ. ಸೊ ಇದರಲ್ಲಿ ನೀವು ಹೆಂಗಿದೆ ಹಾಗೆ ಓದಬಾರ್ದು. ನಾನು ಹೇಳ್ತೀನಿ ಆಮೇಲೆ. ಸೊ ಈ ಚೆಕ್ಲಿಸ್ಟ್ ನಿಮಗೆ ಇದನ್ನು ಯೂಸ್ ಮಾಡಿ. ಈ ಚೆಕ್ಲಿಸ್ಟು ಇದನ್ನು ನೀವೆಲ್ಲನೂ, ಈ ಚೆಕ್ಲಿಸ್ಟ್ ಐ ಹ್ಯಾವ್ ಮೇಡ್ ಬೈ ಕಂಪೇರಿಂಗ್ ಯುವರ್ ಪ್ರಿಪರೇಟರಿ ಮಾಡಲ್ ಪೇಪರ್, ವಾಚಿಂಗ್ ಆಲ್ ಯುವರ್ ಆಕಾಶವಾಣಿ ಪ್ರೋಗ್ರಾಮ್ಸ್, ಡಿಸ್ಕಸಿಂಗ್ ವಿತ್ ಸಮ್ ರಿಸೋರ್ಸ್ ಪರ್ಸನ್ಸ್, ಇಷ್ಟೆಲ್ಲ ಮಾಡಿ ಚೆಕ್ಲಿಸ್ಟ್ ಮಾಡಿರೋದು. ಈ ಚೆಕ್ಲಿಸ್ಟ್ನ ನೀವು ಫಾಲೋ ಮಾಡಿ. ಈ ಚೆಕ್ಲಿಸ್ಟ್ನ ನೀವು ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ಬರೋದು, ಇದಾದಮೇಲೆ ಬರೋದು ನನ್ನ ಗಿವ್ ರೀಸನ್ಸು. ಐ ಹ್ಯಾವ್ ಮೇಡ್ ಎ ಡಾಕ್ಯುಮೆಂಟ್ ವಿತ್ 58 ಗಿವ್ ರೀಸನ್ಸ್ ಅಥವಾ ವೈ ಟೈಪ್ ಕ್ವಶನ್, ವೈ ಅಥವಾ ಗಿವ್ ರೀಸನ್ಸ್ ಕ್ವಶನ್ ವಿಚ್ ಇಸ್ ರೆಗ್ಯುಲರ್ಲಿ ಆಸ್ಡ್ ಇನ್ ಎಕ್ಸಾಮಿನೇಷನ್ ಬೈ ಸೀಯಿಂಗ್ ಲಾಸ್ಟ್ 4-5 years of paper. These are the 2 documents that which I have prepared. Next coming to one more document, ಅರುಣ್ ಸರ್ಸ್ ಅರುಣ್ ಮ್ಯಾಕ್ಸ್ ಸರ್ ನಿಮಗೆಲ್ಲ ಗೊತ್ತಿದೆ. ಅವರು 100+ ಕ್ವಶನ್ಸ್ ಅಂತ ಒಂದು ಕಡೆ ಕನ್ಸಾಲಿಡೇಟ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ ನಿಮ್ಗೆ ಸಿಕ್ಕಿರುತ್ತೆ. ಸೊ ದೀಸ್ ಆರ್ ದ 2 documents, 3 documents. ಇನ್ನೊಂದು ಡಾಕ್ಯುಮೆಂಟು ದಾವಣಗೆರೆ ಅವರು ಜಿಲ್ಲೆಯವರು ಮಾಡಿರುವಂಥ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ವಿತ್ ದ ಆನ್ಸರ್ಸ್. ಸೊ ಇದು ನಿಮ್ಗೆ ನೋಡಿದಾಗ ಒಂದು 100 ಪೇಜ್ ಇದೆ, ಭಯ ಆಗ್ಬೋದು, ಬಟ್ ಅದು ತುಂಬ ಎಲಾಬ್ರೇಟಾಗಿ ಮಾಡಿದ್ದಾರೆ. ಸೊ ನಥಿಂಗ್ ಟು ವೆರಿ. ಸೊ ಇಷ್ಟು ನಿಮಗೆ ಈ 4 ಡಾಕ್ಯುಮೆಂಟ್ ನಿಮಗೆ ಹೆಲ್ಪ್ ಆಗ್ಬೋದು. ಆಸರೆ ಅಂತ, ಅದ ಹೆಸರು ಆಸರೆ ಅಂತ. ಸೊ ಏನು ನಾನು ಹೇಳಿದೆ ಇವಾಗಷ್ಟೇ, ದಾವಣಗೆರೆಯವ್ರು ಮಾಡಿರೋದು. ಈ 4 ಡಾಕ್ಯುಮೆಂಟು ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಅದನ್ನು ಶೇರ್ ಮಾಡಿದ್ದೀನಿ. ಅದು ಬಿಟ್ಟರೆ ತುಂಬ ನಿಮಗೆ ಸಿಗುತ್ತೆ, ತುಂಬ ಜನ ಮಾಡಿದ್ದಾರೆ. ನಿಮಗೆ ಮತ್ತೆ ಹೇಳೋದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಸೊ ಮೊದಲನೇದಾಗಿ ಸೈನ್ಸು
ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೈನ್ಸ್, ಯಾಕಂದರೆ ಸೈನ್ಸು ಸೀದಾ ಸಾದಾ ಕೊಡೋಕ್ಕಾಗಲ್ಲ, ತುಂಬ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಸ್ವಲ್ಪ ಆದ್ರೂ ಟ್ವಿಸ್ಟ್ ಇಟ್ಟಿರ್ಬೋದು, ಅದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಹೋಗಬೇಕು. ಸೊ ಮತ್ತೆ ಎಲ್ಲ ಎಕ್ಸಾಮು ಮತ್ತೆ ನಮ್ಗೆ ಏನು ಅನ್ಸ್ಬೋದು, ತುಂಬ ಜನಕ್ಕೆ ಎಲ್ಲ ಎಕ್ಸಾಮ್ ಈಸಿ ಇತ್ತು, ಇದನ್ನು ಈಸಿ ಇರುತ್ತೆ ಅಂತ ಗ್ರಾಂಟೆಡ್ ಆಗಿ ತೊಗೊಬೇಡಿ ಆಯ್ತಾ. ಇವಾಗ ಗ್ರಾಂಟೆಡ್ನೆಸ್ ಬಂದಿರ್ಬೋದು ನಿಮಗೆ, ಅಯ್ಯೋ ನಿಜ 2 ದಿನ ಇದೆ ನೋಡ್ಕೊಳ್ಳೋಣ, ಈಸಿ ಇರುತ್ತೆ, ಎಲ್ಲ ಮಾಡಲು ಪ್ರಿಪೇರ್ ಪೇಪರ್ ನೋಡ್ಕೊಳ್ಳೋಣ ಅನ್ನೋ ಇದಕ್ಕೆ ಬರಬೇಡಿ. ಸೊ ದೇರ್ ಮೈಟ್ ಬಿ ಎ ಚಾನ್ಸಸ್ ದಟ್ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬಂದರೆ ಆಮೇಲೆ ಇದಾಗ್ಬಿಡ್ಬಾರ್ದು, ಕೊನೆ ಎಕ್ಸಾಮ್ಗೆ ಪ್ರಾಬ್ಲಮ್ ಆಗ್ಬಿಡ್ಬೋದು, ಆಗಬಾರ್ದು. ಅದಕ್ಕೆ ಇದಕ್ಕೆ ಕೂಡ ಗಿವ್ ಇಂಪಾರ್ಟೆನ್ಸ್, ಈಕ್ವಲ್ ಇಂಪಾರ್ಟೆನ್ಸ್ ಆ್ಯಂಡ್ ಸ್ಟಡಿ ಪ್ರಾಪರ್ಲಿ. ಸೊ ಅದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಫಸ್ಟು ಇವಾಗ ಐ ವಿಲ್ ಗೋ ಅಕಾರ್ಡಿಂಗ್ ಟು ಮೈ ಚೆಕ್ ಲಿಸ್ಟ್. ಓಕೆ, ನಂದು ಪಾಸಿಂಗ್ ಚೆಕ್ ಲಿಸ್ಟ್ನ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ, ದಿಸ್ ಇಸ್ ಎ ಕ್ಲಾಸ್, ಐ ವಿಲ್ ಬಿ ಡೂಯಿಂಗ್ ಕ್ಲಾಸ್ ಫ್ರಮ್ ನಾವು, ಇವಾಗಿಂದ ಕ್ಲಾಸ್ ಮಾಡ್ತೀನಿ. ನಿಮಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸು, ಸಜೆಷನ್ಸು, ಆಮೇಲೆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಬೇಕು. ಯಾವ ಪ್ರಶ್ನೆನ ಹೆಂಗೆ ಕೇಳ್ತಾರೆ, ಹೌ ಕ್ಯಾನ್ ದೇ ಚೇಂಜ್ ದ ಕ್ವಶನ್, ಒಂಥರ ಮೈಂಡ್ ಮ್ಯಾಪು, ಒಂಥರ ಕ್ವಶನ್ಸ್ನ ಯಾವ ರೀತಿ ಕೇಳ್ಬೋದು ಅನ್ನೋದು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ದಯವಿಟ್ಟು ಸ್ಟಾಪ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕೋದೆಲ್ಲ ಸ್ಟಾಪ್ ಮಾಡಿ, ಪಾಠ ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ರಶ್ನೆ ರೆಗ್ಯುಲರ್ ಆಗಿ ಕೇಳೋದು, ಈ ಡಾಕ್ಯುಮೆಂಟ್ ಓದ್ ತಕ್ಷಣ ಔಟ್ ಆಫ್ ಔಟ್ ಬರುತ್ತಾ, ನನಗೆ ಇದಾದ ತಕ್ಷಣ ಔಟ್ ಆಫ್ ಔಟ್ ಬಂದ್ಬಿಡುತ್ತಾ, 70+ ಬರುತ್ತಾ, ನಾವು ಯಾರು ಅಶ್ಯೂರ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಆ ಪ್ರಶ್ನೆ ಕೇಳ್ಬಿಡಿ. ಮತ್ತೆ ನಾವು ಹಾಕಿರೋದನ್ನ ಓದಿ ನಿಮಗೆ ಒಳ್ಳೆ ನೀವು ಎಫರ್ಟ್ಸ್ ಹಾಕಿದ್ರೆ ಮಾರ್ಕ್ಸ್ ಬರುತ್ತೆ. ಇವಾಗ ನಾವು ಹಾಕಿರೋ ಡಾಕ್ಯುಮೆಂಟ್ಸು ನಾವು ಬರುತ್ತೆ, ಎಲ್ಲ 70+ ಬರುತ್ತೆ, ಓದಿ ಅಂದ ತಕ್ಷಣ ನೀವು ಓದಲಿಲ್ಲ ಅಂದರೆ, ನೀವು ಓದಿ ಫಸ್ಟು. ನೋಡಿ, ಭರವಸೆ ಬೆಳಕು ನಾವು ಹೇಳಿದ್ವಿ ಇಂಪಾರ್ಟೆಂಟ್ ಓದಿ ಅಂತ, ಕೊನೆಗೆ ಅದರಿಂದನೇ ಎಲ್ಲ ಬಂದ್ಬಿಡ್ತು. ಸೊ ಯಾವುದನ್ನು ನಾವು ಹೇಳೋದನ್ನ ಕೇಳಿ ಫಾಲೋ ಮಾಡಿ ಅಷ್ಟೇ. ದಯವಿಟ್ಟು ಮಾರ್ಕ್ಸ್ ಬಗ್ಗೆ ಚಿಂತೆ, ಮಾತಿಗೆ ಮುಂಚೆ ಮಾರ್ಕ್ಸು ಆಯ್ತಾ. ಸೊ ಮಾತಿಗೆ ಮುಂಚೆ ಮಾರ್ಕ್ಸ್ನ ಬಿಟ್ಬಿಟ್ಟು, ಆಲೋಚನೆ ಬಿಟ್ಬಿಟ್ಟು. ಸೊ ಇವಾಗ ಲೆಟ್ ಅಸ್ ಜಂಪ್ ಇನ್ ಟು ದ ಟಾಪಿಕ್ ಇಟ್ ಸೆಲ್ಫ್. ಫಸ್ಟ್ ಡಯಾಗ್ರಾಮ್ಸು 16 ಮಾರ್ಕ್ಸ್ ಇರುತ್ತೆ, 16 ಮಾರ್ಕ್ಸ್ ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ಕೂಡ ನೀವು ಮಾಡೋ ಮಿಸ್ಟೇಕು, ಓಕೆ, ನೀವು ಮಾಡೋ ಮಿಸ್ಟೇಕ್ ಅಂದರೆ ಏನು, ನೀವು ಇದನ್ನ ನೋಡ್ಕೊಳ್ಳಲ್ಲ, ಕೊನೆಯ ಮೂಮೆಂಟ್ ನೋಡ್ಕೊಳ್ಳೋಣ ಅನ್ನೋ ಒಂದು ಇದು ಏನೋ ಒಂಥರ ಅಹಂಕಾರದ ಅಂತಲೇ ಹೇಳ್ಬೋದು. ಕೊನೆಗೆ ನೋಡ್ಕೊಳ್ಳೋಣ, ಅದೇ ಈಸಿ ಇದೆ, ಏನಿದೆ ಆಮೇಲೆ ನೋಡ್ಕೊಳ್ಳೋಣ, ಇದು ನಿಮಗೆ ಇದಾಗಬಾರ್ದು. ಅದಕ್ಕೆ ನೀವು ಫಸ್ಟ್ ಡಯಾಗ್ರಾಮ್ಸು ನೋಡಿ, ಟೋಟಲಾಗಿ 18 ಡಯಾಗ್ರಾಮ್ ನನ್ನ ಪ್ರಕಾರ ಇಂಪಾರ್ಟೆಂಟ್, 18 ಡಯಾಗ್ರಾಮು ಇಂಪಾರ್ಟೆಂಟು. ಅದರಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ಬಂದರೆ 5 ಡಯಾಗ್ರಾಮು ನಾನು ಚೆಕ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಯಿತಾ. ಇದೆಲ್ಲ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ನಿಮಗೂ ಆಗಲೇ ಗೊತ್ತಿರುತ್ತೆ. ಸೊ 5 ಡಯಾಗ್ರಾಮು ನೀವು 5 ಡಯಾಗ್ರಾಮ್ ಕೆಮಿಸ್ಟ್ರಿಯಲ್ಲಿದೆ. ಆಮೇಲೆ ನೆಕ್ಸ್ಟು ನಿಮಗೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕು, ಅದು ಬಯಾಲಜಿಗೆ, ಯಾಕಂದರೆ 5 ಮಾರ್ಕ್ಸ್ ಬರೋ ಚಾನ್ಸಸ್ಸು ಇದೆ. ಹಾರ್ಟ್ ಆರು ಬರ್ಬೋದು, ಬ್ರೈನ್ ಆರು ಬರ್ಬೋದು, ನೆಫ್ರಾನ್ ಆರು ಬರ್ಬೋದು ಆಯಿತಾ. ಆಮೇಲೆ ಟಿಪಿಕಲ್ ಫ್ಲವರ್ ಬರ್ಬೋದು ಆಯಿತಾ. ಸೊ ಇಷ್ಟನ್ನ ನೀವು ನೋಡ್ಕೊಬೇಕು. ಆಮೇಲೆ ಜರ್ಮಿನೇಷನ್ ಆಫ್ ಪೋಲನ್ ಆ್ಯಂಡ್ ಸಿಗ್ಮಾ, ಲಾಂಗ್ ಟರ್ಮ್ ಸೆಕ್ಷನ್ ಆಫ್ ಫ್ಲವರ್ ಬರ್ಬೋದು. ಆಮೇಲೆ ಫಿಸಿಕ್ಸಲ್ಲಿ ನಿಮ್ಗೆ ಗೊತ್ತು 2 ಡಯಾಗ್ರಾಮ್ ಡೆಫಿನೆಟ್ ಬಂದೇ ಬರುತ್ತೆ. ಒಂದು ಡಯಾಗ್ರಾಮು ಇಟ್ ಈಸ್ ರೇ ಡಯಾಗ್ರಾಮ್, 100% ರೇ ಡಯಾಗ್ರಾಮ್. ಸೊ ನೆಕ್ಸ್ಟ್ ಕಮಿಂಗ್ ಟು ಯರ್ ಬಯೋಗ್ಯಾಸ್ ಪ್ಲಾಂಟ್ ಬರ್ಬೋದು, ಅಥವಾ ನಿಮಗೆ ಇದು ಬರ್ಬೋದು ಮೋಟರ್ ಜನರೇಟರ್. ಡೆಫಿನೆಟ್ ಕ್ವಶನ್, ಮೋಟರ್ ಅಥವಾ ಜನರೇಟರಲ್ಲಿ ಒಂದು ಡಯಾಗ್ರಾಮ್ ಕನ್ಫರ್ಮು, ರೇ ಡಯಾಗ್ರಾಮ್ ಕನ್ಫರ್ಮು. ಬಯೋಗ್ಯಾಸ್ ಪ್ಲಾಂಟ್ 80% ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ಅದು ಡೈರೆಕ್ಟಾಗಿ ಹಾಕೋದು. ದೇ ಮೈಟ್ ಟೆಲ್ ಯು ದೇರ್ ಆರ್ 3 ರೆಸಿಸ್ಟೆನ್ಸ್, R1, R2 and R3. Combine them with an ammeter and voltmeter for a series combination. Series combination ಅಂದ್ರೆ series diagram ಹಾಕ್ತೀರಾ, ಪ್ಯಾರಲಲ್ ಅಂದ್ರೆ ಪ್ಯಾರಲಲ್ ಡಯಾಗ್ರಾಮ್ ಹಾಕ್ತಾರೆ. ಅದನ್ನೇ ಎಲಾಬ್ರೇಟ್ ಮಾಡ್ತಾರೆ, ಒಂದೇ ಲೈನಲ್ಲಿ ಕೊಡಲ್ಲ ಆಯ್ತಾ, ಎಲಾಬ್ರೇಟ್ ಮಾಡ್ತಾರೆ. ಸೊ ಡಯಾಗ್ರಾಮ್ಸ್ ನೋಡಿ, ನಾನು ಹೇಳ್ಕೊಡಕ್ಕಾಗಲ್ಲ. ಡಯಾಗ್ರಾಮ್ಸ್ ಏನು ಅಂದರೆ ಒಬ್ಬೊಬ್ರದ್ದು ಒಂದು ಮೆಥಡ್ ಇರುತ್ತೆ, ನೀವೇ ಆ ಮೆಥಡ್ನ ಇಟ್ಕೊಳ್ಬೇಕು. ಹೆಂಗೆ ಶುರು ಮಾಡಲಿ ನಾನು ಆ ಡಯಾಗ್ರಾಮ್ ನೋಡಿ, ಹೌ ಟು ಸ್ಟಾರ್ಟ್ ದ ಡಯಾಗ್ರಾಮ್, ಎಲ್ಲಿಂದ ಎಂಡ್ ಮಾಡಲಿ, ನಿಮ್ಮದೇ ಮೆಥಡ್ನ ಯು ಹ್ಯಾವ್ ಟು ಎವಾಲ್ವ್ ಎ ಮೆಥಡ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಡ್ರಾಯಿಂಗ್ ಬೈ ಯುವರ್ ಸೆಲ್ಫ್. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ದೇರ್ ಆರ್ n ನಂಬರ್ ಆಫ್ ವೀಡಿಯೋಸ್ ಫಾರ್ ಈಚ್ ಡಯಾಗ್ರಾಮ್ಸ್ ಇನ್ ಯೂಟ್ಯೂಬ್, ಕೈಂಡ್ಲಿ ವಾಚ್. ಸೊ ಈ ಥರ ನೀವೇ ಎವಾಲ್ವ್ ಮಾಡ್ಕೊಳ್ಳಿ, ಡಯಾಗ್ರಾಮ್ಸ್ನ ಎವಾಲ್ವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದು ಡಯಾಗ್ರಾಮ್ಸ್ಗೆ 16 ಮಾರ್ಕ್ಸ್ಗೆ ನಿಮಗೆ ನೀವು ಮತ್ತೆ ಲಕ್ಕಿ, ನೀವು 12 ಮಾರ್ಕ್ಸ್ ಬರೋ ಡಯಾಗ್ರಾಮು 16 ಮಾರ್ಕ್ಸ್ಗೆ ಬರ್ತಾ ಇದೆ, 4 ಮಾರ್ಕ್ಸ್ ನೀವು ಎಕ್ಸ್ಟ್ರಾ ಲಾಟ್ರಿ ಹೊಡೆದ್ರಿ. ಸೊ ಅಲ್ಲಿ ನೀವು ಮಿಸ್ ಮಾಡಬೇಡಿ, ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ನಾವು ವಿಲ್ ಡೈರೆಕ್ಟ್ಲಿ ಗೋ ಇನ್ ಟು ದ ಕಾನ್ಸೆಪ್ಟ್ಸ್. ಫಸ್ಟು ಫಿಸಿಕ್ಸು ನೋಡಿ, ನಿಮ್ಗೆ ಗೊತ್ತಿದೆ, ಬ್ರೇಕೇಜ್ ಗೊತ್ತಿದೆ, ಫಿಸಿಕ್ಸ್ ಪಾರ್ಟ್ 28. ಆಮೇಲೆ ನಿಮಗೆ ಕೆಮಿಸ್ಟ್ರಿ ಅಥವಾ ಬಯಾಲಜಿಯಲ್ಲಿ 26, 27 ಡಿವೈಡ್ ಆಗ್ಬೋದು. 5 ಮಾರ್ಕ್ ಪೋರ್ಷನ್ ಎಲ್ಲಿಂದ ಬರುತ್ತೆ ಅಂತ ಕ್ಲಾರಿಟಿ ಇಲ್ಲ. ನಾನು ಕೇಳಿದ್ರೆ ಇಟ್ ಮೇ ಬಿ either one of the one. ನಿಮ್ಮ ಮಾಡಲ್ ಪೇಪರಲ್ಲಿ ಫಿಸಿಕ್ಸ್ ಇದು ಕೆಮಿಸ್ಟ್ರಿಯಲ್ಲಿದೆ, ನಿಮ್ಮ ಮೊನ್ನೆ ಎಕ್ಸಾಮ್ಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಅದು ಬಯಾಲಜಿಲಿ ಬಂದಿದೆ, ನಾಳೆ ಬೇಕಿದ್ರೆ ಫಿಸಿಕ್ಸ್ ಎಲ್ಲರೂ ಬರ್ಬೋದು. ಸೊ ನೀವು ಮಾರ್ಕ್ಸ್ ಬ್ರೇಕಪ್ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸಬೇಕು ಸೈನ್ಸಲ್ಲಿ. ಯಾಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ನಿಮಗೆ ಸೈನ್ಸಲ್ಲಿ ಕಂಬೈನ್ಡ್ ಕ್ವಶನ್ಸ್ ಕೇಳ್ತಾರೆ. ಕಂಬೈನ್ಡ್, ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳಬೇಕು ಅಂದರೆ, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್, ವಾಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್, ಹೌ ಇಸ್
ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಥರ ಕಂಬೈನ್ಡ್ ಕ್ವಶನ್ಗಳು ಬರುತ್ತೆ 3 ಮಾರ್ಕ್ಸ್ಗೆ. ಅದು ನೋಡಿ ವೆರಿ ಸಿಂಪಲ್, 5 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ 4 ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಬಿಟ್ಟು ಕಾರ್ಬನೇಟ್ಸ್ ಕಾಂಪೌಂಡ್ಸ್ 4 ಕಾಂಪೌಂಡ್ಸ್ ಕೊಟ್ಬಿಟ್ಟು ಡಯಾಗ್ರಾಮ್ ಹಾಕಿ ಅಂತ ಕೇಳ್ತಾರೆ ಆಯ್ತಾ. ಸೊ ಆ ಥರ ವೆರಿ ಸಿಂಪಲ್ ಪೇಪರಲ್ಲಿ ನೀವು ಎಲಾಬ್ರೇಷನ್ 5 ಪೇಜ್ ಬರೀಬೇಕು, 5 ಲೈನ್ ಬರೀಬೇಕು, 10 ಲೈನ್ ಬರೀಬೇಕು, ಏನು ಇರೋದೇ ಇಲ್ಲ ನಿಮಗೆ. ಇಟ್ ಈಸ್ ವೆರಿ ಸಿಂಪಲ್. ಮ್ಯಾಕ್ಸಿಮಮ್ ಯಾವ್ದಾದ್ರು ಕ್ವಶನ್ ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ರೆ ಏನಪ್ಪ 6 ಲೈನ್ 8 ಲೈನ್ ಅಷ್ಟೇ. ಸೊ ಇಲ್ಲಿ ನೀವು ಒತ್ತು ಕೊಡಬೇಕಾಗಿದ್ದು ಕಾನ್ಸೆಪ್ಟ್ಸ್ಗೆ. ನೀವು ಬೈಹಾರ್ಟ್ ಮಾಡಕ್ಕೆ ಹೋಗ್ತೀರಾ ಇದನ್ನ ಅಂದರೆ ಮುಗಿಯಲ್ಲ. ನೀವು ಒತ್ತು ಕೊಡಬೇಕಾಗಿದ್ದು ಕಾನ್ಸೆಪ್ಟು, ಅಂಡರ್ಸ್ಟ್ಯಾಂಡಿಂಗು, ಯಾವ ರೀತಿ ಕೇಳ್ಬೋದು ಪ್ರಶ್ನೆ ಅನ್ನೋದು ನಿಮ್ಗೆ ತಲೆಯಲ್ಲಿ ಹೋಗಬೇಕು. ಸೊ ಹಾಗೆ ನೀವು ಇದನ್ನು ಓದಬೇಕು. ನಾನು ಚೆಕ್ ಲಿಸ್ಟ್ ಮಾಡಿದಂತ ಡೈರೆಕ್ಟಾಗಿ ಹಿಂಗೆ ಓದೋದಲ್ಲ. ನಾನು ಇವಾಗ ಹೇಳ್ತಾ ಹೋಗ್ತೀನಿ ಹೌ ಟು ಪಾಸಿಂಗ್ ಪ್ಯಾಕೇಜ್. ನಾನು ಹೇಳ್ತಾ ಇದು ಪಾಸಿಂಗ್ ಪ್ಯಾಕೇಜು ಮತ್ತೆ ಒಂದು 50 ಮಾರ್ಕ್ಸ್ ತೆಗಿಬೇಕು ಅಂತ ಕ್ಲಾಸ್ ಇದು. ಯಾರು ಪಾಸಿಂಗ್ ಬೇಕು ಕೇಳಿಸ್ಕೊಳ್ಳಿ, ಸ್ಟಾಪ್ ಚಾಟ್ ಮಾಡೋದು ನಿಲ್ಲಿಸಿ ಕೇಳಿಸ್ಕೊಳ್ಳಿ. ಸೊ ಈಗ ಫಿಸಿಕ್ಸು, ಫಸ್ಟ್ ಫಿಸಿಕ್ಸಲ್ಲಿ ನಿಮಗೆಲ್ಲ ಗೊತ್ತಿರಬೇಕಾಗಿದ್ದು ಎಲ್ಲ SI ಯೂನಿಟ್ಸ್ ಇರೋದೇ 4 SI ಯೂನಿಟ್ಸು. ಒಂದು ಎಲೆಕ್ಟ್ರಿಕ್ ಕರೆಂಟ್, ಆಂಪೈರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್, ಇದು 3 ಒಂದೇ, ಅದು ವೋಲ್ಟ್ ಆಯ್ತಾ. ನೆಕ್ಸ್ಟ್ ಬರೋದು ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಕುಲಮ್ ಆಯ್ತಾ. ನೆಕ್ಸ್ಟ್ ಪವರ್ಗೆ ವ್ಯಾಟ್ ಆಯ್ತಾ. ನೆಕ್ಸ್ಟ್ ಬರೋದು ನಿಮಗೆ ರೆಸಿಸ್ಟಿವಿಟಿ, ಪಕ್ಕ ಬರ್ಬೋದು ಈ ಸತಿ. ರೆಸಿಸ್ಟಿವಿಟಿ ಏನು? ರೆಸಿಸ್ಟಿವಿಟಿ ಓಮ್ ಮೀಟರ್, ರೆಸಿಸ್ಟಿವಿಟಿಗೆ ಓಮ್ ಮೀಟರ್ ಆಯ್ತಾ. ನೆಕ್ಸ್ಟ್ ಬರೋದು ನಿಮಗೆ ಪವರ್ ಆಫ್ ಲೆನ್ಸ್ ಡಯಾಪ್ಟರ್ ಆಯ್ತಾ. ಸೊ ಇದನ್ನ ನಾನು ನನ್ನ ಚೆಕ್ ಲಿಸ್ಟ್ ಅಲ್ಲಿ ಹಿಂದೆ ಮೆನ್ಷನ್ ನಾನೇ ಮಾಡಿರೋದು, ಇದೆಲ್ಲ ಇದು ಮಾಡಿದ್ದೀನಿ. ಇದು ನಿಮ್ಗೆ ಸಿಗುತ್ತೆ ಒಂದೇ ಕಡೆ ಎಲ್ಲ ಸಿಗುತ್ತೆ. ಆಮೇಲೆ ಪವರ್ ಆಫ್ ಲೆನ್ಸ್ ಇದೆ, ಇಷ್ಟು ಇರೋದೇ 5, ಇದ್ರಲ್ಲಿ ಒಂದು ಡೆಫಿನೆಟ್ ಆಗಿ ಬರುತ್ತೆ ಆಯ್ತಾ. ನೋಡ್ಕೊಂಡ್ಬಿಟ್ಟು ಆಪ್ಷನ್ಸ್ ಎಲ್ಲರೂ ಬರ್ಬೋದು, MCQ ಅಲ್ಲಿ ಬರ್ಬೋದು, ಅಥವಾ ನಿಮಗೆ 1 ಮಾರ್ಕ್ಸ್ ಎಲ್ಲರೂ ಕೇಳ್ಬೋದು. ಸಾರಿ ಓಕೆ ಸ್ಲೋಗಿ ಹೋಗ್ತೀನಿ. ಸೊ ಇಷ್ಟು. ನೆಕ್ಸ್ಟ್ ನೀವು ಓದ್ಕೊಬೇಕಾಗಿರುವಂಥದ್ದು ಯೂಸಸ್ಸು ಫಂಕ್ಷನ್ಸು ಒಂದೇ. ಇದು 3 ಮಾರ್ಕ್ಸ್ಗೆ ನಿಮಗೆ ಮಾಡೆಲ್ ಪೇಪರಲ್ಲಿ ಇದೆ. ಏನು? ಫಸ್ಟು ಬ್ಯಾಟ್ರಿ ಆಯ್ತಾ. ರೆಸಿಸ್ಟಿವಿಟಿ ಐ ವಿಲ್ ಎಕ್ಸ್ಪ್ಲೇನ್. ಫಸ್ಟ್ ಬ್ಯಾಟ್ರಿ, ವಾಟ್ ಈಸ್ ಅ ಬ್ಯಾಟ್ರಿ ಆಯ್ತಾ. ನೋಡಿ ಫಸ್ಟ್ ನೀವು ಎಲೆಕ್ಟ್ರಿಸಿಟಿ ಅಂದರೆ ನಿಮ್ಗೆ ಗೊತ್ತಿದೆ ಏನು. ಇವಾಗ ಕಂಡಕ್ಟರ್ಸ್, ಓಕೆ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಾನ್ಸ್. ಇವಾಗ ಎಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅದೇ ಕಂಡಕ್ಟರ್ಸು ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಯಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ನಾವು ಸಾಯ್ತೀವಿ, ನಾವು ಕಂಡಕ್ಟರ್ಸ್ ಓಕೆ. ಅಥವಾ ಅಲ್ಯೂಮಿನಿಯಂ ವೈರು, ಕಾಪರ್ ವೈರು, ಗೋಲ್ಡು, ಸಿಲ್ವರು, ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಯಾವುದರಲ್ಲಿ ಎಲೆಕ್ಟ್ರಾನ್ಸ್ಗೆ ಮೂವ್ ಆಗೋಕ್ಕೆ ತುಂಬ ಅಡೆತಡೆ ಇದೆ ಅಂದರೆ ಎಲೆಕ್ಟ್ರಾನ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಎಲೆಕ್ಟ್ರಾನ್ಸ್ ಆಫ್ ದ ಮೂವ್ಮೆಂಟ್, ಇಟ್ ಇಸ್ ನಾಟ್ ಪಾಸಿಬಲ್ ಓಕೆ. ದೋಸ್ ಆರ್ ಕಾಲ್ಡ್ ಎಸ್ ಇನ್ಸುಲೇಟರ್ಸ್. ಲೈಕ್ ಯುವರ್ rubber, that is why your rubber is any of your parent who is going for companies, he wears a rubber shoe, it is compulsory. Tomorrow if you go to engineering field, engineering lab, mechanical, electrical lab ಕಾಲಿಡಬೇಕು ಅಂದರೆ ನಿಮ್ಮ ಹತ್ರ ಶೂ ಇರಲೇಬೇಕು, ರಬ್ಬರ್ ಶೂ. ಯಾಕೆ? ಅಲ್ಲಿ ವಯರ್ಸ್ಗಳಿರುತ್ತೆ, ವಯರ್ಸ್ಗಳಿಂದ ಶಾಕ್ ಆಗ್ಬೋದು ನಿಮಗೆ, ಅದು ಇನ್ಸುಲೇಟರು ನಿಮ್ಮ ಶೂ. ಯುವರ್ ಡ್ರೈ ವುಡ್ ಇಸ್ ಎ ಇನ್ಸುಲೇಟರ್, ಯುವರ್ ಡಿಸ್ಟಿಲ್ಡ್ ವಾಟರ್ ಇಸ್ ಎ ಇನ್ಸುಲೇಟರ್, ಇಟ್ ಡಸ್ ನಾಟ್ ಕಂಡಕ್ಟ್ ಓಕೆ. ಸೊ ಇವಾಗ ಎಲೆಕ್ಟ್ರಾನ್ಸ್ ಇದ್ದ ತಕ್ಷಣ ಕರೆಂಟ್ ಬಂದ್ಬಿಡಲ್ಲ. ಆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ಗೆ ಒಂದು ಕಂಡೀಷನ್ ಕ್ರಿಯೇಟ್ ಮಾಡಬೇಕು. ಇವಾಗ ನಿಮಗೆಲ್ಲ ಗೊತ್ತಿದೆ ನೀರು ಹೆಂಗಪ್ಪ ಹರಿಯುತ್ತೆ, ಹೈಟ್ ಡಿಫ್ರೆನ್ಸ್ ಕೊಡಬೇಕು. ನೀರು ಹರಿಬೇಕಂದ್ರೆ ಹ್ಯಾವ್ ಟು ಕ್ರಿಯೇಟ್ ಒನ್ ಹೈಟ್. ನಮ್ಮನೆ ಟ್ಯಾಂಕಿಂದ ನಮ್ಮನೆ ನೀರು ಕೆಳಗಡೆ ಬರೋದು ಹೈಟ್ ಡಿಫ್ರೆನ್ಸ್ ಇದೆ. ಅದೇ ಥರ ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಡಿಫ್ರೆನ್ಸ್ ಸೊ ದಟ್ ಎಲೆಕ್ಟ್ರಾನ್ಸ್ ಮೂವ್ ಓಕೆ. ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಹಾಕಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು ಆಯ್ತಾ. ಅದನ್ನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಾರೆ. ಬ್ಯಾಟ್ರಿ ಕೆಲಸ ಏನು ಗೊತ್ತಾ, ಎನರ್ಜಿ ಕೊಡೋದಲ್ಲ. ಬ್ಯಾಟ್ರಿ ಕೆಲಸ ಆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡೋದು. ಅದು ಒಂದು ಹೈಟ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ನೀವು ಹೈಟ್ ಕ್ರಿಯೇಟ್ ಮಾಡಿದ್ರೆ ಇದಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ಆಯ್ತಾ. ಹೈಟನ್ನು ಕ್ರಿಯೇಟ್ ಮಾಡುತ್ತೆ ಆಯ್ತಾ. ಏನು ಅವಾಗ ನಿಮಗೆ ಮೂವ್ ಆಗುತ್ತೆ. ಏನು ಮೂವ್ ಆಗುತ್ತೆ? ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಸೊ ವಾಟ್ ಈಸ್ ಬ್ಯಾಟ್ರಿ? ಬ್ಯಾಟ್ರಿ ಇಸ್ ಎ ಡಿವೈಸ್ ಓಕೆ ವಿಚ್ ಈಸ್ ಯೂಸ್ ಟು ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಆಮ್ಮೀಟರ್ ನಿಮ್ಗೆ ಗೊತ್ತು, ಇಟ್ ಈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್ ಆಯ್ತಾ. ಇನ್ನೊಂದಿದೆ ಗ್ಯಾಲ್ವೆನೋಮೀಟರ್. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಮೀಟರ್ ಗ್ಯಾಲೋನೋಮೀಟರ್. ಡಿಸ್ಟಿಲ್ಡ್ ವಾಟರ್ ಅಂದರೆ ಏನು? ಡಿಸ್ಟಿಲ್ಡ್ ವಾಟರ್ ಅಂದರೆ ಪ್ಯೂರ್ H2O, ಅದ್ರಲ್ಲಿ ಏನು ಇರಲ್ಲ, ಅದನ್ನ ಕುಡಿಯೋಕ್ಕಾಗಲ್ಲ ನಾವು. ಅದನ್ನು ಬ್ಯಾಟ್ರಿ ಯೂಸ್ ಮಾಡ್ತಾರೆ, ಬೇರೆ ಲ್ಯಾಬಲ್ಲಿ ಯೂಸ್ ಮಾಡ್ತಾರೆ. ಯು ಕೆನಾಟ್ ಡ್ರಿಂಕ್ ಪ್ಯೂರ್ H2O. ನಾವು ಕುಡಿಯೋ ನೀರಲ್ಲಿ H2O ಇರುತ್ತೆ, ಮಿನರಲ್ಸ್ ಇರುತ್ತೆ. ಆದರೆ H2O ಇಸ್ ಅ ಪ್ಯೂರ್ ವಾಟರ್ ವೇರ್ ಯು ಕೆನಾಟ್ ಡ್ರಿಂಕ್ ಇಟ್. ದೇರ್ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಓಕೆ. ಸೊ ನಾವು ವಿಲ್ ಕಮ್ ಬ್ಯಾಕ್. ಅಮೀಟರ್ ಆಮೇಲೆ ಗ್ಯಾಲೋನೋಮೀಟರ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಗ್ಯಾಲೋನೋಮೀಟರ್ ಇಸ್ ಎ ಇನ್ಸ್ಟ್ರೂಮೆಂಟ್ ಯೂಸ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಇದೆಯೋ ಇಲ್ವೋ. ಎಲ್ಲಿ ಬರುತ್ತೆ ಗ್ಯಾಲೋನೋಮೀಟ್ರು? ಕರೆಕ್ಟಾಗಿ ಯೋಚನೆ ಮಾಡಿ. ಜನರೇಟರ್ ಬರುತ್ತೆ. ಜನರೇಟರ್ ಡಯಾಗ್ರಾಮ್ ಹಾಕ್ತಾ ನೀವು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡ್ತೀರಾ. ಯಾಕೆ? ಎಷ್ಟು ಕರೆಂಟ್ ಪ್ರೆಸೆನ್ಸ್ ಇದೆ, ಪ್ರೆಸೆನ್ಸ್ ಸಿಗ್ತಾ ಇಲ್ವಾ, ಕರೆಂಟ್
Is the current detected or not? So galvanometer is an instrument used to detect the presence of current. But ammeter will check the measurement of the current. ಎಷ್ಟು ಕರೆಂಟ್ ಇದೆ ಅಂತ ಅದು ಮೆಜರ್ ಮಾಡುತ್ತೆ. ಓಕೆ, ನೆಕ್ಸ್ಟು ವೋಲ್ಟ್ ಮೀಟರ್, ಅದು ಹೇಳಿದೆ ಇಟ್ ಈಸ್ ಯೂಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ, ಏನು ಅದು ಮುಂದೆ ಬರ್ತೀನಿ ಬಿಡಿ ನೀವು. ಸೊ ಇದು ಇದಾಯ್ತಾ. ನೆಕ್ಸ್ಟ್ ವೇರಿಯಬಲ್ ರೆಸಿಸ್ಟೆನ್ಸ್. ವೇರಿಯಬಲ್ ರೆಸಿಸ್ಟೆನ್ಸ್ ಇಸ್ ಎ ಇನ್ಸ್ಟ್ರೂಮೆಂಟ್, ಅದು ಲ್ಯಾಬಲ್ಲಿ ಯೂಸ್ ಮಾಡ್ತಾರೆ. ಯಾಕೆ? ಟು ಚೇಂಜ್ ದ ಕರೆಂಟ್ ವಿತೌಟ್ ಚೇಂಜಿಂಗ್ ದ ವೋಲ್ಟೇಜ್. ಕರೆಂಟ್ನ ಚೇಂಜ್ ಲ್ಯಾಬಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನ, ಕೆಲವು ಪ್ರೊಸೀಜರ್ಗಳ, ಕೆಲವು ಕಂಡೀಷನ್ಸ್ಗಳನ್ನ ಸೆಟ್ ಮಾಡೋಕ್ಕೆ ನಾವು ಕರೆಂಟನ್ನ ಚೇಂಜ್ ಮಾಡಬೇಕಾಗುತ್ತೆ, ವೋಲ್ಟೇಜ್ನ ಚೇಂಜ್ ಮಾಡಬಾರ್ದು. ಅಂಥ ಟೈಮಲ್ಲಿ ವಿ ಯೂಸ್ ವೇರಿಯಬಲ್ ರೆಸಿಸ್ಟೆನ್ಸ್. ಆಯಿತಾ. ನೆಕ್ಸ್ಟ್ ರಿಯೋಸ್ಟ್ಯಾಟ್. ರಿಯೋಸ್ಟ್ಯಾಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಅಗೇನ್ ವಿಚ್ ಇಸ್ ಯೂಸ್ ಟು ಚೇಂಜ್ ರೆಸಿಸ್ಟೆನ್ಸ್. ಅದು ಲ್ಯಾಬಲ್ಲಿ ಯೂಸ್ ಮಾಡ್ತಾರೆ, ರೆಸಿಸ್ಟೆನ್ಸ್ನ ಚೇಂಜ್ ಮಾಡೋದು. ಇದೆರಡು ಇನ್ಸ್ಟ್ರೂಮೆಂಟ್ ಯಾವ್ದಾರ ಬರ್ಬೋದು. ಆಯಿತಾ. ವೇರಿಯಬಲ್ ರೆಸಿಸ್ಟೆನ್ಸ್ ಆ್ಯಂಡ್ ರಿಯೋಸ್ಟ್ಯಾಟ್. ರಿಯೋಸ್ಟ್ಯಾಟ್ ಎಷ್ಟರಲ್ಲೇ ಇದೆ, ರೆಸಿಸ್ಟೆನ್ಸ್ ಚೇಂಜ್ ಮಾಡೋದು. ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಬಂದರೂ ಕೂಡ ಅದು ರೆಸಿಸ್ಟೆನ್ಸ್ ಬರಲ್ಲ ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಅದರಲ್ಲಿ ಕರೆಂಟ್ ಚೇಂಜ್ ಆಗುತ್ತೆ, ವೋಲ್ಟೇಜ್ ಚೇಂಜ್ ಆಗಲ್ಲ. ನೆಕ್ಸ್ಟು ಫ್ಯೂಸ್. ನೋಡಿ, ಫ್ಯೂಸ್ ಬಗ್ಗೆ ಬೇರೆ ಬೇರೆ ಥರ ಪ್ರಶ್ನೆ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಏನು ಫ್ಯೂಸ್ ಅಂದರೆ? ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್. ಏನು ನಮ್ಮ ಮನೆಗೆ ಈಗ ಒಂದು ಎಲ್ಲ ಇನ್ಸ್ಟ್ರೂಮೆಂಟಲ್ಲೂ ಫ್ಯೂಸ್ ಇರುತ್ತೆ. ಈಗ ಮಿಕ್ಸಿಗೆ ಕರೆಂಟ್ ಬೇಕಾಗಿರೋದು, ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ಎ ಇನ್ಸ್ಟ್ರೂಮೆಂಟ್, ಓಕೆ, ವಿಚ್ ಹ್ಯಾಸ್ 5 amp ಕೆಪಾಸಿಟಿ. ಅದಕ್ಕೆ 5 amp ಮಾತ್ರ ಕರೆಂಟ್ ಬೇಕು. ಒಂದೊಂದ್ಸತಿ ಕರೆಂಟ್ ಜಾಸ್ತಿ ಬಂದುಬಿಟ್ರೆ ಏನಾಗುತ್ತೆ ಇನ್ಸ್ಟ್ರೂಮೆಂಟ್ ವಿಲ್ ಗೋ ಇನ್ ಟು ಓವರ್ಲೋಡಿಂಗ್ ಮೋಡ್, ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್, ಹೋಗ್ಬಿಡುತ್ತೆ ಇನ್ಸ್ಟ್ರೂಮೆಂಟ್. ಓಕೆ, ಅದಕ್ಕೆ ಇದನ್ನು ನಾವು ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡಬೇಕು. ಓವರ್ಲೋಡಿಂಗು ಮತ್ತು ಶಾರ್ಟ್ ಸರ್ಕ್ಯೂಟ್ ಎರಡೂ ಆಗಬಾರ್ದು ಅಂದರೆ ವಿ ಯೂಸ್ ಫ್ಯೂಸ್. ವಾಟ್ ಈಸ್ ಎ ಫ್ಯೂಸ್? ಫ್ಯೂಸ್ ಈಸ್ ಮೇಡ್ ಅಪ್ ಆಫ್ ಸರ್ಟನ್ ಮೆಟಲ್ ಆ್ಯಂಡ್ ಅಲಾಯ್ಸ್. ಅದು ಏನು ಮಾಡುತ್ತೆ? ಅದು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ಇದು ಫ್ಯೂಸು, ಆಯಿತಾ. ಏನು ಈ ಮಧ್ಯ ಪೇಪರ್ ಫ್ಯೂಸು, ಈ ಥರ ಕನೆಕ್ಷನ್ ಕೊಟ್ಟಿರ್ತಾರೆ ಎಲ್ಲದಕ್ಕೂ. ಇವಾಗ ಕರೆಂಟ್ ಬರುತ್ತೆ, ಈ ಕಡೆಯಿಂದ ಕರೆಂಟ್ ಬರುತ್ತೆ, ಆಯಿತಾ. 5 amp ಪರ್ ಕರೆಂಟ್ ಬರುತ್ತೆ. 5 amp ಬಂದರೆ ಇದು ಈ ಡಿವೈಸ್ಗೆ 5 amp ಬೇಕು, ಈ ಕಡೆ ಸೈಡು ಏನು ಪ್ರಾಬ್ಲಮ್ ಆಗಲ್ಲ, ಬರುತ್ತೆ ಕರೆಂಟ್. 6 amp ಬಂದರೆ ಏನಾಗುತ್ತೆ ಗೊತ್ತಾ? 6 amp ಬಂದ ತಕ್ಷಣ ಈ ಫ್ಯೂಸ್ ಕರ್ಗೋಗ್ಬಿಡುತ್ತೆ. ಕರ್ಗೋಗ್ಬಿಟ್ಟು ಏನಾಗುತ್ತೆ? ಬ್ರೇಕ್ ಆಗಿಬಿಡುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ? ಕರೆಂಟು ಮೂವ್ ಆಗಲ್ಲ. ಕರೆಂಟ್ ಮೂವ್ ಆಗಲಿಲ್ಲ ಅಂದರೆ ಏನು? ಕರೆಂಟ್ ಮೂವ್ ಆಗಲಿಲ್ಲ ಅಂದರೆ ನಿಮಗೆ ಆ ಇನ್ಸ್ಟ್ರೂಮೆಂಟ್ ಸೇಫ್ ಆಗೋಯ್ತು. So fuse is a safety device. It is a safety device to protect all our equipments and appliances. ಆಯ್ತಾ. ಸೊ ಆಮೇಲೆ ಇನ್ನೊಂದು ಕೇಳ್ಬೋದು, ಇನ್ನೊಂದು ಇದರಲ್ಲಿ ಡಿಸ್ಟೆನ್ಸ್ ಹೆಂಗೆ ಕೇಳ್ಬೋದು? ಫ್ಯೂಸು ಒಂದು ಕರೆಂಟ್ನ ಬ್ರೇಕ್ ಮಾಡುತ್ತೆ ಅಷ್ಟೇ, ಕರೆಂಟ್ನ ಬ್ರೇಕ್ ಮಾಡುತ್ತೆ. ಇವಾಗ ನಮ್ಮ ಮನೆಗಳೆಲ್ಲ ನೀವು ನೋಡಿದ್ರೆ ಇವಾಗ MCB ಅಂತ ಬಂದಿದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ. ನಿಮ್ಮ ಮನೆ ತುಂಬ ಕರೆಂಟ್ ಬಂದ ತಕ್ಷಣ ಅದು ಕ್ಲಿಪ್ ಥರ ಇರುತ್ತೆ ನೋಡಿರ್ತೀರ, ಅದು ಟಕ್ ಅಂತ ಮೇಲೆ ಹೋಗ್ಬಿಡುತ್ತೆ. ಆಯ್ತಾ. ಅವಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಓವರ್ಲೋಡಿಂಗ್ ಆಗಿದೆ ಅಂತ. ಆಟೋಮೆಟಿಕ್ ಆಗಿ ನೀವೇ ಹೋಗ್ಬಿಟ್ಟು ಅದನ್ನ ಕೆಳಗಡೆ ಮಾಡಬೇಕು. ಸೊ ಇದೆಲ್ಲ ಇವಾಗ ಟೆಕ್ನಾಲಜಿ ಮುಂದಕ್ಕೆ ಹೋಗಿದೆ. ಸೊ ಬಟ್ ಫ್ಯೂಸ್ ಇಸ್ ಅ ಸೇಫ್ಟಿ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಅವಾಯ್ಡ್ ವಾಟ್? ಓವರ್ಲೋಡಿಂಗ್ನು ಚೆಕ್ ಮಾಡುತ್ತೆ, ಇದನ್ನು ಚೆಕ್ ಮಾಡುತ್ತೆ. ಅದು ಓವರ್ಲೋಡಿಂಗ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಎರಡನ್ನೂ ಕೂಡ ನಿಮ್ಮ ಮನೆಗೆ ಸೇಫ್ಟಿ. ಅದಕ್ಕೆ ಎಲ್ಲ ಇನ್ಸ್ಟ್ರೂಮೆಂಟಲ್ಲೂ ಫ್ಯೂಸ್ ಇರುತ್ತೆ. ಓಕೆ, ಸೊ ದಿಸ್ ಥಿಂಗ್ ಯು ಶುಡ್ ರಿಮೆಂಬರ್ ಅಬೌಟ್ ಫ್ಯೂಸ್. ಸೊ ದೇ ಮೇ ಆಸ್ಕ್ ಇದರ್ ಫಂಕ್ಷನ್, ಇಟ್ ಇಸ್ ಸೇಮ್. ಓಕೆ, ಐ ವಿಲ್ ಕಮ್ ಓವರ್ಲೋಡಿಂಗ್ ಆ್ಯಂಡ್ ದಿಸ್ ಒನ್ ಐ ವಿಲ್ ಟೀಚ್ ಅಗೇನ್. ನೆಕ್ಸ್ಟು ಕಮ್ಯೂಟೇಟರ್. 100% ಕಮ್ಯೂಟೇಟರ್ ಬಗ್ಗೆ ಒಂದು ಕ್ವಶನ್ ಬರ್ಬೋದು. ಏನು ಎಲ್ಲಿ ಬರುತ್ತೆ ಕಮ್ಯೂಟೇಟರ್? ಕಮ್ಯೂಟೇಟರ್ ಈಸ್ ಇನ್ ಎಲ್ಲಿ? ಕಮ್ಯೂಟೇಟರ್ ಯೋಚನೆ ಮಾಡಿ, ಮೋಟರಲ್ಲಿ ಬರುತ್ತೆ. ಯಾಕೆ? ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್, ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಆಯಿತಾ. ಮೋಟರು ನೋಡಿ, ಫಸ್ಟ್ ಮೋಟರ್ ಅಂದ್ರೆ ಏನು? ಮೋಟರ್ ಅಂದರೆ ನಮ್ಮ ಮನೆ ಫ್ಯಾನು ಮೋಟರು, ಮಿಕ್ಸಿ ಮೋಟರು. ಏನು ಮೋಟರ್ ಕೆಲಸ? ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನೀವು ಸ್ವಿಚ್ ಹಾಕಿದ್ರೆ ಕರೆಂಟಿಂದ ಫ್ಯಾನ್ ತಿರುಗುತ್ತೆ. ಆಯಿತಾ. ಫ್ಯಾನ್ ಏನು ಮಾಡುತ್ತೆ? ಫ್ಯಾನು ಸ್ಪ್ಲಿಟ್ ರಿಂಗ್ಸ್ ಆ್ಯಂಡ್ ಕಮ್ಯೂಟೇಟರ್ ಆರ್ ಬೋತ್ ದ ಸೇಮ್. ಓಕೆ, ಸೊ ಕಮ್ಯೂಟೇಟರ್ ಇಸ್ ಎ ಇನ್ಸ್ಟ್ರೂಮೆಂಟ್. ಸೊ ಏನಾಗುತ್ತೆ? ಫ್ಯಾನ್ ಓಡುತ್ತೆ. ಸೊ ಮೋಟರ್ ಇಸ್ ಎ ಡಿವೈಸ್ ಇನ್ ವಿಚ್ ಎಲೆಕ್ಟ್ರಿಸಿಟಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಜನರೇಟರ್ ಅಂದರೆ ಏನು? ಎಲೆಕ್ಟ್ರಿಸಿಟಿನ ಜನರೇಟ್ ಆಗುತ್ತೆ. ಓಕೆ, ಇಟ್ ಈಸ್ ಜನರೇಟಿಂಗ್. ಓಕೆ, ವಾಟ್ ಈಸ್ ಜನರೇಟಿಂಗ್? ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್ ಹೌ? ಬೈ ದ ಮೆಕ್ಯಾನಿಕಲ್ ಫೋರ್ಸ್. ನೀರು ಬಂದು ಟರ್ಬೈನ್ ಮೇಲೆ ಬೀಳುತ್ತೆ, ಮೆಕ್ಯಾನಿಕಲ್ ಫೋರ್ಸಿಂದ ಎಲೆಕ್ಟ್ರಿಸಿಟಿ ಸಿಗುತ್ತೆ. Okay, this is the both difference. You can write on your own. Now, split rings and commutator is used in generator. Is used in motor. Sorry, it is used in motor. Why? To reverse the direction of the current. ಇದು ಗೊತ್ತಿರಬೇಕು. ನೆಕ್ಸ್ಟ್ ಮೋಟರ್ ಜನರೇಟರ್ ನಾನು ಆಗಲೇ ಹೇಳಿದೆ. ಇದನ್ನ ಬಗ್ಗೆ ನೀವು ಡಿಫೆನ್ಸ್ ಆರು ಬರ್ಬೋದು. ವಾಟ್ ಈಸ್ ಎಲೆಕ್ಟ್ರಿಕ್ ಜನರೇಟರ್ ಅಂದರೆ ನೀವು ಹೇಳ್ಬೋದು. ವಾಟ್ ಈಸ್ ಎಲೆಕ್ಟ್ರಿಕ್ ಮೋಟರ್ ಅಂದ್ರೆ ನೀವು ಹೇಳ್ಬೋದು. ಇಟ್ ಇಸ್ ಅ ಕನ್ವರ್ಷನ್ಸ್. ಓಕೆ, ಸೊ ಇದು ಬಗ್ಗೆ ನೀವು ಎರಡು ಪಕ್ಕ ಇರಬೇಕು. ನೆಕ್ಸ್ಟು ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಇದು ಬಂದಿತ್ತು ಮತ್ತೆ ಬರುತ್ತೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು? ಸರ್ಕ್ಯೂಟ್ ಅಂದರೆ
ಒಂದು ಕನೆಕ್ಷನ್ ಇರಬೇಕು. ಏನು ನಿಮ್ ಸಿಂಪಲ್, ಒಂದು ಬ್ಯಾಟ್ರಿ, ಒಂದು ಬಲ್ಬು, ಒಂದು ಬ್ಯಾಟ್ರಿ ಪ್ಲಸ್, ನಿಮ್ಗೆ ಗೊತ್ತಲ್ವಾ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಪ್ಲಸ್ ಇಂದ ಇದು ತೋರಿಸ್ಬೇಕು, ಏನು ಆರೋ ಮಾರ್ಕ್ ತೋರಿಸ್ಬೇಕು. ಬಲ್ಬ್ ನೋಡಿ, ಇದು ಸರ್ಕ್ಯೂಟ್. ಯಾಕೆ ಸರ್ಕ್ಯೂಟ್ ಇದು ನೋಡಿ ಕ್ಲೋಸ್ ಆಗಿದೆ, ಕಂಟಿನ್ಯೂಸ್ ಆಗಿದೆ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಎ ಕ್ಲೋಸ್ಡ್ ಅಂಡ್ ಕಂಟಿನ್ಯೂಸ್ ಪಾತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ದೇ ಕ್ಲೋಸ್ ಅಂಡ್ ಕಂಟಿನ್ಯೂಸ್ ಪಾತ್. ಇದನ್ನ ಬ್ರೇಕ್ ಆಗಿಬಿಟ್ರೆ ಅದು ಸರ್ಕ್ಯೂಟ್ ಅನ್ನಲ್ಲ, ಆಯ್ತಾ? ಸೊ ಇವಾಗ ಗೊತ್ತಾಯ್ತಾ ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೆಕ್ಸ್ಟ್ ಆಮೇಲೆ ಎಲ್ಲ ಕಾಂಪನೆಂಟ್ಸ್ದು ಡಯಾಗ್ರಾಮ್ ನಿಮ್ಗೆ ಗೊತ್ತು. ಏನು ಡಯಾಗ್ರಾಮು? ಬಲ್ಪುದು ಏನಪ್ಪ ಸಿಂಬಲ್, ಏನು ಬಲ್ಬ್ ಸಿಂಬಲ್ ಇದು. ರೆಸಿಸ್ಟೆನ್ಸ್ ಸಿಂಬಲ್ ಏನು ಇದು. ಸ್ವಿಚ್ ಓಪನ್ ಅಂದ್ರೆ ಈ ತರ, ಸ್ವಿಚ್ ಕ್ಲೋಸ್ ಅಂದ್ರೆ ಒಂದು ಡಾಟ್ ಹಾಕ್ಬೇಕು, ಸ್ವಿಚ್ ಕ್ಲೋಸ್ ಅಂದ್ರೆ, ಆಯ್ತಾ? ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಹಿಂಗ್ ಬಂದು ಹಿಂಗೊಂದು ಡಯಾಗ್ರಾಮ್ ಹಾಕ್ಬೇಕು, ಹಿಂಗೊಂದು ಆರೋ ಬಾರ್ಕ್ ಹಾಕ್ಬೇಕು, ಆಯ್ತಾ? ನೆಕ್ಸ್ಟ್ ಮೀಟರ್ ಅಂದ್ರೆ ಏನು? ಮೀಟರ್ ಅಂದ್ರೆ ಹಿಂಗೆ, ಆಯ್ತಾ? ವೋಲ್ಟ್ ಮೀಟರ್ ಅಂದ್ರೆ ಏನು? ಈ ತರ. ಸೊ ಇದನ್ನ ಹೆಂಗಾದ್ರೂ ಕೇಳ್ಬೋದು. ಆಲ್ ದ ಕಾಂಪನೆಂಟ್ಸ್ ಯು ಶುಡ್ ನೋ, ಆಲ್ ದ ಕಾಂಪನೆಂಟ್ಸ್ ಅಂಡ್ ದ ರೇಟ್ ಡಯಾಗ್ರಾಮ್ಸ್. ಓಕೆ, ನಾವು ಕಮಿಂಗ್ ಬ್ಯಾಕ್, ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಮೀಟರ್, ವಾಟ್ ಈಸ್ ಮೀಟರ್? ಓಕೆ, ಹೌ ಇಟ್ ಈಸ್ placed in a circuit. Okay, so meter is a instrument used to check the electric current, correct? You used to measure, not check, measure the electric current. And ivaga check ಮಾಡಬೇಕು ಅಂದ್ರೆ it is always connected in series. It is always connected in series. Okay, what? Meter is always connected in series. Voltmeter is always connected in parallel. ಯಾವಾಗ ನೋಡು ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಯಾಕೆ? ನಾನು ಹೇಳಿದೆ ಹೈಟ್ ಡಿಫ್ರೆನ್ಸ್ ಬೇಕು ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ಇರಬೇಕಂದ್ರೆ ಎರಡು ಕಡೆ ಕನೆಕ್ಟ್ ಮಾಡಬೇಕಲ್ಲ. ಅದಕ್ಕೆ ಏನು ನಿಮ್ಗೆಲ್ಲ ಡಯಾಗ್ರಾಮ್ ನೋಡಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಎಲ್ಲೆಲ್ಲಿ ವೋಲ್ಟ್ ಮೀಟರ್ ನೋಡಿ ಎಲ್ಲ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ, ಆಯ್ತಾ? ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ, ಗೊತ್ತಾಯ್ತಾ? ಈ ತರ ನೋಡಿ, ಇವಾಗ ಸರ್ಕ್ಯೂಟ್ಗೆ ಹಿಂಗೊಂದು ಇದಿದ್ರೆ ಈ ತರ ಕನೆಕ್ಟ್ ಮಾಡ್ತಾರೆ ಪ್ಯಾರಲಲ್ ಆಗಿ. ಈ ರೆಸಿಸ್ಟೆನ್ಸ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಸೊ ಡೋಂಟ್ ಫರ್ಗೆಟ್, ಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್, voltmeter is connected in parallel. Okay, so why it is connected in series? Because it must be in the connection continue ಆಗಿರಬೇಕು. ಕರೆಂಟ್ ಹೆಂಗ್ ಬರುತ್ತೆ? ಕರೆಂಟ್ ಹಿಂಗ್ ಕಂಟಿನ್ಯೂಸ್ ಫ್ಲೋ ಆಗುತ್ತಲ್ಲ, ನೀವು ಪ್ಯಾರಲಲ್ ಗಿಡಕ್ಕೆ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಇನ್ ಸೀರೀಸ್. ಓಕೆ, ಎನಿಯೋ ಡ್ಯೂ ರೀಸನ್ಸ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಎಲ್ಲ ಡ್ಯೂ ರೀಸನ್ಸ್. ಸೊ ಎನಿಯೋ, ಸೊ this you should know. Symbols, you should know all the symbols and its components ಎಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಓಮ್ಸ್ ಲಾ, ವೆರಿ ಸಿಂಪಲ್, ನಿಮ್ಗೆ ಗೊತ್ತು. ವಾಟ್ ಇಸ್ ಓಮ್ಸ್ ಲಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ವಾಟ್ ಇಸ್ ಮೀನಿಂಗ್ ಆಫ್ ದಿಸ್? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಎರಡು ಒಟ್ಟೊಟ್ಟಿಗೆ ಬೆಳೆಯುತ್ತೆ. ಆಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸಸ್, ಈವನ್ ದ ಕರೆಂಟ್ ಇನ್ಕ್ರೀಸಸ್. ಓಕೆ, ಸೊ ಓಮ್ಸ್ ಲಾ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್. ಯಾಕೆ ಅಕ್ರಾಸ್ ದ ಎಂಡ್ಸ್ ಅಂತಾರೆ? ಆ ಕಡೆ ಈ ಕಡೆ ಇರ್ಬೇಕಲ್ವಾ, ಆ ಕಡೆ ಈ ಕಡೆ ಇದು ಹೈಟ್ ಡಿಫರೆನ್ಸ್ ಅಂತ ಹೇಳಿದೆ, ಎರಡು ಕಡೆ ಟಚ್ ಆಗಲೇಬೇಕು ನೋಡಿ, ಇಲ್ಲೂ ಕೂಡ ಎರಡು ಕಡೆ. ಅದಕ್ಕೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್, ಆಯ್ತಾ? ನೆಕ್ಸ್ಟ್ ಪ್ರಪೋರ್ಷನಾಲಿಟಿ ಬೇರೆ, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಪ್ರಪೋರ್ಷನಲ್ ಬೇರೆ, ಇದೇ ಬೇರೆ. ಏನು? ಈಕ್ವಲ್ ಟು ಸೈನ್ ಬೇರೆ, ಪ್ರಪೋರ್ಷನಾಲಿಟಿ ಸೈನ್ ಬೇರೆ, ಎರಡು ಒಂದೇ ಅಲ್ಲ. ಓಕೆ, ಸೊ ಈಕ್ವಲ್ ಟು ಹಾಕಿ ಒಂದು ಕಾನ್ಸ್ಟೆಂಟ್ ನ ಹಾಕ್ಬೇಕು. ಆ ಕಾನ್ಸ್ಟೆಂಟೇ ರೆಸಿಸ್ಟೆನ್ಸ್, ಆಯ್ತಾ? ಏನ್ ಕಾನ್ಸ್ಟೆಂಟ್ ಅಂದ್ರೆ, ಯಾಕೆ ಕಾನ್ಸ್ಟೆಂಟು? ರೆಸಿಸ್ಟೆನ್ಸ್ ಅಂದ್ರೆ ಏನು? ಎಲ್ಲ ಕಂಡಕ್ಟರ್ಸ್ ಇನ್ಕ್ಲೂಡಿಂಗ್ ಕಂಡಕ್ಟರ್ಸ್ ಎಲೆಕ್ಟ್ರಾನ್ಸ್ ನ ಫ್ರೀಯಾಗಿ ಹೋಗಿ ಬಿಡಲ್ಲ, ಆಯ್ತಾ? ಎಸ್, ಇದು ಕರೆಕ್ಟ್. ಟೆಂಪರೇಚರ್ ಹಾಕಿದ್ರೆ ಅದು ಬರೀಬೇಕು. ಏನು? potential difference is directly proportional to the current at a given temperature, at a constant temperature. Ohm's law definite question badde barutte, aita? So anyhow, V is equal to Ri. Ri told it is a constant. What is a constant? And the change agalla. Ondu wire ge onde resistance. Now all the conductors have a resistor, ಅಂದ್ರೆ ತಡೆ ಹಿಡಿಯುತ್ತೆ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈ ಕಡೆ 100 ಎಲೆಕ್ಟ್ರಾನ್ಸ್ ಬಂದ್ರೆ ಈ ಕಡೆ ಬರಬೇಕಾದ್ರೆ ಬರೀ ಒಂದು 50 ಎಲೆಕ್ಟ್ರಾನ್ಸ್ ಇರುತ್ತೆ. ಮಧ್ಯದಲ್ಲಿ 50 ಎಲೆಕ್ಟ್ರಾನ್ಸ್ ಬರಕ್ಕಾಗದೆ ಅಲ್ಲೇ ಸತ್ತೋಗ್ಬಿಡುತ್ತೆ. ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಟ್ ಕೆನಾಟ್ ಕಮ್. ದಟ್ ಈಸ್ ದ ರೆಸಿಸ್ಟೆನ್ಸ್. ಇವಾಗ ನಮ್ಮ ಮನೆಗೆ ಬರುತ್ತಲ್ಲ ಎಲೆಕ್ಟ್ರಿಸಿಟಿ, ದೇರ್ ಇಸ್ ಎ ವೇಸ್ಟೇಜ್ ಆಫ್ ನಿಯರ್ಲಿ 40% 50% ಆಫ್ ಕರೆಂಟ್. ಅಲ್ಲಿಂದ ಜನರೇಟ್ ಸ್ಟೇಷನ್ ಇಂದ ನಮ್ಮ ಮನೆಗೆ ಬರೋದು ದೇರ್ ಇಸ್ ಲಾಟ್ ಆಫ್ ವೇಸ್ಟೇಜ್ ಇನ್ ಕರೆಂಟ್. ಓಕೆ, ದಿಸ್ ಇಸ್ ಬಿಕಾಸ್ ಆಫ್ ರೆಸಿಸ್ಟೆನ್ಸ್ ಇನ್ ದ ಅಲ್ಯೂಮಿನಿಯಂ ಅಂಡ್ ಕಾಪರ್ ವೈರ್ಸ್. ಕೆಲವು ಹೈ ರೆಸಿಸ್ಟೆನ್ಸ್, ಆಯ್ತಾ, ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ ನಮ್ಮ ಇಸ್ತ್ರಿ ಪೆಟ್ಟಿಗೆ,
ಆಯಿತಾ. ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ನಮ್ಮ ಮನೆ ಹೀಟರ್ ಇರ್ಬೋದು, ಟೋಸ್ಟರ್ ಇರ್ಬೋದು, ಅದು ಪ್ರಿನ್ಸಿಪಲ್ಲೇ ಏನು, ಹೆಂಗೆ ವರ್ಕ್ ಆಗುತ್ತೆ, ಹೀಟಿಂಗ್ ಎಫೆಕ್ಟ್. ಹೆಂಗೆ ಹೀಟ್ ಜಾಸ್ತಿ ಆದರೆ ನೀವು ಯೂಸ್ ಮಾಡೋಕ್ಕಾಗೋದು ಇಸ್ತ್ರಿ ಪೆಟ್ಟಿಗೆನ, ಐರನ್. ದೇರ್ ವಾಟ್ ಯು ನೀಡ್ ಲಾಟ್ ಆಫ್ ರೆಸಿಸ್ಟೆನ್ಸ್. ಇಫ್ ದೇರ್ ಇಸ್ ಲಾಟ್ ಆಫ್ ರೆಸಿಸ್ಟೆನ್ಸ್ ಓನ್ಲಿ ಹೀಟ್ ಇಸ್ ಜನರೇಟೆಡ್. ನೋಡಿ ನಿಮಗೆ ಇದು ಹೊಡಿತಾ ಎಷ್ಟು ನೀವು ಇದು ಪುಷ್ ಮಾಡ್ತೀರೋ ಇಲ್ಲಿ ಬಿಸಿ ಆಗುತ್ತೆ, ಆಯಿತಾ. ಅದೇ ಥರ ತುಂಬ ಹೊತ್ತು ನೀವು ಬರ್ತೀನಿ, ನೆಕ್ಸ್ಟ್ ಜೋಲ್ಸ್ ಲಾ ಫಿಟ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಓಮ್ಸ್ ಲಾ ಗೊತ್ತಾಯ್ತಲ್ಲ. ಓಮ್ಸ್ ಲಾ ವಿ ಇಸ್ ಈಕ್ವಲ್, ನೀವು ಹೆಂಗೆ ಬರೀಬೇಕಾದ್ರೆ ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು, ಓಮ್ಸ್ ಲಾ ಅಂತ ಬರೆದು, okay, you write Ohm's law, then write V proportional to I, then write V is equal to IR, and write what is R. R is resistance. Okay, this you should ensure for 2 marks. Okay, next coming to factors, ಇದು ತುಂಬಾ important. The factors affecting the resistance of conductor. ಏನಿದು? ಓಕೆ, ಏನಿದು? ಇದು ಕರೆಕ್ಟಾಗಿ ಅರ್ಥ ಆಗ್ಬೇಕು, ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ತರ ಡ್ಯೂರಿಸನ್ ಪ್ರಶ್ನೆ ನಾನು ಹೇಳ್ತಾ ಹೋಗ್ತಿದ್ದೀನಲ್ಲ ಎಲ್ಲಾನು, ಹಿಂಗೆ ಡೈರೆಕ್ಟ್ ಆಗಿ ಕೇಳ್ತಾರಂತ ಹೋಗ್ಬೇಡಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ತುಂಬ ಇದಕ್ಕೇನು ಇಲ್ಲಿ ಮೆನಿ ಆರ್ ಆಸ್ಕಿಂಗ್ 80 ಔಟ್ 80 ಏನು ಬೇಕು, 75 ಅದೆಲ್ಲ ಮಾಡ್ತೀನಿ ನಾನು. ದಯವಿಟ್ಟು ಕೇಳಿಸ್ಕೊಡಿ, ನಾನು ಮತ್ತೆ ಹೇಳೋದು, ಮಾರ್ಕ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಕಾನ್ಸೆಪ್ಟ್ ಬಗ್ಗೆ ಒತ್ತು ಕೊಡಿ. ನಾಳೆ ಮಾರ್ಕ್ಸ್ ನಿಮ್ಮ ಜೊತೆಗೆ ಬರಲ್ಲ, ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ. ನಿಮ್ಮ ಕಾನ್ಸೆಪ್ಟ್ಸೇ ನಿಮಗೆ ಕಾಪಾಡೋದು, ಆಯಿತಾ. ವಾಪಸ್ ಬರೋಣ. ಎಷ್ಟೋ ಜನ ನೋಡಿದ್ದೀನಿ 90%, 95% ಅಂತ ಮಾತಾಡ್ತಾರೆ. ಬೇಸಿಕ್ ನಾಲೆಜೇ ಇರಲ್ಲ ನಾಳೆ ಲೈಫ್ ಬಗ್ಗೆ, ಆಯ್ತಾ. ಏನೂ ಗೊತ್ತಿರಲ್ಲ. ನಾಳೆ ಹೋಗಿ ಬಲ್ಬ್ ರಿಪೇರಿ ಮಾಡೋದಂದ್ರೆ ಅವ್ನು ಬಲ್ಬ್ ಹಿಡಿಯೋಕ್ಕೂ ಬರಲ್ಲ, ಎದುರ್ಕೊಂಡ್ಬಿಡ್ತಾನೆ. ಕಾನ್ಸೆಪ್ಟ್ ಎಲ್ಲ ಭಯ ಹೊಡೆದ್ಬಿಡೋದು, ಇಲ್ಲಿ 95 ತೆಗೆದ್ಬಿಡೋದು, ಏನೋ ಮಾಡ್ಬಿಡೋದು. ಅದಕ್ಕೆ ಮಾರ್ಕ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸರಿಯೋ, ವಾಟ್ ಈಸ್ ದ ಫ್ಯಾಕ್ಟರ್ಸ್, ಏನೆಲ್ಲ ಫ್ಯಾಕ್ಟರ್ಸ್ ಮೇಲೆ ಇವಾಗ ಇದು ಪ್ರಶ್ನೆ ಏನು ಗೊತ್ತಾ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್. ಅಂದರೆ ಒಂದು ರೆಸಿಸ್ಟೆನ್ಸ್ ಯಾವುದ್ರ ಮೇಲೆಲ್ಲ ನಿಂತಿದೆ, ಯಾವುದು ಅದನ್ನು ಕಂಟ್ರೋಲ್ ಮಾಡುತ್ತೆ ರೆಸಿಸ್ಟೆನ್ಸ್ನ. ಫಸ್ಟು ಓಕೆ, ಇವಾಗ ವಯರ್ ಉದ್ದ ಜಾಸ್ತಿ ಆಗ್ತಾ ವಯರ್ದು, ಅಂದರೆ ಎಲೆಕ್ಟ್ರಾನ್ಸ್ ತುಂಬ ದೂರ ಹೋಗ್ಬೇಕಾ, ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಏನಾಗುತ್ತದು, ರೆಸಿಸ್ಟೆನ್ಸು ಜಾಸ್ತಿ, ವಯರ್ ಉದ್ದ ಜಾಸ್ತಿ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ, ಜಾಸ್ತಿ ಅಡೆತಡೆಗಳು ಸಿಗುತ್ತೆ. ದೇರ್ಫೋರ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಅಂದರೆ ಲೆಂತ್ ಜಾಸ್ತಿ ಆಗ್ತಾ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಉದ್ದ ವಯರ್ ಜಾಸ್ತಿ ಆಗ್ತಾ ನಿಮಗೆ ಎಲೆಕ್ಟ್ರಾನ್ಸ್ ಆ ಕಡೆಯಿಂದ ಈ ಕಡೆ ಬರ್ತಾ ತುಂಬ ವೇಸ್ಟೇಜ್ ಆಗುತ್ತೆ. ಯಾಕೆ? ರೆಸಿಸ್ಟೆನ್ಸ್ ತುಂಬ ಕಡೆ ಅಡೆತಡೆಗಳಿರುತ್ತೆ. ಓಕೆ, ಸೊ ನೆಕ್ಸ್ಟು ಕ್ಯಾಮ್ರಾ ಕ್ಲಾರಿಟಿ ಇಲ್ದವರು ದಯವಿಟ್ಟು ನೀವು ನಿಮ್ಮ ಇದನ್ನ ಚೇಂಜ್ ಮಾಡ್ಕೊಬೇಕು, ನಿಮ್ಮ ರೆಸೊಲ್ಯೂಷನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಕ್ರಾಸ್ ಸೆಕ್ಷನ್ ಏರಿಯಾ. ಏನು ಕ್ರಾಸ್ ಸೆಕ್ಷನ್ ಏರಿಯಾ ಅಂದರೆ, ಇವಾಗ ಈ ವಯರ್ನ ಹಿಂಗೆ ಕಟ್ ಮಾಡಿದ್ರೆ ಮುಂದೆ ನೋಡ್ರೆ ಈ ಥರ ಕಾಣಿಸುತ್ತಾ ಕ್ರಾಸ್ ಸೆಕ್ಷನಲ್ ಏರಿಯಾ. ಇವಾಗ ನೀವೇ ಹೇಳಿ, ವಯರ್ ದಪ್ಪ ಇದ್ದಷ್ಟು ಒಳ್ಳೇದಾ, ಸಣ್ಣ ಇದ್ದಷ್ಟು ಒಳ್ಳೇದಾ? ವಯರ್ ದಪ್ಪ ಇರಬೇಕಲ್ಲ. ದಪ್ಪ ಇದ್ದಾಗ ಏನಾಗುತ್ತೆ, ಮೋರ್ ಎಲೆಕ್ಟ್ರಾನ್ಸ್ ಕ್ಯಾನ್ ಗೋ, ರೆಸಿಸ್ಟೆನ್ಸ್ ವಿಲ್ ಡಿಕ್ರೀಸ್. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಮೀನಿಂಗ್ ಏನು ಗೊತ್ತಾ, ಇದು ಜಾಸ್ತಿ ಆದರೆ, ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಕರೆಕ್ಟಾ? ದಪ್ಪ ಆಗ್ತಾ ಅದಕ್ಕೆ ನಮ್ಮ ಮನೆಗೆ ನೀವು ಇದನ್ನ ನೋಡಿದ್ದೀರಾ, ನಿಮ್ಮ ಟ್ರಾನ್ಸ್ಮಿಷನ್ ಕೇಬಲ್ಸ್ ಅಲ್ಲಿ ನೋಡಿ, ಸ್ವಲ್ಪ ದಪ್ಪ ಇರುತ್ತೆ. ಆದಷ್ಟು ದಪ್ಪ ಮಾಡಕ್ಕೆ ಟ್ರೈ ಮಾಡ್ತೀವಿ. ಯಾಕೆ? ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅಡೆತಡೆಗಳು ಕಡಿಮೆ ಆಗುತ್ತೆ. ಸೊ ವಿ ಇನ್ಕ್ರೀಸ್ ದ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ. ಓಕೆ, ಸೊ ದಟ್ ಯು ಶುಡ್ ರಿಮೆಂಬರ್. ಸೊ ವಾಟ್ ಡ್ಯೂರಿಸಮ್ ಕೇಳ್ತಾರೆ, ಹೌ ಡಸ್ ದ ರೆಸಿಸ್ಟೆನ್ಸ್ ವೇರಿ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್? ಹೌ ಇಟ್ ವೇರೀಸ್ ಇನ್ವರ್ಸ್ಲಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ವರ್ಸ್ಲಿ? ಮೀನಿಂಗ್ ಆಫ್ ಇನ್ವರ್ಸ್ಲಿ ಇಸ್ ವೆರಿ ಸಿಂಪಲ್. ಡೈರೆಕ್ಟ್ಲಿ ಅಂದ್ರೆ ಎರಡೂ ಬೆಳೆಯುತ್ತೆ, ಇದು ಬೆಳೆದ್ರೆ ಇದು ಬೆಳೆಯುತ್ತೆ. ಇನ್ವರ್ಸ್ಲಿ ಅಂದ್ರೆ ಏನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬೆಳೆದ್ರೆ ಇದು ಕಡಿಮೆ ಆಗುತ್ತೆ, ಇದು ಕಡಿಮೆ ಆಯಿತು ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಯು ಶುಡ್ ರಿಮೆಂಬರ್. ದೆನ್ ಲಾಸ್ಟ್ ಪಾಯಿಂಟ್, 3 points. One is it depends on length, it depends on area of cross section, it depends on nature of material. ಯಾವ ಮೆಟೀರಿಯಲ್ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ರೆಸಿಸ್ಟೆನ್ಸ್. ನೌ ಇಫ್ ಅಟ್ ಆಲ್ ಇಟ್ ಈಸ್ ರೆಸಿಪ್ರೋಕಲ್, ಯು ಕ್ಯಾನ್ ಟೇಕ್ ರೆಸಿಪ್ರೋಕಲ್ ಆಲ್ಸೋ. ಎನಿಯೋ, ಸೊ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ? ಇವಾಗ ಇನ್ಸುಲೇಟರ್ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಅದರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಕಂಡಕ್ಟರ್ಸ್ ಅಲ್ಲೂ ಕೂಡ ಎವ್ರಿಥಿಂಗ್ ಇಸ್ ನಾಟ್ ಗುಡ್ ರೆಸಿಸ್ಟೆನ್ಸ್. ದೇರ್ ಆರ್ ಫ್ಯೂ ಥಿಂಗ್ ವಿಚ್ ಆರ್ ಗುಡ್, ಫ್ಯೂ ಥಿಂಗ್ ವಿಚ್ ಆರ್ ನಾಟ್ ವೆರಿ ಗುಡ್. ಸೊ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಸೊ ದೀಸ್ 3 things ಇಸ್ ವೆರಿ ಇಂಪಾರ್ಟೆಂಟ್. ಟೆಂಪರೇಚರ್ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ಗಿಲ್ಲ ಟೆಂಪರೇಚರು, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಅದು ನಿಮಗೆ ಹೈಯರ್ ಕ್ಲಾಸಲ್ಲಿ ಬರುತ್ತೆ. ಸೊ ದೀಸ್ 3 things, ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದ ಲೆಂತ್ ಆ್ಯಂಡ್ ದ ನೇಚರ್ ಆಫ್ ಮೆಟೀರಿಯಲ್. ಓಕೆ, ಸೊ ದೀಸ್ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಓಕೆ, ಇದು ಬಂದೇ ಬರುತ್ತೆ ಎಕ್ಸಾಮ್ಗೆ, ಇದು ಹೆಂಗಾದ್ರೂ ಕೇಳ್ಬೋದು, ಇದು ಅರ್ಥ ಮಾಡ್ಕೊಬೇಕು ನೀವು, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ನ್ಯೂಮರಿಕಲ್ಸ್ ವಿಡಿಯೋ ಆಗಲೇ ಇದೆ,
ನಾನು ಫಿಸಿಕ್ಸ್ ನ್ಯೂಮರಿಕಲ್ಸ್ ನೋಡಿ ಈ ಥರ ಲೈವ್ ಕ್ಲಾಸಲ್ಲಿ ಡೆಫಿನೆಟ್ಲಿ ಫಿಸಿಕ್ಸ್ ನ್ಯೂಮರಿಕಲ್ಸ್ ತಲೆ ಕೆಟ್ಟೋಗುತ್ತೆ ನಿಮಗೆ. ಅದಕ್ಕೆ ನಾನು ಆಗಲೇ ಫಿಸಿಕ್ಸ್ ನ್ಯೂಮರಿಕಲ್ಸು ಎಲ್ಲ ನ್ಯೂಮರಿಕಲ್ಸು ಅರ್ಥ ಮಾಡಿಸಿದ್ದೀನಿ ನಿಮಗೆ. ನೀವು ಈ ಮೂಮೆಂಟ್ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಸೈನ್ಸು ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಯು ಆರ್ ಗೋಯಿಂಗ್ ಟು ಆನ್ಸರ್ ಮಾಡೋಕ್ಕಾಗಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್, ಜೌಲ್ಸ್ ಲಾ ಆಫ್ ಹೀಟಿಂಗ್. ನೆಕ್ಸ್ಟ್ ವಾಟ್ ಈಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್? ವೆರಿ ಸಿಂಪಲ್, H is equal to I square RT. This is the equation. What is the meaning of this equation? Heat. ಎಷ್ಟಪ್ಪ ಹೀಟ್ ಆಗುತ್ತೆ ಒಂದು ಇನ್ಸ್ಟ್ರೂಮೆಂಟ್, ಎಷ್ಟು ಹೀಟ್ ಆಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದರೆ ಹೀಟಿಂಗ್ ಎಷ್ಟು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕರೆಂಟು ಐ ಸ್ಕ್ವಯರ್ ಇದೆ ಅಂದರೆ ಅರ್ಥ ಏನು? 2 ಆಂಪೈರ್ ಕರೆಂಟ್ ಬಂತು ಅಂದರೆ ಒಂದು ಇನ್ಸ್ಟ್ರೂಮೆಂಟ್ಗೆ 4 ಪಟ್ಟು ಬಿಸಿ ಆಗುತ್ತೆ. 3 ಆಂಪೈರ್ ಬಂತು ಅಂದರೆ 9 ಪಟ್ಟು ಬಿಸಿ ಆಗುತ್ತೆ. ಓಕೆ, ದಟ್ ಇಸ್ ವೈ ಇಟ್ ಇಸ್ ಸ್ಕ್ವಯರ್. ಹೆಂಗೆ ಬರೀತೀರಾ ಆನ್ಸರು? ಹೀಟ್ ಪ್ರೊಡ್ಯೂಸ್ ಬೈ ಎ ಮೆಟೀರಿಯಲ್ ಎಷ್ಟು ಬಿಸಿ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದ ಕರೆಂಟ್. ನೆಕ್ಸ್ಟು ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ಬಿಸಿ ಜಾಸ್ತಿ ಆಗುತ್ತೆ. ನಾನು ಅದನ್ನೇ ಹೇಳಿದೆ, ಇಸ್ತ್ರಿ ಪೆಟ್ಟಿಗೆ ಅದರೊಳಗಡೆ ನಿಕ್ರೋಮ್ ವೈರ್ ಬಳಸ್ತಾರೆ ಆಯ್ತಾ. ನಿಕ್ರೋಮ್ ವೈರ್ ಬಳಸಿದಾಗ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್, ಅದಕ್ಕೆ ನಿಮ್ಮ ಮನೆ ಬಿಲ್ ಜಾಸ್ತಿ ಬರುತ್ತೆ. ನಿಮ್ಮ ಮನೆ ಗೀಸರು ನೀವು ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ಮ ಅಮ್ಮನ ಬೈತಾನೆ ಇರ್ತಾರೆ, ಯಾಕೆ ಯೂಸ್ ಮಾಡ್ತೀಯ ಅದನ್ನಂತ. ಯಾಕಂದ್ರೆ ಅದ್ರಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಕರೆಂಟ್ ವೇಸ್ಟ್ ಆಗುತ್ತೆ, ನಿಮ್ಗೆ ಜಾಸ್ತಿ ಕರೆಂಟ್ ಬಿಲ್ ಬರುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್, ಮೋರ್ ದ ರೆಸಿಸ್ಟೆನ್ಸ್ ಮೋರ್ ದ ಹೀಟ್. ಟೈಮ್, ಆಬ್ವಿಯಸ್ಲಿ ಟೈಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟೈಮ್. ತುಂಬ ಹೊತ್ತು ಫ್ಯಾನ್ ಓಡಿಸಿದ್ರೆ, ತುಂಬ ಹೊತ್ತು ಮೊಬೈಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಬಿಸಿ ಆಗುತ್ತೆ ಅಲ್ವಾ. ಸೊ ಇಟ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ I square RT ಆಯ್ತಾ. ಸೊ ಇದು ನಿಮಗೆ ಈಸಿಲಿ ಅರ್ಥ ಆಯ್ತಾ? ಇದು ಹೆಂಗಾದ್ರೂ ಕೇಳ್ಬೋದು ಮತ್ತೆ. ಓಕೆ, ಹೀಟ್ ಪ್ರೊಡ್ಯೂಸ್ಡ್ I square RT. ಓಕೆ, ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ ಕೇಳ್ಬೋದು. ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಫ್ಯೂಸ್? ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಗೀಸರ್? ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಸ್ತ್ರಿ ಐರನ್? ವಾಟ್ ಆಲ್ ದ ಥಿಂಗ್ ಇಟ್ ಇಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಇಸ್ ದ ಪ್ರಿನ್ಸಿಪಲ್ ಆಯ್ತಾ. ಇದು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬರೋದು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಏನು? ಒಂದು ಬಾರ್ ಮ್ಯಾಗ್ನೆಟ್ ಇದೆಯಲ್ಲ, ಇದೊಂದು ವಂಡರ್ಫುಲ್ ನಮಗೆ ಸಿಕ್ಕಿರೋ ಇದು. ಆ ಮ್ಯಾಗ್ನೆಟ್ ಇದೆ ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಇದೆ, ಜಗತ್ತು ನಡೀತಾ ಇದೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ಒಂದು ಮ್ಯಾಗ್ನೆಟ್ ಸುತ್ತಲೂ ಒಂದು ಇಮ್ಯಾಜಿನರಿ ಲೈನ್ ಇದೆ ಆಯ್ತಾ. ಅಲ್ಲಿ ಒಂದು ಫೀಲ್ಡ್ ಲೈನ್ಸ್ ಥರ ಒಂದು ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ದು ಲೈನ್ಸ್ ಇರುತ್ತೆ ಆಯ್ತಾ. ಹೆಂಗಿರುತ್ತದು? ನಾರ್ತಿಂದ ಬಂದು ಸೌತ್ ಕಡೆ ಬರ್ತಾ ಇರುತ್ತೆ. ನಾರ್ತಿಂದ ಬಂದು ಸೌತ್ ಕಡೆ ನೋಡಿ, ಆರೋ ಮಾರ್ಕ್ ತೋರಿಸ್ಬೇಕು. ನಾರ್ತಿಂದ ಬಂದು ಸೌತ್ ಕಡೆ ಇಂಟರ್ಸೆಕ್ಟ್ ಆಗಬಾರ್ದು. ಒಂದು ಸೆಕೆಂಡ್. ಓಕೆ, ಸೊ ನಾರ್ತ್ ಟು ಸೌತ್ ಇವಾಗ ನೋಡಿ ಕೇಳ್ತಾರೆ, ವಾಟ್ ಆರ್ ದ ಪ್ರಾಪರ್ಟೀಸ್? ಇದು ಗ್ಯೂರಿಸನ್ಸ್ ಎಲ್ಲರೂ ಕೇಳ್ಬೋದು, ಅಥವಾ 1 ಮಾರ್ಕ್ಸ್ ಎಲ್ಲರೂ ಕೇಳ್ಬೋದು, 2 ಮಾರ್ಕ್ಸ್ ಎಲ್ಲರೂ ಕೇಳ್ಬೋದು. ಓಕೆ, ಹೌ ಡು ದೇ ಆಸ್ಕ್ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಗೋ ಟುವರ್ಡ್ಸ್ ಸೌತ್ ಪೋಲ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ಸೌತ್ ಪೋಲ್ ಗಂಟ ಹೋಗುತ್ತೆ. ಓಕೆ, ದಟ್ ಈಸ್ ಫಸ್ಟ್ ಪ್ರಾಪರ್ಟಿ. ದ ನೆಕ್ಸ್ಟ್, ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ? ನೆಕ್ಸ್ಟ್ ಪ್ರಾಪರ್ಟಿ ಇಸ್ ದೇ ಆರ್ ಡೆನ್ಸರ್ ಇನ್ ದ ಪೋಲ್ಸ್. ತುಂಬಾ ಹತ್ತತ್ರ ಇರುತ್ತೆ. ದೇ ಆರ್ ಡೆನ್ಸರ್ ನಿಯರ್ ದ ಪೋಲ್ಸ್. ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಆಗಲ್ಲ ಎಲ್ಲೂನು. ಇಲ್ಲಿ ಬಂದಿದ್ದು ಹಿಂಗೆ ಹೋಗುತ್ತೆ, ಇಲ್ಲೆಲ್ಲೂ ಇಂಟರ್ಸೆಕ್ಟ್. ನಾನು ಡಯಾಗ್ರಾಮ್ ತಪ್ಪು ಮಾಡಿದೆ, ಇಂಟರ್ಸೆಕ್ಟ್ ಆಗಬಾರ್ದು. ಓಕೆ, ದೇ ಡು ನಾಟ್ ಇಂಟರ್ಸೆಕ್ಟ್. ಓಕೆ, ಸೊ ದೀಸ್ ಆರ್ ದ 3 important. Then one more, there is one, they form the closed loop, close ಆಗುತ್ತೆ. So these are the 4 points that you need to remember. Okay, next ಇಲ್ಲೊಂದು ಡ್ಯೂರಿಸನ್ ಪ್ರಶ್ನೆ ಬರುತ್ತೆ. ಏನು? why do not the magnetic field lines do not intersect? Why do not they intersect? Because ಇಂಟರ್ಸೆಕ್ಟ್ ಆಗ ಚಾನ್ಸೇ ಇಲ್ಲ. ಇವಾಗ ನೋಡಿ, ಇಂಟರ್ಸೆಕ್ಟ್ ಆಗುತ್ತೆ, ನಾರ್ತ್ ಇಂದ ಸೌತ್ ಬರ್ತಾ ಇದೆ, ಯಾವುದೋ ಒಂದು ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಇಫ್ ಇಟ್ ಇಸ್ ಇಂಟರ್ಸೆಕ್ಟಿಂಗ್, ದೆನ್ ಅಟ್ ಸೇಮ್ ಪಾಯಿಂಟ್ ಇಟ್ ಮೀನ್ಸ್ there is north pole and also south pole, or north and south both direction, which is impossible ಆಯ್ತಾ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ 2 ಡೈರೆಕ್ಷನ್ ಇರಕ್ಕೆ ಸಾಧ್ಯ ಇಲ್ಲ ಆಯ್ತಾ. ಸೊ ದಿಸ್ ಐ ಡೀಟೇಲ್ಡಿ ಇನ್ ಓನ್ ವರ್ಡ್ಸ್ ಅಲ್ಲಿ ನಿಮಗೆ ಐ ವಿಲ್ ರಿಪೀಟ್ ಅಗೇನ್. ಸಿ, it starts from north and going to south. Okay, how can one north pole and one south pole intersect? How can you intersect? It is not possible. It arrives or it emerges from north and go towards south. How can it intersect? It cannot intersect, because if at all it intersect, that means that point, if it intersect, that point has 2 direction, which is impossible. ನಾನು ಡ್ಯೂ ರೀಸನ್ ಇದರಲ್ಲಿ ನೀವು ಓದಿ ತುಂಬ ಸಿಂಪಲ್ ಆಗಿ ಬರ್ತೀನಿ. ಡ್ಯೂ ರೀಸನ್ ಅಂತ ನಾನು ಹೇಳ್ತೀನಿ ಬಿಡಿ. ಓಕೆ, ನೆಕ್ಸ್ಟ್ ಬರೋದು ಮ್ಯಾಗ್ನೆಟಿಕ್. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ರೂಲ್. ನಾನು ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ತುಂಬ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ರೂಲ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆಯ್ತಾ. ನೋಡಿ, ಇವಾಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಫಸ್ಟ್ ಬರುತ್ತೆ, ಮೋಟರ್ಗಿಂತ ಮುಂಚೆ ಬರುತ್ತೆ.
ಮೋಟ್ರಲ್ಲಿ ಏನಾಗುತ್ತೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಮೋಟ್ರಲ್ಲಿ ಏನಾಗುತ್ತೆ, ಮೋಟ್ರಲ್ಲಿ ಏನು ಸಿಗುತ್ತೆ ನಿಮಗೆ, ಮೋಟ್ರಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಆಗಲೇ ಹೇಳಿದೆ ಎಲೆಕ್ಟ್ರಿಸಿಟಿ ಬರುತ್ತೆ. ಯು ವಿಲ್ ಗೆಟ್ ವಾಟ್, ಯು ವಿಲ್ ಗೆಟ್ ಎಲೆಕ್ಟ್ರಿಕ್. ಮೋಟರಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಸಿಗುತ್ತೆ, ಸ್ವಿಚ್ ಮಾಡಿದ್ರೆ ಫ್ಯಾನ್ ಸುತ್ತುತ್ತೆ, ಯು ವಿಲ್ ಗೆಟ್ ಮೆಕ್ಯಾನಿಕಲ್ ಎನರ್ಜಿ, ಕರೆಕ್ಟ್. ಸೊ ಇವಾಗ ಬರೋಣ ಫಸ್ಟು. ಆಮೇಲೆ ಜನರೇಟರಲ್ಲಿ ಏನು ಬರುತ್ತೆ, ಎಲೆಕ್ಟ್ರಿಸಿಟಿನೇ ಜನರೇಟ್ ಆಗುತ್ತೆ, ಕರೆಕ್ಟಾ, ಅಂದರೆ ಇಂಡ್ಯೂಸ್ಡ್ ಕರೆಂಟ್. ಈಗ ನೋಡಿ ನನ್ನ ಕೈ ನೋಡಿ ನೀಟಾಗೆ, ಫಸ್ಟು ಎರಡು ಕೈ ಇಟ್ಕೊಂಡು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಎರಡಕ್ಕೂ ಒಂದೇ ಸ್ಟೇಟ್ಮೆಂಟ್ ಬರೀತೀರಾ. ಫಸ್ಟು ಏನು, ಫಸ್ಟ್ ಸ್ಟೇಟ್ಮೆಂಟು, ಲೆಟ್ ಅಸ್ ಹೋಲ್ಡ್ ದ ಫಸ್ಟ್ ಫಿಂಗರ್, ದ ಸೆಕೆಂಡ್ ಫಿಂಗರ್ ಆರ್ ಥರ್ಡ್ ಫಿಂಗರ್, ಅಥವಾ ದ ಫೋರ್ ಫಿಂಗರ್ ದ ಥಂಬ್, ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಮೂರಕ್ಕೂ ಆಫ್ ಲೆಫ್ಟ್ ಹ್ಯಾಂಡ್ ಆಫ್ ರೈಟ್ ಹ್ಯಾಂಡ್ such that the three fingers are mutually perpendicular. ಅದು ಬರೀತೀರಾ, ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಆಯ್ತಾ. ಈಗ ಎರಡು ಕಡೆ ನೋಡಿ, ಈ ಎರಡು ಕೈ ಇದೆಯಲ್ಲ ಫೋರ್ ಫಿಂಗರು, ಎರಡು ಮ್ಯಾಗ್ನೆಟ್ ಇಡ್ತೀವಿ ಅಂತ ಇಟ್ಕೊಳ್ಳಿ. ಎರಡು ಕೂಡ ಮ್ಯಾಗ್ನೆಟ್ ಇಟ್ಟಾಗ ಏನು ಸಿಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗುತ್ತೆ, ಕರೆಕ್ಟಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗುತ್ತೆ. ಗ್ಯಾಪ್ ಇಟ್ಕೊಳ್ಳಿ. ಎರಡೂ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ರೈಟ್ ಹ್ಯಾಂಡ್ ರೂಲಲ್ಲಿ ಎರಡರಲ್ಲೂ ಕೂಡ ಫೋರ್ ಫಿಂಗರ್ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಇಂಡಿಕೇಟ್ ಮಾಡುತ್ತೆ, ಲೈನ್ ಅಂತ ಗ್ಯಾಪ್ ಇಟ್ಕೊಳ್ಳಿ. ನೆಕ್ಸ್ಟು ನನ್ನ ಕಡೆ ಬರ್ತಾ ಇದೆಯಾ, ನನ್ನ ಕಡೆ ಎರಡು ಬರ್ತಾ ಇದೆ, ಯಾವುದು ಮಿಡ್ಲ್ ಫಿಂಗರ್ ನನ್ನ ಕಡೆ ಬರ್ತಾ ಇದೆ ಅಥವಾ ಥರ್ಡ್ ಫಿಂಗರ್ ಬರ್ತಾ ಇದೆ. ನಾನು ಕರೆಂಟ್ ಜನರೇಟ್ ಮಾಡ್ತಾ ಇದ್ದೀನಿ, ಆಯ್ತಾ, ಕರೆಂಟ್ ಬರ್ತಿದೆ ನನ್ನ ಕಡೆ, ಆಯ್ತಾ. ಸೊ ಇನ್ ಬೋತ್ ಕೇಸ್ ಇಟ್ ಈಸ್ ಕರೆಂಟ್, ಓಕೆ. ಆರ್ ಎಲ್ಸ್ ಇದರಲ್ಲಿ ಒಂದು ರೈಟ್ ಹ್ಯಾಂಡಲ್ಲಿ ಒಂದು ಗ್ಯಾಪ್ ಮಾಡ್ಕೊಂಡು ಕರೆಂಟ್ ಅಲ್ಲ ಇಂಡ್ಯೂಸ್ ಕರೆಂಟ್ ಅಂತ ಬರೀರಿ. ತಮ್ ಎರಡೂ ಕಡೆ, ತಮ್ ಅಂದರೆ ಫೋರ್ಸ್, ಸುತ್ತೋದು ಯಾವ ಕಡೆ ಸುಗುತ್ತೆ ಫೋರ್ಸ್. ನೋಡಿ ಹಿಂಗಂದ್ರೆ ನೀವು ಗ್ಯಾಪ್ ಮಾಡ್ಕೊಳ್ಳಿ, ಫೋರ್ಸ್ ಹಿಂಗಂದ್ರೆ ತನ್ಸಪ್ ಅಂತೀವಲ್ಲ, ಫೋರ್ಸ್, ಆಯ್ತಾ. ಸೊ ವೆರಿ ಸಿಂಪಲ್ ನೋಡಿ, ಎರಡೂ ಕಡೆ ತಮ್ಮು, ಲೆಫ್ಟ್ ಹ್ಯಾಂಡ್ ಆಗಲಿ ರೈಟ್ ಹ್ಯಾಂಡ್ ಆಗಲಿ, ಬೋತ್ ಸೈಡ್ ಇಟ್ ಇಸ್ ತಮ್, ಓಕೆ. ನೆಕ್ಸ್ಟ್ ಇದ್ಯಾವುದು ನಿಮ್ಮ ಎರಡು ಫೋರ್ ಫಿಂಗರ್, ದ ಫೋರ್ ಫಿಂಗರ್ಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದ ಮಿಡ್ಲ್ ಫಿಂಗರ್ ಆರ್ ದ ಥರ್ಡ್ ಫಿಂಗರ್ ಇಸ್ ದ ಕರೆಂಟ್. ಬಟ್ ಇಫ್ ಯು ವಾಂಟ್ ರೈಟ್ ಇಟ್ ಪರ್ಫೆಕ್ಟ್ಲಿ, ಹೌ ಯು ವಿಲ್ ರೈಟ್ ಪರ್ಫೆಕ್ಟ್ಲಿ, ಓಕೆ. ಇದರಲ್ಲಿ ಏನು ಸಿಗುತ್ತೆ ಅದನ್ನ ಲಾಸ್ಟ್ ಅಲ್ಲಿ ಬರೀಬೇಕು. ವಾಟ್ ಯು ಗೆಟ್ ಇನ್ ದ ಲೆಫ್ಟ್ ಹ್ಯಾಂಡ್ ರೂಲ್, ಬಿಫೋರ್ ಮೋಟರ್ ಯು ಗೆಟ್ ದ ಫೋರ್ಸ್. ಸೊ ವಾಟ್ ಯು ಶುಡ್ ರೈಟ್, ಯು ಶುಡ್ ರೈಟ್ if the forefinger indicates the magnetic field lines, middle finger indicates the current, then the thumb will indicate the force or motion of conductor. ಎರಡು ಒಂದೇ, ಫೋರ್ಸ್ ಆರ್ ಮೋಷನ್ ಆಫ್ ಕಂಡಕ್ಟರ್, ಓಕೆ, ಗೊತ್ತಾಯ್ತಾ. ಈಗ ರೈಟ್ ಹ್ಯಾಂಡ್ಗೆ ಬಂದರೆ ಏನು ಸಿಗುತ್ತೆ, ಜನರೇಟರಲ್ಲಿ ಕರೆಂಟ್ ಸಿಗುತ್ತೆ, ಅಂದರೆ ಇಂಡ್ಯೂಸ್ ಕರೆಂಟ್, ಕರೆಕ್ಟಾ. ಸೊ ಏನು ಬರೀತೀರಾ ಲಾಸ್ಟಲ್ಲಿ, ಯಾವ್ದು ಬರೀತೀರಾ ಲಾಸ್ಟಲ್ಲಿ ಇದು ಬರೀತೀರಾ. ಇಫ್ ದ ಥಂಬ್ ಇಂಡಿಕೇಟ್ಸ್ ದ ಫೋರ್ಸ್ ಆರ್ ಮೋಷನ್ ಆಫ್ ಕಂಡಕ್ಟರ್ and the forefinger indicates the magnetic field lines, then the middle finger indicates the induced current. ಅಷ್ಟೇ, ಇಷ್ಟೇ ಸಿಂಪಲ್. ಇದೆರಡು ಗ್ಯಾಪ್ ಇಟ್ಕೊಳ್ಳಿ. ಎರಡು ಕಡೆ ಏನು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸೇ, ಆಯ್ತಾ, ಟನ್ಸಪ್ಪು, ಆಯ್ತಾ, ಇದೇನು ಫೋರ್ಸು, ಮಿಡ್ಲ್ ಫಿಂಗರ್ ಎರಡು ಕರೆಂಟ್, ಆಯ್ತಾ. ಸೊ ಇದರಲ್ಲಿ ಬೇರೆ ಬೇರೆ ಥರ ಇದೆ, ಫಾದರ್ ಮದರ್ ಚೈಲ್ಡ್ ಅಂತ ಇದೆ, ನಾನು ಕೆಲಸದ ಹೇಳ್ಕೊಟ್ಟಿದ್ದೀನಿ. ಯಾವುದಾದ್ರೂ ನಿಮಗೆ ಇದು ನನಗೆ ಕಂಫರ್ಟಬಲ್ ಇವಾಗ ಗ್ಯಾಪ್ ಇಟ್ಕೊಳ್ಳೋಕೆ. ಇಂಡ್ಯೂಸ್ ಕರೆಂಟ್ ಏನು, ಜನರೇಟರಲ್ಲಿ ಕರೆಂಟ್ ಸಿಗುತ್ತಲ್ವಾ, ಇವ್ರು ಇಂಡ್ಯೂಸಿಂಗ್ ಕರೆಂಟೇ ಸಿಕ್ಬಿಡುತ್ತೆ ನಿಮಗೆ, ಆಯ್ತಾ. ಅದೇ ನಿಮ್ಮ ಜನರೇಟರಲ್ಲಿ ಟರ್ಬೈನ್ಸ್ ಎಲ್ಲ ಏನಪ್ಪ ಕರೆಂಟನ್ನೇ ಪ್ರೊಡ್ಯೂಸ್ ಆಗೋದು, ದಟ್ ಈಸ್ ವೈ ಇಟ್ ಈಸ್ ಇಂಡ್ಯೂಸ್ಡ್. ಕರೆಂಟ್ ಇಂಡ್ಯೂಸ್ ಆಗುತ್ತೆ ವೆನ್ ಯು ಕೀಪ್ ಆ್ಯಂಡ್ ಒಂದು ಮ್ಯಾಗ್ನೆಟ್ ಮಧ್ಯೆ ವೆನ್ ಯು ಗೋ ಆ್ಯಂಡ್ ಕೀಪ್ ಆ್ಯಂಡ್ ಮೂವಿಂಗ್ ಕಂಡಕ್ಟರ್, ಬಿಕಾಸ್ ಇಟ್ ಕಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಟ್ ಮಾಡಿದಾಗ ಅದರಲ್ಲೇ ಕರೆಂಟ್ ಬಂದ್ಬಿಡುತ್ತೆ. ಇಟ್ ಈಸ್ ಜಸ್ಟ್ ಆಪೋಸಿಟ್, ಓಕೆ, ಇಟ್ ಈಸ್ ಜಸ್ಟ್ ಆಪೋಸಿಟ್ ಆಫ್ ಯುವರ್ ಜನರೇಟರ್, ಓಕೆ. ಸೊ ಥಂಬ್ ಇಸ್ ದ ಡೈರೆಕ್ಷನ್ ಆಫ್ ಮೋಟರ್. No, both it's same. Both it is motion ಒಂದೇ, force ಒಂದೇ. Don't worry, both are same. Okay, motion and this both are same. Motion or thumb both are same. ಸೊ ಇದನ್ನ ನೀವು ಸ್ಪ್ಯಾಮ್ಸ್ ಇರುತ್ತೆ, ದಯವಿಟ್ಟು ಇಲ್ಲಿ ಚಾಟ್ ಬಾಕ್ಸಲ್ಲಿ ತುಂಬ ಸ್ಪ್ಯಾಮ್ಸ್ ಇರುತ್ತೆ, ಡೋಂಟ್ ವೆರಿ ಅಬೌಟ್ ದ ಸ್ಪ್ಯಾಮ್. ದಯವಿಟ್ಟು ಬೇರೆಯವರು ಚಾಟ್ ಮಾಡೋದು ನಿಲ್ಲಿಸಿ, ಓಕೆ. ಸೊ ನೀವು ನಾನು ಚಾಟ್ ಬಾಕ್ಸ್ ಓಪನ್ ಮಾಡಿದ್ದೆ ಯಾಕಂದರೆ ನಿಮಗೆ ಹೆಲ್ಪ್ ಆಗಬೇಕು ಅಂತ, ಅದೇ ನಿಮ್ಮ ಪ್ರಶ್ನೆಗಳು ಕೇಳೋಕ್ಕೆ. ಸೊ ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್ ಏನೋ ಅಬೌಟ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್. ಈಸಿಲಿ ಐ ಥಾಟ್ ಇದನ್ನು ನೀವು ಬರೀರಿ, ತುಂಬ ಸಿಂಪಲ್ ಆಗಿರುತ್ತೆ. ಒಂದು ಕ್ವಶನ್ ಡೆಫಿನೆಟ್ 2 ಮಾರ್ಕ್ಸ್ಗೆ, ಏನೂ ಡೌಟ್ ಇಲ್ಲ, ಬರೆದಿಟ್ಕೊಂಬಿಡಿ, ಓಕೆ. ಸೊ ನೆಕ್ಸ್ಟ್ ಬರೋದು ಫ್ಯೂಸು ಓವರ್ಲೋಡಿಂಗು. ಬೇಗ ಹೇಳ್ತೀನಿ. ಫ್ಯೂಸ್ ಅಂದರೆ ನಾನು ಆಗಲೇ ಹೇಳಿದೆ, ಓವರ್ಲೋಡಿಂಗ್ ಅಂತ ಹೇಳ್ಬಿಡ್ತೀನಿ. ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟ್, ಆಲ್ಮೋಸ್ಟ್ ಬೋತ್ ಆರ್ ಸೇಮ್ ಇಟ್ ಸೆಲ್ಫ್, ಬಟ್ ಇಫ್ ಯು ವಾಂಟ್ ಟು ಬಿ ಸ್ಟಿಲ್ ಸ್ಪೆಸಿಫಿಕ್, ಓಕೆ. ವೈರ್ ಒಳಗಡೆ 3 ಟೈಪ್ಸ್ ಆಫ್ ವೈರ್ಸ್ ಇದೆ, ಅಂದರೆ ವೈರ್ ಒಳಗಡೆನೇ 3 ಟೈಪ್ಸ್ ಆಫ್ ವೈರ್ಸ್. ಏನು, ಒಂದು ನಿಮಗೆ ಬರೋದು ಲೈವ್ ವೈರ್, ಇಟ್ ಈಸ್ ಪಾಸಿಟಿವ್ ಆರ್ ರೆಡ್ ಕಲರ್, ನ್ಯೂಟ್ರಲ್ ವೈರ್ ವಿಚ್ ಇಸ್ ನೆಗೆಟಿವ್ ಆರ್ ಬ್ಲ್ಯಾಕ್ ಕಲರ್, ಆ್ಯಂಡ್ ಒನ್ ಈಸ್ ಕಾಲ್ಡ್ ಎಸ್ ಅರ್ತ್ ವೈರ್, ಗ್ರೀನ್ ಕಲರ್. ಅರ್ತ್ ವೈರ್ ಏನು, ಮನೆ ಕಟ್ಟಬೇಕಾದ್ರೇ ನಮ್ಮ ಮನೇಲಿರೋ ಎಲ್ಲ ಸರ್ಕ್ಯೂಟ್ ಬೋರ್ಡ್ಸಿಂದ ಒಂದು ವೈರ್ನ ತಗೊಂಡು ಭೂಮಿಗೆ ಕನೆಕ್ಟ್ ಮಾಡಿರ್ತೀವಿ. ಅದು ಯಾಕೆ, ಡ್ಯೂ ರೀಸನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವೈ, ಬಿಕಾಸ್
there are some instruments at your home, metallic body, we have metallic body, the instruments have a metallic body which will current ಬೇಗ ಶಾಕ್ ಆಗಿಬಿಡುತ್ತೆ ನಿಮಗೆ, ಆಯಿತಾ. ಅದಕ್ಕೆ ನಾವು ಎಷ್ಟೋ ಸತಿ ನೋಡಿರ್ತೀರ, ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನು ಕಂಪ್ಯೂಟರ್ಗೆ ಹೋಗ್ಬಿಟ್ಟು ಡೆಸ್ಕ್ಟಾಪ್ಗೆ ಈ ಮೊದಲೆಲ್ಲ ಪೆನ್ ಡ್ರೈವ್ ಬರ್ತಾ ಇತ್ತು, ಪೆನ್ ಡ್ರೈವ್ ಸ್ಟೀಲು ಪೆನ್ ಡ್ರೈವ್, ಐರನ್ ಪೆನ್ ಡ್ರೈವ್ ಹಾಕಿದ ತಕ್ಷಣ ಶಾಕ್ ಹೊಡಿತೆ, ಯಾಕಂದರೆ ಅಲ್ಲಿರೋ ಸಾಕೆಟಲ್ಲಿ ಅರ್ಥಿಂಗ್ ಹೋಗ್ಬಿಟ್ಟಿರುತ್ತೆ, ಅದಕ್ಕೆ ಶಾಕ್ ಹೊಡೆದ್ಬಿಡುತ್ತೆ ಸಡನ್ ಆಗಿ. ಸೊ ಅರ್ತ್ ವೈರ್ ಇಟ್ ಈಸ್ ಇನ್ ಗ್ರೀನ್ ಕಲರ್, ಅರ್ತು ಗ್ರೀನ್ ಕಲರ್ ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಇವಾಗ ಬರ್ತೀನಿ. ಮತ್ತೆ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ? ವೆನ್ ದ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಎರಡು ಟಚ್ ಆಗಬಾರ್ದು. ಟಚ್ ಆದರೆ ಕರೆಂಟ್ ಅಬ್ರಪ್ಟ್ಲಿ ಬರುತ್ತೆ, ಆಯಿತಾ. ಅದಕ್ಕೆ ನೀವು ನೋಡಿ ಎಷ್ಟೋ ಸತಿ ಈ ನೀವು ವೈರ್ ಮೇಲೆ ಹಕ್ಕಿಗಳು ಕೂತ್ಕೊಳ್ಳುತ್ತೆ, ಸಾಯಲ್ಲ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ, ಬಟ್ ಒಂದು ಮೇನ್ ರೀಸನ್ನು ಲೈವ್ ವೈರೇ ಬೇರೆ ಇರುತ್ತೆ, ನ್ಯೂಟ್ರಲ್ ವೈರೇ ಬೇರೆ ಇರುತ್ತೆ, ಅಲ್ಲಿ ಅದು ಟಚ್ ಆಗಲ್ಲ, ಅದಕ್ಕೆ ಅದೇನು ಸಾಯಲ್ಲ. ಬಟ್ ಒಂದೊಂದ್ಸತಿ ಗಾಳಿ ಬಂದಾಗ ಸಾಯುತ್ತೆ. ಯಾಕೆ? ಗಾಳಿಗಳು ಬಂದಾಗ ಆ ಲೈವ್ ವೈರ್ ನ್ಯೂಟ್ರಲ್ ವೈರ್ ಟಚ್ ಆಗಿಬಿಡುತ್ತೆ, ಅಬ್ರಪ್ಟ್ ಕರೆಂಟ್ ಬರುತ್ತೆ, ಅದು ಸಾಯುತ್ತದು ಅಲ್ಲಿ, ಆ ಟೈಮಲ್ಲಿ ಸಾಯುತ್ತೆ, ಆ ಅಕ್ಕಿ ಸಾಯುತ್ತೆ. ಓಕೆ, ಸೊ ವೆರಿ ಸಿಂಪಲ್, ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ವೆನ್ ದೆ ಟಚ್ ಈಚ್ ಅದರ್, ಓಕೆ, ವೆನ್ ದೆ ಟಚ್ ಈಚ್ ಅದರ್ ದೇರ್ ಇಸ್ ಎನ್ ಶಾರ್ಟ್ ಸರ್ಕ್ಯೂಟ್, ಆಯ್ತಾ. ಎಷ್ಟೊತ್ತಿ ನೋಡಿರ್ತೀರ ಅಂಗಡಿಗಳು ಸಡನ್ನಾಗಿ ಬೆಂಕಿ ಹತ್ಕೊಂಡ್ಬಿಡೋದು, ಏನಾಗುತ್ತೆ ಒಳಗಡೆ ತುಂಬ ಕರೆಂಟು, ಶಾರ್ಟ್ ಸರ್ಕ್ಯೂಟ್ಗೆ ಕಾರಣ ಮತ್ತೆ ಓವರ್ಲೋಡಿಂಗ್ಗೆ. ಏನು ಓವರ್ಲೋಡಿಂಗ್? ಎರಡು ಇಂಡೈರೆಕ್ಟ್ಲಿ ಎರಡು ಕನೆಕ್ಷನ್ ಇದೆ. ವಾಟ್ ಈಸ್ ಓವರ್ಲೋಡಿಂಗ್? ಒಂದೇ ಸಾಕೆಟ್ಗೆ ನೀವು 4-5 ಕನೆಕ್ಟ್ ಮಾಡ್ಬಿಡೋದು, ಯು ಕನೆಕ್ಟಿಂಗ್ 4-5 ಥಿಂಗ್ಸ್ ಇಂಟು ಒನ್ ಸಾಕೆಟ್ ಇಟ್ ಸೆಲ್ಫ್. ಸೊ ವಾಟ್ ಹ್ಯಾಪನ್? ತುಂಬ ಕರೆಂಟ್ ಎಳ್ಕೊಳ್ತಾ ಇದೆ, ಅದು ಲಾಟ್ ಆಫ್ ಕರೆಂಟ್ ಯೂಸೇಜ್ ಇಸ್ ದೇರ್ ಫೋರ್ ಏನಾಗುತ್ತೆ, ಇಮಿಡಿಯೇಟ್ಲಿ ನಿಮಗೆ ಓವರ್ಲೋಡಿಂಗ್ ಆಗಿಬಿಟ್ಟು ಇದಾಗೋಗ್ಬಿಡುತ್ತೆ, ಪ್ರಾಬ್ಲಮ್ಸ್ ಆಗೋಗ್ಬಿಡುತ್ತೆ. ಆಮೇಲೆ ಸಡನ್ನ ಕರೆಂಟ್ ಹೋಗ್ಬಿಡುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ, ಎಕ್ಸಸ್ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ವೆರಿ ಸಿಂಪಲ್, ಓವರ್ಲೋಡಿಂಗ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್, these both are the problems because of excess current flow. Okay, overloading specifically connecting too much appliances for a single socket. Short circuit directly if you say live wire and neutral wire. ನೋಡಿ ಏನು ಎರಡು ಇಂಟರ್ ಕನೆಕ್ಟೆಡ್, ತುಂಬ ಕರೆಂಟ್ ತಿಳ್ಕೊಳ್ಬೇಕಾದ್ರೆ ಏನಾಗುತ್ತೆ, ವೈರ್ ತುಂಬ ಬಿಸಿ ಆಗ್ಬಿಟ್ಟು ಕರಗೋಗ್ಬಿಟ್ಟು ಇನ್ಸುಲೇಷನ್ನು ಲೈವ್ ವೈರ್ ಕಾಂಟ್ಯಾಕ್ಟ್ ಬಂದು ಸುಟ್ಟೋಗ್ಬಿಡುತ್ತೆ. ಓವರ್ಲೋಡಿಂಗು ಇಂಟರ್ ಕನೆಕ್ಟೆಡ್ ಟು ಶಾರ್ಟ್ ಸರ್ಕ್ಯೂಟು, ಆಯ್ತಾ. ಓವರ್ಲೋಡಿಂಗ್ ಕರೆಂಟ್ ಜಾಸ್ತಿ ಹೇಳ್ಕೊಳ್ತಾ ವೈರ್ಗಳೆಲ್ಲ ಬಿಸಿ ಜಾಸ್ತಿ ಆಗುತ್ತೆ, ಬಿಸಿ ಆಗ್ತಾ ಕರಗೋಗುತ್ತೆ, ಕರಗೋಗಿ ಟಚ್ ಆಗುತ್ತೆ, ಟಚ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಓವರ್ಲೋಡಿಂಗಿಂದ ಎರಡು ಕನೆಕ್ಟೆಡ್. ಸೊ ಎರಡನ್ನೂ ಅವಾಯ್ಡ್ ಮಾಡಕ್ಕೆ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳಿದ್ರೆ ಮೊನ್ನೆ ಬೋರ್ಡ್ ಎಕ್ಸಾಮ್ ಪ್ರಿಪೇಟರಿ ಪೇಪರಲ್ಲಿ ಇದೆ. For avoiding both of this, what you will do, if you want to avoid overloading, if you want to avoid short circuit, only one solution, that is fuse. Fuse is safety equipment. Okay, very simple. So ಇದೆಲ್ಲ ಕನೆಕ್ಟೆಡ್, ಇದು ಅರ್ಥ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಓದಿ ಒಂದ್ಸತಿ ಕಾಮಾಗೆ. ನೆಕ್ಸ್ಟ್ ಬರೋದು ಲಾಸ್ ಆಫ್ ರಿಫ್ಲೆಕ್ಷನ್. ಇದು ತುಂಬ ಸಿಂಪಲ್, ಲಾಸ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಏನು? ಇವಾಗ ನನ್ನ ಮುಖನೇ ವಾಪಸ್ ನಾನು ಕನ್ನಡಿಯಲ್ಲಿ ನೋಡಿದ್ರೆ ಕಾಣಿಸುತ್ತೆ, ರಿಫ್ಲೆಕ್ಷನ್. ಓಕೆ, ಸೊ ವಾಟ್ ಆರ್ ದ ಲಾಸ್ ಆಫ್ ರಿಫ್ಲೆಕ್ಷನ್? ಫಸ್ಟ್, ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಇನ್ಸಿಡೆನ್ಸ್ ಅಂದ್ರೆ ಏನು? ಯಾವ್ದಾರ ರೇ ಬಂದು ಒಂದು ಇದು ಕೊಡಿದ್ರೆ, ಓಕೆ, ಕಲರ್ ಐ ಟೋಲ್ಡ್ ಯು, ಲೈವ್ ವೈರ್ ಇಸ್ ರೆಡ್ ಕಲರ್, ಓಕೆ, ದೆನ್ ಬ್ಲಾಕ್, ನ್ಯೂಟ್ರಲ್ ವೈರ್ ಇಸ್ ಬ್ಲ್ಯಾಕ್ ಕಲರ್ ಅಂಡ್ ಅರ್ತ್ ವೈರ್ ಇಸ್ ಆಲ್ವೇಸ್ ಗ್ರೀನ್ ಕಲರ್. ಓಕೆ, ಸೊ ನೋಡಿ, ಒಂದು ಕನ್ನಡಿ ಇಟ್ಟೆ ಕೆಳಗಡೆ, ಒಂದು ಕನ್ನಡಿ ಇಟ್ಟೆ, ಆಯ್ತಾ. ಕನ್ನಡಿಗೆ ಮಾತ್ರ ಅಲ್ಲ, ಇವಾಗ ನಿಮ್ಗೆ ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದು ರಿಫ್ಲೆಕ್ಷನ್ ಇಂದಾನೆ ನಿಮ್ಗೆ ಕಾಣಿಸ್ತಾ ಇರೋದು, ಎಲ್ಲ ರಿಫ್ಲೆಕ್ಷನ್ ಇಂದಾನೆ. ಎಲ್ಲ ಟೈಮ್ ನಾವು ಬರೀ ಕನ್ನಡಿ ಮಾತ್ರ ರಿಫ್ಲೆಕ್ಷನ್ ಅನ್ಕೊಳ್ತೀವಿ. ಸೊ ದ ಲೈಟ್ ಆನ್ ಮಾಡಿದ್ದೀನಿ, ಲೈಟ್ ಬಂದು ಇದು ಕೊಡಿಯುತ್ತೆ, ಇದು ರಿಫ್ಲೆಕ್ಷನ್ ನಿಮ್ಮ ಕಡೆ ಬರ್ತಾ ಇದೆ, ಇದೆಲ್ಲ ಒಂದು ಲಾ ಫಾಲೋ ಮಾಡುತ್ತೆ. ಸೈನ್ಸಲ್ಲಿ ಏನು ಗೊತ್ತಾ, ಸೈಂಟಿಸ್ಟ್ ಏನು ಮಾಡ್ತಾರೆ ಹೇಳಿ, ಆ ಲಾಸ್ನ ಕಂಡುಹಿಡಿತಾರೆ. ಸೊಸೈಟಿ ಅಥವಾ ನೇಚರಲ್ಲಿ ದೇರ್ ಲಾಟ್ ಆಫ್ ಲಾಸ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಲಾ, ವಿ ಕ್ಯಾನ್ ಈಸಿಲಿ ಯೂಸ್ ಇಟ್ ಫಾರ್ ಮ್ಯಾನ್ಕೈಂಡ್. ಓಕೆ, ಸೊ ನಾವು ಹಿಂಗೆ ಬಂದು ಹೊಡೆಯುತ್ತೆ, ದಿಸ್ ಇಸ್ ಕಾಲ್ಡ್ ಎಸ್ ದ ಇನ್ಸಿಡೆಂಟ್ ರೇ, ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ. ಇದು ಎರಡೂ ಕೂಡ ಆಂಗಲ್ ಸೇಮ್ ಇರುತ್ತೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್, ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಸೇಮ್. ಹೊಡೆದು ಹೋಗಿ, ಇದು ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಾನು ಇದರಲ್ಲಿದೆ ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿದೆ, ಅಥವಾ ನಾನು ಯೂಟ್ಯೂಬಲ್ಲೇ ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ಲೇಸರ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಸೊ ದ ಇನ್ಸಿಡೆಂಟ್ ರೇ, ದ ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ಫಸ್ಟ್ ಲಾ. ಸೆಕೆಂಡ್ ಲಾ ಏನು? ಸೆಕೆಂಡ್ ಲಾ ವೆರಿ ಸಿಂಪಲ್. ಸೆಕೆಂಡ್ ಲಾ ಇಸ್ ದ ಆಂಗಲ್ ಆಫ್ ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ, ಒಂದು ಇಮ್ಯಾಜಿನರಿ ರೇ ನಾವು ಯೂಸ್ ಮಾಡ್ತೀವಿ. ಇದು ನಾರ್ಮಲ್ ರೇ ಎಲ್ಲೂ ಇರಲ್ಲ, ನಾರ್ಮಲ್ ರೇ ಇಲ್ಲ, ಆ ಥರ ಇರೋದೇ ಇಲ್ಲ. ನಾವು ನಮ್ಮ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗಲಿ ಅಂತ, ಯಾಕಂದರೆ ನಿಮಗೆ ಆ್ಯಂಗಲ್ಸ್ ಬಂದ ತಕ್ಷಣ ಟ್ರಿಗ್ನೋಮೆಟ್ರಿ ಬೇಕು, ಟ್ರಿಗ್ನೋಮೆಟ್ರಿಗೆ ರೈಟ್ ಆ್ಯಂಗಲ್ ಬೇಕು, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ನಾರ್ಮಲ್ ರೇ ಅಂತ. ಓಕೆ, ಸೊ ನಾರ್ಮಲ್ ರೇ ವೆರಿ ಸಿಂಪಲ್. ಸೆಕೆಂಡ್ ಲಾ ಏನು ಹೇಳುತ್ತೆ? ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ರೇ, ದ ರಿಫ್ಲೆಕ್ಟೆಡ್ ರೇ, ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಎಲ್ಲಾನು ಒಂದೇ ಪ್ಲೇನ್ ಮೇಲೆ ಇರುತ್ತೆ. ಅಂದರೆ ಒಂದೇ ಪ್ಲೇನ್ ನೋಡಿ, ಇದು ಪ್ಲೇನ್ ಅಂದರೆ ಒಂದೇ ಪ್ಲೇನ್ ಮೇಲೆ ಇರುತ್ತೆ, ಬೇರೆ ಬೇರೆ ಕಡೆ ಇರಲ್ಲ. ಓಕೆ, ಸೊ ಇದನ್ನ
ಓಕೆ, ಸೊ ದಿಸ್ ಒನ್ ಯು ಶುಡ್ ನೋ. ಓಕೆ, ಇದು ಎರಡು ಲಾಸ್ ಆಫ್ ರಿಫ್ಲೆಕ್ಷನ್. ಡೆಫಿನೆಟ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಅಥವಾ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಎರಡರಲ್ಲಿ ಒಂದು ಡೆಫಿನೆಟ್ ಕ್ವಶನ್. ಓಕೆ, ದಟ್ ಯು ಶುಡ್ ನೋ. ನೆಕ್ಸ್ಟ್, ಯೂಸಸ್ ಆಫ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್. ಓಕೆ, ಕಾನ್ವೆಕ್ಸ್ ಆ್ಯಂಡ್, ನನ್ನ ವಿಡಿಯೋ ನಿಮಗೆ ಬರ್ತಾ ಇಲ್ಲ ಅಂದರೆ ಇದು ಮಾಡ್ಕೊಳ್ಳಿ, ನಿಮ್ಮ ರೆಸೊಲ್ಯೂಷನ್ನ ಕ್ವಾಲಿಟಿ ಹೈ ಮಾಡ್ಕೊಳ್ಳಿ. ಸೊ ಟೆಕ್ನಾಲಜಿ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಯು ಟು ಅಡ್ಜಸ್ಟ್. ಸೊ ನೆಕ್ಸ್ಟು, ಫಸ್ಟ್ ನೋಡಿ, ಇದು ನಿಮ್ಮ ಕಾನ್ಕೇವ್ ಮಿರರ್, ಕರೆಕ್ಟಾ? ಕಾನ್ಕೇವ್ ಮಿರರ್ ಏನು? ಕಾನ್ಕೇವ್ ಮಿರರ್ ಸ್ಪೆಷಾಲಿಟಿ. ಮಿರರ್ ಅಂದರೆ ಗೊತ್ತಲ್ಲ, ಮಿರರ್ಗೂ ಲೆನ್ಸ್ಗೆ ವ್ಯತ್ಯಾಸ ಕೇಳಿದೆ, ಹೇಳ್ತೀನಿ ನೋಡಿ. ಮಿರರ್ ಅಂದರೆ ಒಂದು ಕಡೆ ಮಾತ್ರ ನಿಮಗೆ ರಿಫ್ಲೆಕ್ಷನ್ ಸರ್ಫೇಸ್, ಇನ್ನೊಂದು ಕಡೆ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ನಿಮ್ಮ ಕನ್ನಡಿ, ಆಯ್ತಾ? ಸೊ ಇವಾಗ ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಮಿರರ್ ಸ್ಪೆಷಾಲಿಟಿ, ರೇಸ್ ಎಲ್ಲ ಬಂದು ಹೊಡೆದ್ರೆ, ಪ್ಯಾರಲ್ ರೇಸ್ ಬಂದು ಹೊಡೆದ್ರೆ ಎಲ್ಲ ಪ್ಯಾರಲ್ ರೇ ಕೂಡ ಒಂದೇ ಕಡೆ ಬಂದು ಸೇರುತ್ತೆ, ಎಲ್ಲ ಒಂದೇ ಕಡೆ ಬಂದು ಸೇರುತ್ತೆ. ಆ ಪಾಯಿಂಟ್ನೇ ಫೋಕಸ್ ಅಂತ ಕರಿತೀವಿ, ಆಯ್ತಾ? ಗೊತ್ತಲ್ಲ ಸ್ಪೆಷಾಲಿಟಿ ಏನು ಅಂತ? ಸೊ ವೆನ್ ಲಾಟ್ ಆಫ್ ರೇಸ್ ದೇ ಕಮ್ ಅಂಡ್ ಹಿಟ್ ದಿಸ್ ಮಿರರ್, ಪ್ಯಾರಲ್ ರೇಸ್, ಆಲ್ ದ ರೇಸ್ ಗೋ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಅಂಡ್ ದಟ್ ಈಸ್ ಫೋಕಸ್. ಈಗ ಇದು ಅರ್ಥ ಆಗ್ಬಿಟ್ರೆ ನಿಮಗೆ ಯೂಸಸ್ ಸಿಂಪಲ್. ಏನು ಯೂಸಸ್? ಫಸ್ಟು ಇದು ಈ ಕಾನ್ಕೇವ್, ನೀವು ಸ್ಪೂನ್ ತೊಗೊಂಡು ನೋಡಿ, ನಿಮ್ಮ ಸ್ಪೂನ್ ತೊಗೊಂಡು ಹತ್ರ ನೋಡಿ, ನೀವು ಮುಖ ದಪ್ಪ ಕಾಣಿಸುತ್ತೆ ಸ್ಪೂನು, ಆಯ್ತಾ? ಅದಕ್ಕೆ ಯಾರು ಯೂಸ್ ಮಾಡ್ಬೇಕು ಇದನ್ನ? ಡೆಂಟಿಸ್ಟ್ ಯೂಸ್ ಇಟ್. ವೈ ಡೆಂಟಿಸ್ಟ್ ಯೂಸ್ ಇಟ್? ದೇ ವಾಂಟ್ ಟು ಸಿ ಯುವರ್ ಹಲ್ಲನ್ನು ನೋಡಬೇಕು, ಲಾರ್ಜರ್ ವ್ಯೂ ಬೇಕು, ದೇ ಯೂಸ್ ಇಟ್. ಓಕೆ, ನೆಕ್ಸ್ಟ್ ದ ಡೆಂಟಿಸ್ಟ್ ಯೂಸ್. ನೆಕ್ಸ್ಟ್ ಶೇವಿಂಗ್ ಮಿರರ್ಸ್ ಯೂಸ್ ಮಾಡ್ತಾರೆ, ದಪ್ಪ ಕಾಣಿಸ್ಬೇಕು ಮುಖ, ಹತ್ರ ಕಾಣಿಸ್ಬೇಕು, ಕ್ಲಾರಿಟಿ ಬರಬೇಕು, ದಿಸ್ ಫಾರ್ ಶೇವಿಂಗ್ ಮಿರರ್. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್, ಸೋಲಾರ್ ಕುಕ್ಕರ್. ಸೋಲಾರ್ ಕುಕ್ಕರ್ ಹೆಂಗೆ ಯೂಸ್ ಮಾಡ್ತಾರೆ? ಇವಾಗ ನೋಡಿ, ಜಸ್ಟ್ ಉಲ್ಟಾ ಈ ಥರ ಒಂದು ಮಿರರ್ ಇಡ್ತಾರೆ, ಒಂದು ಸ್ಟ್ಯಾಂಡ್ ಹಾಕ್ಬಿಡ್ತಾರೆ. ಇಲ್ಲಿ ಫೋಕಸ್ ಮೊದಲೇ ನಾವು ಎಲ್ಲ ಮಿರರ್ಗೂ ಫೋಕಸ್ ಕಂಡುಹಿಡಿಬೋದು. ಫೋಕಸಲ್ಲಿ ಎಕ್ಸಾಕ್ಟ್ಲಿ ಕುಕ್ಕರ್ ಇಡ್ತಾರೆ. ಕುಕ್ಕರ್ ಇಟ್ಟಾಗ ಏನಾಗುತ್ತೆ? ಸನ್ ರೇಸ್ ಯಾವತ್ತು ಪ್ಯಾರಲ್, ಎಲ್ಲ ಪ್ಯಾರಲ್ ರೇ ಬರುತ್ತೆ. ಪ್ಯಾರಲ್ ರೇ ಬಂದು ಏನಾಗುತ್ತೆ ಈ ರೇಲಿ? ನಾನು ಹೇಳಿದೆ ಏನಾಗುತ್ತೆ? ಪ್ಯಾರಲ್ ರೇಸ್ ದೇ ಗೋ ಅಂಡ್ ಹಿಟ್ ಎಟ್ ಫೋಕಸ್, ನೋ? ಸೊ ದೇ ವಿಲ್ ಗೋ ಅಂಡ್ ಹಿಟ್ ಎಟ್ ಫೋಕಸ್. ವಾಟ್ ಹ್ಯಾವ್ ಯು ಕೆಪ್ಟ್ ಎಟ್ ಫೋಕಸ್? ಯು ಹ್ಯಾವ್ ಕೆಪ್ಟ್ ಎನ್ ಕುಕ್ಕರ್. ವಾಟ್ ಇಸ್ ಕುಕ್ಕರ್ ಹ್ಯಾಪನ್? ಕುಕ್ಕರ್ ವಿಲ್ ಗೆಟ್ ಬರ್ನ್. ಬಿಸಿ ಆಗುತ್ತೆ, ಅಡಿಗೆ ರೆಡಿ ಆಗುತ್ತೆ, ಕರೆಕ್ಟಾ? ದಟ್ ಇಸ್ ವೈ ಇಟ್ ಈಸ್ ಇನ್ ಸೋಲಾರ್ ಫರ್ನೆಸ್. ಇಟ್ ಈಸ್ ಯೂಸ್ ಇನ್ ಟಾರ್ಚ್ ಹೆಡ್ಲೈಟ್ಸ್. ಹೆಡ್ಲೈಟು ಹೆಂಗೆ ಇದೆಲ್ಲ ನೋಡಿ, ಇದು ಚೆನ್ನಾಗಿದೆ ನೋಡಿ ಕಾನ್ಸೆಪ್ಟು. ಟಾರ್ಚಲ್ಲಿ ಯೂಸ್ ಮಾಡಿದೆ, ಟಾರ್ಚು, ವೆಹಿಕಲ್ ಹೆಡ್ಲೈಟು. ಹೆಂಗೆ? ಇವಾಗ ನಾನು ಹೇಳಿದೆ ಪ್ಯಾರಲ್ ರೇಸ್ ಬಂದು ಫೋಕಸ್ ಮೇಲೆ ಬಿಡುತ್ತೆ. ಇವಾಗ ನಿಮ್ಮ ಗಾಡಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ? ಹಿಂದೆ ಒಂದು ಇದಿರುತ್ತೆ ಕಾನ್ಕೇವ್ ಮಿರರು, ಫೋಕಸ್ಸಲ್ಲಿ ಬಲ್ಪ್ ಇಡ್ತಾರೆ, ಬಲ್ಪು ಫೋಕಸ್ಸಲ್ಲಿ ಇಡ್ತಾರೆ. ಏನಾಗುತ್ತೆ? ಬಲ್ಪ್ ಆನ್ ಮಾಡಿದಾಗ ಉಲ್ಟಾ ಎಲ್ಲ ರೇ ಬಂದು ಇದ್ರ ಮೇಲೆ ಹೊಡಿಯತ್ತಾ? ಏನಾಗುತ್ತೆ? ಪ್ಯಾರಲ್ ರೇ ಬರುತ್ತೆ, ಉಲ್ಟಾ. ಅದಕ್ಕೆ ಇಟ್ ಈಸ್ ಯೂಸ್ಡ್ ಫಾರ್ ಹೈ ಬೀಮ್ ಸಿಗುತ್ತೆ ನಿಮಗೆ, ಪ್ಯಾರಲ್ ರೇ ಸಿಗುತ್ತೆ. ಫೋಕಸ್ಸಲ್ಲಿ ಇಟ್ಬಿಟ್ರೆ ಈ ಬಲ್ಪ್ ಗ್ಲೋ ಆಗುತ್ತೆ, ಎಲ್ಲ ಹೊಡೆದ್ಬಿಟ್ಟು ಹಿಂದೆ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ವಾಟ್ ಇದೆರಡು ಏನು ಯೂಸಸ್ ಗೊತ್ತಿದೆ. ಇದು ಸಿಂಪಲ್, ಇಟ್ ಈಸ್ ಯೂಸ್ ಇನ್ ಸೋಲಾರ್ ಫರ್ನೆಸ್. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್, ಇಟ್ ಈಸ್ ಯೂಸ್ಡ್ ಇನ್ ಏನು ಶೇವಿಂಗ್ ಮಿರರ್ ಆಯಿತು, ಟಾರ್ಚ್ ಹೆಡ್ಲೈಟ್ಸು, ಸೋಲಾರ್ ಫರ್ನೆಸ್ಸು. ಇಷ್ಟನ್ನು ನೀವು ಇದು ಅರ್ಥ ಆದರೆ ನೀವು ಓನಾಗಿ ಬರಿಬೋದು. ಓಕೆ, ಸೊ ನೆಕ್ಸ್ಟು ಬರೋದು ಇವಾಗ ಇಂಪಾರ್ಟೆಂಟ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರು ಇದ್ರದ್ದು ಏನು ಪ್ರಾಪರ್ಟಿ? ಇದ್ರದ್ದು ಏನು ಪ್ರಾಪರ್ಟಿ? ನಿಮ್ಮ ಸ್ಪೂನ್ ನೋಡಿ, ಸ್ಪೂನ್ನ ಉಲ್ಟಾ ಮಾಡ್ಕೊಂಡು ನೋಡಿ, ಸ್ಪೂನ್ನ ಇಡೀ ಮನೆಯೇ ಕಾಣಿಸುತ್ತೆ, ಇಡೀ ಕ್ಲಾಸ್ ರೂಮೇ ಕಾಣಿಸುತ್ತೆ ಅದರಲ್ಲಿ, ಆಯ್ತಾ? ಅದಕ್ಕೆ ನೀವು ನೋಡಿದ್ದೀರಾ, ಈ ಅಪಾರ್ಟ್ಮೆಂಟ್ ಎದುರುಗಡೆ ಫಿಕ್ಸ್ ಮಾಡಿರ್ತಾರೆ, ಅಪಾರ್ಟ್ಮೆಂಟ್ ಎದುರುಗಡೆ ಫಿಕ್ಸ್ ಮಾಡಿರ್ತಾರಲ್ಲ, ಅದೆಲ್ಲ ಕಾನ್ವೆಕ್ಸ್ ಮಿರರು. ಅಪಾರ್ಟ್ಮೆಂಟ್ ಎದುರುಗಡೆ ಅಥವಾ ಜಂಕ್ಷನ್ಗಳಲ್ಲಿ ಅಥವಾ ಕೆಲವು ಬಿಲ್ಡಿಂಗ್ ಎಂಟ್ರೆನ್ಸ್ಗಳಲ್ಲಿ. ಯಾಕೆ? ಯು ವಿಲ್ ಗೆಟ್ ಎ ವೈಡ್ ವ್ಯೂ, ಯು ವಿಲ್ ಗೆಟ್ ಎ ವೈಡ್ ವ್ಯೂ ಫ್ರಮ್ ದಟ್. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಯೂಸ್ಡ್ ಇನ್ ರೇರ್ ವ್ಯೂ ಮಿರರ್. ರೇರ್ ವ್ಯೂ ಮಿರರ್ ಅಂದ್ರೆ ಏನು? ಗಾಡಿಯಲ್ಲಿ ಮಧ್ಯೆ ಇರುತ್ತೆ ಗೊತ್ತಾ ಒಂದು ಮಿರರು, ಡ್ರೈವರ್ ಮೇಲಿರುತ್ತಲ್ಲ, ಅಲ್ಲಿ ಕಾನ್ವೆಕ್ಸ್ ಯೂಸ್ ಮಾಡ್ತಾರೆ. ಯಾಕೆ? ಹಿಂದೆ ಗಾಡಿಗಳೆಲ್ಲ ವೈಡ್ ವ್ಯೂ ಸಿಗುತ್ತೆ ಅವನಿಗೆ, ಆಲ್ಮೋಸ್ಟ್ 270 ಡಿಗ್ರಿ ವ್ಯೂ ಸಿಗುತ್ತೆ ಅವನಿಗೆ, ಹಿಂದೆ ಯಾವ ಗಾಡಿ ಬರ್ತಿದೆ ಎಲ್ಲ ಕವರ್ ಆಗುತ್ತೆ, ಆಯ್ತಾ? ಸೊ ದಟ್ ಈಸ್ ವೈ ಇದು ಹೆಂಗಾರು ಕೇಳ್ಬೋದು ಕ್ವಶನ್, ಹೆಂಗೆ? ವಿಚ್ ಮಿರರ್ ಆರ್ ಯೂಸ್ಡ್ ಇನ್ ರೇರ್ ವ್ಯೂ ಮಿರರ್ಸ್ ಆಫ್ ವೆಹಿಕಲ್ಸ್? ಒಂದು ಎಕ್ಸಾಮ್ ಮನೆ ಪ್ರಿಪೇಟರಿಯಲ್ಲೇ ಕೇಳಿದ್ರು, ಆಯ್ತಾ? ಇಟ್ ಈಸ್ ಯುವರ್ ಕಾನ್ವೆಕ್ಸ್ ಮಿರರ್. ಅಥವಾ ವೈ ಕಾನ್ವೆಕ್ಸ್ ಮಿರರ್ ಇಸ್ ಯೂಸ್ಡ್ ಇನ್ ರೇರ್ ವ್ಯೂ ಮಿರರ್ಸ್? ಬಿಕಾಸ್ ಯು ಗೆಟ್ ಎ ವೈಡ್ ಆಂಗಲ್. ಓಕೆ, ಸೊ ಇದು ಕಾನ್ವೆಕ್ಸ್ ಬಗ್ಗೆ ಈ ಥರ ಪ್ರಶ್ನೆ ಕೇಳ್ಬೋದು. ದೆನ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ವೇರ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಪಾರ್ಕಿಂಗ್ ಲಾಟ್ಸ್, ಯು ಕ್ಯಾನ್ ರೈಟ್, ಯು ಕ್ಯಾನ್ ಆಲ್ಸೋ ಯೂಸ್ಡ್ ಇನ್ sections, ಅದು intersection, road intersections. So this all it is used, these mirrors. Okay, next coming to loss of refraction. Refraction is important. What is refraction? ಇಲ್ಲಿ refraction ಅಂದ್ರೆ ನಿಮಗೆಲ್ಲ ಗೊತ್ತು ಏನು, ಇವಾಗ ನೀರಿನ ಆಳ ಇದೆಯಲ್ಲ, ನೀರು ಮೇಲಿಂದ ನೋಡಿದ್ರೆ
ನಿಮಗೆ ಹೈಟ್ ಇಲ್ಲ ಅನ್ಸುತ್ತೆ, ಇಳಿದ್ಮೇಲೆ ನೋಡಿದ್ರೆ ಹೈಟ್ ತುಂಬ ಇರುತ್ತೆ. ಅದಕ್ಕೆ ಗಾದೆ ಇದೆಯಲ್ಲ, ನೀರಿನಾಳ ಮೇಲ್ ನೋಡ್ಬಿಟ್ಟು ಅಳಿಬಾರ್ದು ಅಂತ. ಅಥವಾ ನೀವು ನೋಡಿರ್ತೀರಾ, ಏನೋ ಒಂದು ಇದರಲ್ಲಿ ನೀರು ತುಂಬಿಸ್ಬಿಟ್ಟು ಒಂದು ಸ್ಪೂನ್ ಇದಿಟ್ರೆ, ಏನೋ ಒಂದು ಪೆನ್ಸಿಲ್ ಇಟ್ಟರೆ, ಪೆನ್ಸಿಲ್ ನೋಡಿದಾಗ ಆಚೆಯಿಂದ ನೋಡಿದಾಗ ಯು ವಿಲ್ ಗೆಟ್ ಒಂಥರ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ ಪೆನ್ಸಿಲ್. ಇಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ವಾಟ್ ಈಸ್ ರಿಫ್ರಾಕ್ಷನ್? ರಿಫ್ರಾಕ್ಷನ್ ಈಸ್ ದ ಚೇಂಜ್, ಆಯ್ತಾ, ದ ಸ್ಪೀಡ್ ಚೇಂಜ್. ಲೈಟ್ ವಿಲ್ ಚೇಂಜ್ ಇಟ್ಸ್ speed when it changes the direction. The light changes the direction when it enters to one medium to another medium. ಇದು ಗಾಳಿ, ಇದು ನೀರು ಮತ್ತೆ ಗಾಳಿ, 3 different mediums. Okay, the light changes its direction in 3 different medium. That is why the direction changes. This phenomena is called as intersection, refraction. This you should remember. Okay, lens I will come. Yes, you can call it converging. Anyhow, I'll come back. So next to refraction alli first in law it is same. In first law enide very simple. The refracted ray, the incident ray and the normal ray all lie in the same plane. Next important ಇದು ನಿಮಗೆ ಬರುವಂಥದ್ದು ಸ್ನೆಲ್ಸ್ ಲಾ. ಸೆಕೆಂಡ್ ಲಾ ಇದೆಯಲ್ಲ, ಇದು ತುಂಬ ಬೆಂಡಿಂಗ್ ಆಫ್ ಲೈಟ್ ಇಸ್ ರಿಫ್ರಾಕ್ಷನ್. ವೆರಿ ಸಿಂಪಲ್. ಸ್ನೆಲ್ಸ್ ಲಾ ಏನು? ಇದನ್ನ ಇದ್ರ ಕೆಳಗಡೆನೆ ಇನ್ನೊಂದು ಲಾ ಇದೆ, ಇದೊಟ್ಟಿಗೆನೆ ಇನ್ನೊಂದು ಲಾ ಇದೆ, ಮರಿಬೇಡಿ. ಇದನ್ನ ಕೊಡ್ಬೋದು ಎಕ್ಸಾಮ್. ನಮ್ಗೆ ಯಾವ್ದಪ್ಪ ಸ್ನೆಲ್ಸ್ ಲಾ ಅಂತ ಮುಖ ನೋಡಬೇಡಿ. ಯಾವುದು? ರಿಫ್ರಾಕ್ಷನ್ ಅಲ್ಲಿ ಸೆಕೆಂಡ್ ಲಾ ಇದೆಯಲ್ಲ, ಅದೇ ಸ್ನೆಲ್ಸ್ ಲಾ. ಏನ್ ಸ್ನೆಲ್ಸ್ ಲಾ? ಸ್ನೆಲ್ಸ್ ಲಾ ಏನ್ ಹೇಳುತ್ತಂದ್ರೆ, ದ ಸೈನ್ ಆಫ್ ಇನ್ಸಿಡೆನ್ಸ್, ದ ರೇಷಿಯೋ ಆಫ್ ಸೈನ್ ಆಫ್ ಇನ್ಸಿಡೆನ್ಸ್ to sign of refraction is a constant for a given color of media, for a given pair of media. The given colors and pair of media, ide adu istu important. The sign of incidence, the ratio of sign of incidence to the sign of refraction is a constant. So laws of refraction na correct agi odi. Snell's law andre idu ಎರಡನೇದು, ಮರಿಬೇಡಿ, ಇದನ್ನ ಕೇಳಬಹುದು. Okay, so next ಮುಗಿತು. ನೆಕ್ಸ್ಟ್, ವಾಟ್ ಈಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ? ಯಾವುದನ್ನ ಒಳ್ಳೆ ಸೋರ್ಸ್ ಆಫ್ ಎನರ್ಜಿ ಅಂತೀವಿ? ಯಾವುದು ವಿಚ್ ಇಸ್ ಎಕನಾಮಿಕಲ್, ವಿಚ್ ಇಸ್ ಈಸಿ ಟು ಆಕ್ಸೆಸಿಬಲ್, ಯು ಕ್ಯಾನ್ ಈಸಿಲಿ ಆಕ್ಸೆಸ್ ಇಟ್, ಹೋಗಲ್ ರೀಚ್ ಆಗ್ಬೋದು. ವಿಚ್ ಇಸ್ ಸಸ್ಟೈನಬಲ್, ವಿಚ್ ಇಸ್ ರಿನ್ಯೂಯಬಲ್, ಮತ್ತೆ ಯೂಸ್ ಮಾಡ್ಬೋದು, ಸಸ್ಟೈನಬಲ್, ರಿನ್ಯೂಯಬಲ್, ವಿಚ್ ಕ್ಯಾನ್ ಡೂ ಲಾಟ್ ಆಫ್ ವರ್ಕ್ ಫಾರ್ ಎ ಮಿನಿಮಮ್ ವಾಲ್ಯೂಮ್. ಸ್ವಲ್ಪ ವಾಲ್ಯೂಮ್ ಅಲ್ಲಿ ತುಂಬಾ ಕೆಲಸ ಆಗಬೇಕು, ಅಂಥದ್ದು ಒಳ್ಳೆ ಎನರ್ಜಿ. ಓಕೆ, ಅಂಥದ್ದು ಒಳ್ಳೆ ಸೋರ್ಸ್ ಆಫ್ ಎನರ್ಜಿ. ದಿಸ್ ಕ್ವಶನ್ ಕ್ಯಾನ್ ಬಿ ಯಾವುದು ಒಳ್ಳೇದು ಎನರ್ಜಿ ಅಂತ ಕೇಳ್ತಾರೆ, ಓನಾಗಿ ಬರೀಬೋದು, ಒಂದ್ಸತಿ ಓದ್ಕೊಳ್ಳಿ. ಓಕೆ, ಸೊ ಲೆನ್ಸ್ ಇದು ಏನು, they may ask what is less cost, which is economical, that is economically less cost. Okay, so exam nodi, what is good source of energy, or else what is ideal source of energy? These things Faraday's experiment tomorrow I'll explain in the scoring package class. This is scoring and also 40-50 class, this one. Next, what are the disadvantages or limitations of fossil fuel? Disadvantage ಅಥವಾ ಲಿಮಿಟೇಷನ್ ಅಂದ್ರೆ ಏನು? ಡಿಸ್ಅಡ್ವಾಂಟೇಜು, ಲಿಮಿಟೇಷನ್ಸ್ ಅಂದ್ರೆ ಎರಡು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಫಾಸಿಲ್ ಫ್ಯೂಲ್ ಇಂದ ಪ್ರಾಬ್ಲಮ್ ಏನಾಗುತ್ತೆ? ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ದ ಫಾಸಿಲ್ ಫ್ಯೂಲ್ಸ್? ಪೆಟ್ರೋಲ್, ಡೀಸೆಲ್, it is create pollution, it is non renewable, it is exhaustible, it creates pollution, it is, now we can write it is costly also. Okay, ಸೊ ಇಷ್ಟನ್ನ ನೀವು ಬರಿಬೋದು. ಅದಕ್ಕೆ ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿದು ಲಿಮಿಟೇಷನ್ ಏನು? ಏನು ಪ್ರಾಬ್ಲಮ್ ವಿಂಡ್ ಎನರ್ಜಿ? ವಿಂಡ್ ಎನರ್ಜಿ ಏನಂದ್ರೆ, ಒಂದು ಪ್ರಾಬ್ಲಮ್ ಏನಂದ್ರೆ, ಅದು ಬೆಟ್ಟದ ಮೇಲೆ ಹೋಗಿ ಸೆಟ್ ಮಾಡಬೇಕು. ಯು ಹ್ಯಾವ್ ಟು ಸೆಟ್ ಇಟ್ ಇನ್ ಎ ಹ್ಯೂಜ್ ಮೌಂಟೇನ್ ವೇರ್ ದೇರ್ ಇಸ್ ಎ ವಿಂಡ್, ಸೊ ಇಟ್ ಈಸ್ ಹೈ ಕಾಸ್ಟ್ ಆಫ್ ಮೇಂಟೆನೆನ್ಸ್. ಫಾಸಿಲ್ ಫ್ಯೂಲ್ ಆಲ್ಸೋ ಕಾಲ್ಸ್ ಆಸಿಡ್ ರೈನ್. ಆಯ್ತಾ? ಸೊ ಎನಿಯೋ, wind energy ಏನಾಗುತ್ತೆ? wind energy, I told you, wind energy will create lot of to set up itself is very costly. Setup of wind energy is very costly. Next to the maintenance is costly. ಅಲ್ಲಿ ಕಬ್ಬಣ ಇಂದ they used iron, you have to paint it regularly, you have to see that birds ಎಲ್ಲ ಬಂದು ಅಡ್ಡ ಆಗುತ್ತೆ, ಮಾಡುತ್ತೆ, ಪ್ರಾಣಿಗಳು ಬರುತ್ತೆ ಬೆಟ್ಟದ ಮೇಲೆ. ಆದ್ರೆ you have to take the maintenance cost is very high. Okay, the maintenance cost is high and the wind energy must be 15 km/h. ಅದು ಮೂವ್ಮೆಂಟ್ ಆದ ಅಷ್ಟು ಸ್ಪೀಡಲ್ಲಿ ಇದ್ರೇನೆ ಅದು ಮೂವ್ ಆಗೋದು. ಓಕೆ, ಸೊ ದಿಸ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ. ಸೊ these are the physics question. ನಾನು ಇದೆಲ್ಲ ನೀವು ಅನಲೈಸ್ ಮಾಡಿದ್ರೆ, ನಾನು ಆಗಲೇ ಅನಲೈಸ್ ಮಾಡಿ, ಇಷ್ಟು ನೀವು ಕರೆಕ್ಟಾಗಿ ಓದಿದ್ರೆ 15 ಮಾರ್ಕ್ಸ್ ಡೆಫಿನೆಟ್ ಫಿಸಿಕ್ಸ್ ಪಾರ್ಟಲ್ಲಿ, 15 ಮಾರ್ಕ್ಸ್ ಪಕ್ಕಾ ಇಷ್ಟರಲ್ಲೇ. ಓಕೆ, ಮೋರ್ ಲ್ಯಾಂಡ್ ರಿಕ್ವೈರ್ಡ್, ಅಬ್ವಿಯಸ್ಲಿ ದ ಲ್ಯಾಂಡ್ ರಿಕ್ವೈರ್ಡ್ ಇಸ್ ಮೋರ್. ಯು ಹ್ಯಾವ್ ಟು, ವಿಂಡ್ ಎನರ್ಜಿಗೆ ತುಂಬ ಲ್ಯಾಂಡ್ ಇನ್ಸ್ಟಾಲೇಷನ್ ಕಾಸ್ಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ವೆರಿ ಗುಡ್. ನೆಕ್ಸ್ಟ್, ನಾವು ವಿಲ್ ಗೋ ಟು ಕೆಮಿಸ್ಟ್ರಿ. ಓಕೆ, ಕೆಮಿಸ್ಟ್ರಿಯಲ್ಲಿ ಕೂಡ ನಾನು ಹೇಳಿದ್ನ ಫಾಲೋ ಮಾಡಿ, 15 ಮಾರ್ಕ್ಸ್ ಡೆಫಿನೆಟ್. ಫಸ್ಟ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಈಕ್ವೇಷನ್? ಈಕ್ವೇಷನ್ ಅಂದ್ರೆ ಏನು? ಸೈನ್ಸಲ್ಲಿ ಓದಿದ್ದೀರಾ, ಮ್ಯಾಥ್ಸಲ್ಲಿ ಓದಿದ್ದೀವಿ. ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕಲ್ಲ, ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು, ಅದೇ ಈಕ್ವೇಷನ್. ಕರೆಕ್ಟಾ? ಸೊ ಇವಾಗ ನ್ಯೂಕ್ಲಿಯರ್ ಫ್ಯೂಷನ್ ಎಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಸ್ಕೋರಿಂಗಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಬಿಡಿ, ಆಯ್ತಾ? ನಾನು ಇವಾಗ ಏನು ಮಾಡ್ತೀನಿ ಇದೆಲ್ಲ ನಿಮ್ಮ
ಪೇಪರಲ್ಲಿ ಬಂದಿರೋದು, ಅದ್ರ ಬಗ್ಗೆ ನೀವು ಫಸ್ಟು ಫೋಕಸ್ ಮಾಡಿ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಈಕ್ವೇಷನ್? ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು. ಕೆಮಿಸ್ಟ್ರಿಯಲ್ಲಿ ಹೆಂಗೆ ಆಯಿತಾ, ಒಂದೇನಂದರೆ ನಮಗೆ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಯಾರೋ ಹಾಕಿದ್ದಾರೆ. ಅಂದರೆ ಯಾವುದೇ ಎನರ್ಜಿನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಅದು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ ಅಷ್ಟೇ. ಇಟ್ ಕನ್ವರ್ಟ್ಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಈಗ ಬ್ಯಾಲೆನ್ಸ್ಡ್ ಈಕ್ವೇಷನ್ ವೆರಿ ಸಿಂಪಲ್. ನೋಡಿ ಈಕ್ವೇಷನ್ ಅಂದರೆ ಗೊತ್ತಲ್ಲ, ಒಂದು ಕೆಮಿಕಲ್ ಈಕ್ವೇಷನ್ ಅಂದರೆ ಎರಡು ಸೈಡ್ ಇರುತ್ತೆ. ಒಂದು ರಿಯಾಕ್ಟೆಂಟ್ ಸೈಡು, ಇನ್ನೊಂದು ಪ್ರಾಡಕ್ಟ್ ಸೈಡು. ರಿಯಾಕ್ಟೆಂಟ್ ಅಂದರೆ ರಿಯಾಕ್ಷನ್ ಆಗ್ಬಿಟ್ಟು ಒಂದು ಪ್ರಾಡಕ್ಟ್ ಸಿಗುತ್ತಲ್ವಾ. ಇವಾಗ ನೀರಿಗೆ ಉಪ್ಪು ಮಿಕ್ಸ್ ಮಾಡ್ತೀವಿ, ಅದು ರಿಯಾಕ್ಷನ್ನು. ಆಚೆ ಏನು ಬರುತ್ತೆ ನಿಮಗೆ? ಉಪ್ಪು ನೀರು ಸಿಗುತ್ತೆ, ಕರೆಕ್ಟಾ? ಇಟ್ ಈಸ್ ವಾಟ್? ಇಟ್ ಈಸ್ ಅ ಪ್ರಾಡಕ್ಟ್. ಓಕೆ, ಸೊ ನಾವು ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂದ್ರೆ ಏನು? ಬ್ಯಾಲೆನ್ಸ್ಡ್ ಈಕ್ವೇಷನ್ the number of atoms in the left hand side, in the reactant side must be equal to number of atoms in the right hand side, ಕರೆಕ್ಟಾ? ಅಥವಾ ರೈಟ್ ಹ್ಯಾಂಡ್ ಸೈಡ್ ಅಥವಾ ಪ್ರಾಡಕ್ಟ್ ಸೈಡ್. ನಾನು ಆಗಲೇ ಹೇಳಿದೆ ನೋಡಿ, ಇಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ? ರಿಯಾಕ್ಟೆಂಟ್ ಸೈಡು, ಇದು ಪ್ರಾಡಕ್ಟ್ ಸೈಡು. ಇದರಲ್ಲಿ 8 ಆಟಮ್ಸ್ ಇದ್ರೆ ಇದರಲ್ಲೂ 8 ಆಟಮ್ಸೇ ಇರಬೇಕು. ಬ್ಯಾಲೆನ್ಸ್ ಅಷ್ಟೇ, ವೆರಿ ಸಿಂಪಲ್. ಬ್ಯಾಲೆನ್ಸ್ಡ್ ಈಕ್ವೇಷನ್ ಆರ್ ದಿ ಈಕ್ವೇಷನ್ ವೇರ್ the number of atoms in the reactant side as well as the product side are same. Okay, this is the balanced equation. Next, ಇವಾಗ ಒಂದೊಂದೇ ರಿಯಾಕ್ಷನ್ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಬೇಕು. ಇದನ್ನು ಹೆಂಗಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನ ಮಾಡ್ಬೋದು. ಇಲ್ಲಿ ಈ ಕೆಮಿಕಲ್ ಈಕ್ವೇಷನ್ಸ್ಗಳು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಒನ್ ಇಸ್ ದ ಕಾಂಬಿನೇಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ. ಕಾಂಬಿನೇಷನ್ ಅಂದ್ರೆ ಏನು? ಯು ಕಂಬೈನ್ 2 different compounds, 2 different reactants to create only one product. ಎರಡು ರಿಯಾಕ್ಟೆಂಟ್ಸು ಆಯ್ತಾ, A plus B produces C. A plus B produces C. ಎರಡು ರಿಯಾಕ್ಟೆಂಟ್ಸು, ಬೇರೆ ಬೇರೆ ರಿಯಾಕ್ಟೆಂಟ್ಸ್ R1 and R2 creates one product. ಸಾರಿ, C ಅಲ್ಲ, it creates a product. ಓಕೆ, ಕಾಂಬಿನೇಷನ್ ಎಕ್ಸಾಂಪಲ್ ತುಂಬ ಸಿಂಪಲ್. ಏನು? ಬರ್ನಿಂಗ್ ಆಫ್ ಕೋಲನ್ನು ಬರ್ನ್ ಮಾಡಿದ್ರೆ, ಬರ್ನಿಂಗ್ ಅಂದರೆ ಆಕ್ಸಿಜನ್ ಬೇಕೇ ಬೇಕು. ಎಲ್ಲೆಲ್ಲೋ ಬರ್ನ್ ಮಾಡೋಕ್ಕಾಗಲ್ಲ, ಆಕ್ಸಿಜನ್ ಇದ್ರೆ ಬರ್ನ್ ಮಾಡೋಕ್ಕಾಗೋದು. ಸೊ ಯು ವಿಲ್ ಬಿ ಪ್ರೊಡ್ಯೂಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಬರ್ನಿಂಗ್ ಆಫ್ ಕೋಲ್ ಇಸ್ ಅನ್ ಸಿಂಪಲ್ ಎಕ್ಸಾಂಪಲ್, ಯು ಕ್ಯಾನ್ ರಿಮೆಂಬರ್. ಆಯ್ತಾ? ಬರ್ನಿಂಗ್ ಆಫ್, ಇದು ಬ್ಯಾಲೆನ್ಸ್ ಆಗಿದೆ ನೋಡಿ. ಒಂದು ಸಿ ಇದೆ, ಇಲ್ಲೂ ಒಂದು ಸಿ ಇದೆ. ಎರಡು ಆಕ್ಸಿಜನ್ ಇದೆ, ಇಲ್ಲೂ ಎರಡು ಆಕ್ಸಿಜನ್. ಇಟ್ ಇಸ್ ಅ ಬ್ಯಾಲೆನ್ಸ್ಡ್ ಈಕ್ವೇಷನ್. ಇಟ್ ಇಸ್ ಬ್ಯಾಲೆನ್ಸ್ಡ್. ಓಕೆ, ದಿಸ್ ಯು ಶುಡ್ ರಿಮೆಂಬರ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್, ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, A plus B ಅಂತಾನು ಬರಿಬೋದು, ನೋ ಪ್ರಾಬ್ಲಮ್. ಓಕೆ, ಎನಿಯೋ. ನೆಕ್ಸ್ಟ್, ಡಿಕಂಪೋಸ್ ಹೆಸರಲ್ಲೇ ಇದೆ ನೋಡಿ. ಡಿಕಂಪೋಸ್ ಅಂದರೆ ಒಂದು ರಿಯಾಕ್ಟೆಂಟು ಎರಡು ರಿಯಾಕ್ಟೆಂಟ್ ಆಗಿ ಬ್ರೇಕ್ ಆಗುತ್ತೆ. ಒನ್ ವಿಲ್ ಬ್ರೇಕ್ ಇಂಟು 2 ರಿಯಾಕ್ಟೆಂಟ್ಸ್. ಆಯ್ತಾ? ಅಂದರೆ ಏನು? ಎ ಬಂದು ಏನು ಒಂದು ರಿಯಾಕ್ಟೆಂಟ್ಸು ಬ್ರೇಕ್ ಆಗಿಬಿಟ್ಟು C1 C2 ಆಗುತ್ತೆ ಅಂತ ಏನೋ ಒಂದು ಈಕ್ವೇಷನ್ ಆಗಿದೆ ಅಷ್ಟೇ. ಒಂದು ರಿಯಾಕ್ಟೆಂಟು ಎರಡು ಪ್ರಾಡಕ್ಟ್. ಎ ನೋಡಿ, ಇದು ಕೆಲವು ಇದು ಹಾಕಿದ್ದಾರೆ, AB ಅಂತ ಇದೆ. ಬ್ರೇಕ್ ಆದಾಗ A plus B ಆಗುತ್ತೆ. ಏನು? ಡಿಕಂಪೋಸ್ ಅಂದರೆ ಬ್ರೇಕ್ ಆಗುತ್ತೆ. ಆಯ್ತಾ? ಏನು ಇದಕ್ಕೆ ಒಂದು ಎಕ್ಸಾಂಪಲ್ ನೀವು ಹಲವಾರು ಈ ಎಕ್ಸಾಂಪಲ್ ಗ್ಯಾಪ್ ಮಾಡಿ. CaCO3 ಆಯ್ತಾ, ಇದು ಬ್ರೇಕ್ ಆಗಿ ನಿಮಗೆ CaCO ಪ್ಲಸ್ CO2 ಬ್ಯಾಲೆನ್ಸ್ ಆಗಿದೆ. ಇದು ಬ್ಯಾಲೆನ್ಸ್ ಆಗಿದೆ. ಓಕೆ, ಇಲ್ಲ ಬ್ಯಾಲೆನ್ಸ್ ಮಾಡಬೇಕಿದು. ಎನಿಯೋ, ಸೊ ಈ ಥರದೊಂದು ಈಕ್ವೇಷನ್ನು ನೀವು ಗ್ಯಾಪ್ನ ಇಟ್ಕೊಬೇಕು. ಬ್ಯಾಲೆನ್ಸ್ ಮಾಡೋದು ನೀವು ಕಲಿಬೇಕು. ಓಕೆ, ನೋಡಿ, ಯಾರಿಗೆ ಸ್ಕೋರ್ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಮಾತ್ರ ಪ್ರಾಕ್ಟೀಸ್ ಮಾಡಿ ಈಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದು. ಓಕೆ, ಇಟ್ ಇಸ್ ವೆರಿ ಈಸಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 18 ಈಕ್ವೇಷನ್ಸ್ ಬರುತ್ತೆ, ಸಿಂಪಲ್ ಆಗಿರೋದು. ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಡಿಕಂಪೋಸ್ ಅಂದರೆ ಈ ಥರ ಒಂದು ರಿಯಾಕ್ಟೆಂಟು ಬ್ರೇಕ್ಸ್ ಇಂಟು 2. ಆಯ್ತಾ? ಒನ್ ರಿಯಾಕ್ಟೆಂಟ್ಸ್ ಇಟ್ ಡಿಕಂಪೋಸ್ ಆರ್ ಬ್ರೇಕ್ಸ್ ಇಂಟು 2 different. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್, ಕರೆಕ್ಟ್. ನೆಕ್ಸ್ಟ್ ಬರೋದು ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡಿಸ್ಪ್ಲೇಸ್ ಅಂದರೆ ಇವಾಗ ನಾನು ಐ ವಿಲ್ ಡಿಸ್ಪ್ಲೇಸ್ ಯು ಅಂದ್ರೆ ಏನರ್ಥ? ನಿನ್ನ ಜಾಗನ ತೊಗೊಂಡ್ಬಿಟ್ಟು ನೀನು ಎತ್ತಾಕ್ಬಿಟ್ಟು ಬೇರೆ ಕಡೆ ಹಾಕ್ಬಿಡ್ತೀನಿ ಅಂತ ಡಿಸ್ಪ್ಲೇಸ್ ಮಾಡೋದಂದ್ರೆ. ಆಯ್ತಾ? ಇದು ವೆರಿ ಸಿಂಪಲ್ ನೋಡಿ. ಒಂದು ಎಕ್ಸಾಂಪಲ್, ಹೌ ಕ್ಯಾನ್ ಯು ರೈಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಹಿಯರ್? FeCuSO4 ಓಕೆ ವಿಲ್ ಗಿವ್ ಯು, ನೋಡಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ವೇರ್ ಈ ಅಯಾನ್ಸ್ ರೀಪ್ಲೇಸ್ ಆಗುತ್ತೆ. ಹೆಂಗೆ? ದ ಹೈಲಿ ರಿಯಾಕ್ಟಿವ್ ದ ಸ್ಟ್ರಾಂಗರ್ ಎಲಿಮೆಂಟ್ ಡಿಸ್ಪ್ಲೇಸ್ ದ ವೀಕರ್ ಎಲಿಮೆಂಟ್. ಯಾರು ಹಾಕಿದ್ರೆ ವೆರಿ ಸಿಂಪಲ್, ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ. ದ ಸ್ಟ್ರಾಂಗರ್ ಎಲಿಮೆಂಟ್ ರೀಪ್ಲೇಸ್ ದ ವೀಕರ್ ಎಲಿಮೆಂಟ್. ಏನಾಗುತ್ತದು? ಸೊ ನೋಡಿ, ಇವಾಗ ಇಲ್ಲಿ ಇದು ಬಂದು Cu ಇದೆಯಾ, ಈ ಕಡೆ ಬಂದಾಗ FeSO4 ಆಗುತ್ತೆ. ಇಸ್ ಈಕ್ವಲ್ ಟು Cu ಆಚೆ ಬರುತ್ತೆ, ಈ ಜಾಗ ಇದು ತಗೊಳುತ್ತೆ, ಈ ಡಿಸ್ಪ್ಲೇಸ್ ಆಗುತ್ತೆ. ಇವರೆರಡು ಡಿಸ್ಪ್ಲೇಸ್ ಆಗ್ತಾರೆ. ಅದೇ ನಿಮಗೆ ವೆರಿ ಸಿಂಪಲ್ ಯಾವುದು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇವಾಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎರಡು ಪ್ರಶ್ನೆ ಕೇಳ್ಬೋದು. ವಾಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್? ಅದು ಕೂಡ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೆ ಕನೆಕ್ಷನ್ ಇದೆ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ತುಂಬಾ ಸಿಂಪಲ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ನೋಡಿ, ಇದೊಂದು ಎಕ್ಸಾಂಪಲ್. SO4
ಓಕೆ BaCl2 gives you ನೋಡಿ ಇಲ್ಲಿ ನೋಡಿ ನಾನು ರಿಯಾಕ್ಟೆಂಟ್ ಸೈಡ್ ಬರ್ದೆ, ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಸೈಡ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಎಣ್ಣೆ ಹೋಗ್ಬಿಟ್ಟು BA ಬರುತ್ತೆ, SO4 ಹಂಗೆ ಇರುತ್ತೆ, ಪ್ಲಸ್ ಇಲ್ಲಿ ಎಣ್ಣೆ ಬರುತ್ತೆ, Cl2 ಇಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಜಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಎರಡು ಕಡೆ ಡಿಸ್ಪ್ಲೇಸ್. ಯಾರು ಒಳ್ಳೆ ಇದಾಕಿದ್ದಾರೆ ನೋಡಿ, A + B = C + D ಆದ್ರೆ ಆ ಕಡೆ ಸುಮ್ಮನೆ ಎಕ್ಸಾಂಪಲ್ ಆಯ್ತಾ, A ಮತ್ತೆ C ಆಗುತ್ತೆ, B ಮತ್ತೆ D ಆಗುತ್ತೆ. ಇದು ಚೇಂಜ್ ಆಗುತ್ತೆ, ಈ ಪೊಸಿಷನ್ ಇಂಟರ್ಚೇಂಜ್ ಆಗುತ್ತೆ, ಅದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು, ಎಕ್ಸ್ಚೇಂಜ್ ಆಫ್ ಅಯಾನ್ ಟೇಕ್ಸ್ ಪ್ಲೇಸ್. ವೆರಿ ಗುಡ್, ಕರೆಕ್ಟ್, ಎಕ್ಸ್ಚೇಂಜ್ ಆಫ್ ಅಯಾನ್ ಟೇಕ್ಸ್ ಪ್ಲೇಸ್. ಓಕೆ, ವೇರ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್, ಅದು ಎಕ್ಸಾಂಪಲ್ ಬರೆದ್ರೆ ವೆರಿ ಸಿಂಪಲ್, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ವೆರಿ ಗುಡ್, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಸೊ ದಟ್ ಈಸ್ ದ ಡಬಲ್ ಡಿಸ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಇನ್ನೊಂದು ಹಿಡನ್ ಪ್ರಶ್ನೆ ಇದೆ, ಏನು, ವಾಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ವೇರ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್. ಪ್ರೆಸಿಪಿಟೇಟ್ ಅಂದ್ರೆ ಕೆಳಗಡೆ ಒಂದು ಡಿಫ್ರೆಂಟ್ ಕಲರ್ ಅಲ್ಲಿ ನಿಮಗೆ ಒಂದು ಪ್ರೆಸಿಪಿಟೇಟ್ ಬರುತ್ತೆ, ಕೆಳಗಡೆ ವೈಟ್ ಕಲರ್ ಇರ್ಬೋದು, ಒಂದು ಕಲರ್ ಇರ್ಬೋದು, ಕಾನ್ಸಂಟ್ರೇಟೆಡ್ ಪ್ರೆಸಿಪಿಟೇಟ್ ಬರುತ್ತೆ. ಓಕೆ, ಎಕ್ಸಾಂಪಲ್ ಇಸ್ ಅಗೇನ್ ಸೇಮ್ ರಿಯಾಕ್ಷನ್. ದಿಸ್ ಕೆಮಿಕಲ್ ಈಕ್ವೇಷನ್ ಇಸ್ ಸೆಲ್ಫ್. ಇಲ್ಲಿ BaSO4 ಇದೆಯಲ್ಲ, ಇದು ಪ್ರೆಸಿಪಿಟೇಟ್ ಕೆಳಗಡೆ ಹೋಗುತ್ತೆ, ಇಟ್ ಗೋಸ್ ಅಂಡ್ ಸೆಟಲ್ಸ್. ಓಕೆ, ಎಸ್, ಇಟ್ ಈಸ್ ಇನ್ಸಾಲ್ಯುಬಲ್, ಇಟ್ ಕಮ್ಸ್ ಅಂಡ್ ಸೆಟಲ್ಸ್ ಡೌನ್. ಓಕೆ, ಇಟ್ ಈಸ್ ಇನ್ಸಾಲ್ಯುಬಲ್. ವೆರಿ ಗುಡ್. ಸೊ ನನಗಿಂತ ಎಲ್ಲ ನೀವೇನು ಹಂಗೆ ಹೊಡಿತಾ ಇದ್ದೀರಾ ಇಲ್ಲಿರೋರು. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಬರೋದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದು ಗ್ಯಾಪ್ ನಾಳೆ ಬಂದೇ ಬರುತ್ತೆ. ಎಕ್ಸೋಥರ್ಮಿಕ್ ಎಂಡೋಥರ್ಮಿಕಲ್ ಒಂದು ಡೆಫಿನೆಟ್. ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ವೇರ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ, ನಾನು ಏನು ಬಿಸಿ ಜಾಸ್ತಿ ಆಗುತ್ತೆ ಆಯ್ತಾ, ರೆಸ್ಪಿರೇಷನ್ ಅಲ್ಲೂ ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ರೆಸ್ಪಿರೇಷನ್ ಕೇಳ್ತಾರೆ. ರೆಸ್ಪಿರೇಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ರಿಯಾಕ್ಷನ್? ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕೆಲವು ಹೀಟ್ ಜನರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರ್ ಹೀಟ್ ಇಸ್ ಲಿಬರೇಟೆಡ್. ವೆರಿ ಗುಡ್. ನೆಕ್ಸ್ಟ್ ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್? ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಎಲ್ಲಿ ನಾವು ಹೀಟ್ ಕೊಟ್ಟು, ಹೀಟನ್ನ ನಾವು ಕೊಟ್ಬಿಟ್ಟು ಅದನ್ನ ನಾವು ಇದಾಗಬೇಕು, ಏನು, heat is observed. Very good, heat is observed, or heat is, you required heat for there, you have to intake, you have to put the heat for it. Okay, so which is a very good example? Silver chloride na ತಗೊಂಡೋಗ್ಬಿಟ್ಟು ನೀವು ಸನ್ಲೈಟ್ ಗಿಟ್ರೆ ಆಯ್ತಾ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದು ಆಯ್ತಾ, ಸನ್ಲೈಟ್ ಗಿಟ್ರೆ ಸಿಲ್ವರ್ ಸಪರೇಟ್ ಆಗುತ್ತೆ, ಗ್ರೇ ಕಲರ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಗ್ರೇ ಕಲರ್ ಪ್ರಾಡಕ್ಟ್, ಗ್ರೇ ಕಲರ್ ಅಲ್ಲಿ ಸಿಲ್ವರ್ ಸಿಗುತ್ತೆ. ಓಕೆ, ಸೊ ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ ಯಾವುದಕ್ಕೆ, ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆ. ನೆಕ್ಸ್ಟ್ ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್? ಆಕ್ಸಿಡೇಷನ್ ಅಂದ್ರೆ ಏನು? ಆಕ್ಸಿಜನ್ ನ ಪಡ್ಕೊಳ್ಳೋದು. ಐ ವಿಲ್ ಟೇಕ್ ಆಕ್ಸಿಜನ್ ವಿತ್ ಮೀ. ಓಕೆ, ಐ ವಿಲ್ ಟೇಕ್ ಆಕ್ಸಿಜನ್ ವಿತ್ ಮೀ. ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಇದನ್ನ ನೀವು ನೋಡ್ಕೊಳ್ಳೇಬೇಕು. ಇದ್ರಲ್ಲಿ ಒಂದು ಡೆಫಿನೆಟ್ ಕ್ವಶನ್, ಆಕ್ಸಿಡೇಷನ್, ರಿಡಕ್ಷನ್ ಅಂಡ್ ರೆಡಾಕ್ಸ್ ರಿಯಾಕ್ಷನ್. ಆಕ್ಸಿಡೇಷನ್ ನೋಡಿ, Cu plus O2, it gives you 2CuO. ನೋಡಿ, Cu ಗೆ ಆಕ್ಸಿಜನ್ ಸಿಕ್ತು ಇಲ್ಲಿ. ಆಕ್ಸಿಡೇಷನ್ ಮೀನ್ಸ್ ಯು ಆರ್ ಟೇಕಿಂಗ್ ಆಕ್ಸಿಜನ್, ಸೊ ಯುವರ್ ಆಕ್ಸಿಡೇಷನ್, ರಿಮೆಂಬರ್ ಆಕ್ಸಿಡೇಷನ್ ತಗೊಳ್ತೀರಾ ನೀವು. ಓಕೆ, ಅಥವಾ ನೀವು ನನಗೆ ಹಿಂಗೆ ಗ್ಯಾಪ್ ಮಾಡ್ಕೊ ಆಕ್ಸಿಡೇಷನ್ ಸಿಗುತ್ತೆ ಅಂತ. ನೆಕ್ಸ್ಟ್ ಏನು? ನೆಕ್ಸ್ಟ್ ರಿಡಕ್ಷನ್ ಅಂದ್ರೆ CuO ಪ್ಲಸ್ H2. ಓಕೆ, ಯು ವಿಲ್ ಗೆಟ್ Cu ಪ್ಲಸ್ H2O. ಇಲ್ಲಿ ಹೆಂಗೆ ಆಕ್ಸಿಜನ್ ಬಿಟ್ಕೊಟ್ಬಿಡ್ತು, ಆಕ್ಸಿಜನ್ ಬಿಟ್ಕೊಟ್ಬಿಡ್ತು. ಓಕೆ, ಇಟ್ ಇಸ್ ಲೀವಿಂಗ್ ಆಕ್ಸಿಜನ್, ಇಟ್ ಇಸ್ ಗಿವಿಂಗ್ ಆಕ್ಸಿಜನ್, ಇಟ್ ಇಸ್ ರಿಡಕ್ಷನ್. ನೆಕ್ಸ್ಟ್ ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ಇದಂತೂ ಡೆಫಿನೆಟ್ ಕ್ವಶನ್. ಏನು ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ, ಯಾವುದೋ ಒಂದು ರಿಯಾಕ್ಷನ್ ಎರಡೂ ಆಗುತ್ತೆ ನೋಡಿ. ಇಲ್ಲಿ ಬೋತ್ ರಿಯಾಕ್ಷನ್ Cu ಪ್ಲಸ್ H2O. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ ಇಲ್ಲಿ. ಓಕೆ, 1 ಸೆಕೆಂಡ್. ಸೊ ಇಲ್ಲಿ ನಿಮಗೆ ರಿಡಕ್ಷನ್ ಇದೆ ನೋಡಿ, ಇಲ್ಲಿ ರಿಡಕ್ಷನ್ ಇದೆ. ಕರೆಕ್ಟಾ? ಏನ್ ರಿಡಕ್ಷನ್? ಇಲ್ಲಿ ಆಕ್ಸಿಜನ್ ಕಳ್ಕೊಳ್ತಾ ಇದೆ, ಇದು ರಿಡಕ್ಷನ್. ಇಲ್ಲಿ ಆಕ್ಸಿಜನ್ ಗೇನ್ ಮಾಡ್ತಾ ಇದೆ, ಆಯ್ತಾ, ಸಿಗ್ತಾ ಇದೆ ಇದು oxidation. Okay, so very simple, both a chemical process where oxidation and reduction takes place together, okay, is a redox reaction. The definite question, ಇದು ಮೂರಲ್ಲಿ ಒಂದು ಬಂದೇ ಬರುತ್ತೆ, ಆಮೇಲೆ ನಂಗೆ ಹೇಳ್ತೀರಾ ನೀವು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಕರೋಷನ್ ಅಂಡ್ ರಾನ್ಸಿಡಿಟಿ? ಡೆಫಿನೆಟ್ ಕ್ವಶನ್. ರಾನ್ಸಿಡಿಟಿ ಬಗ್ಗೆ ಇದು ಕೂಡ ಡೆಫಿನೆಟ್ ಕ್ವಶನ್. ರಾನ್ಸಿಡಿಟಿ ಅಂದ್ರೆ ಏನು? ಕರೋಷನ್ ಅಂದ್ರೆ ಏನು? ಕರೋಷನ್ ವಾಟ್? ರಿಪೀಟ್. ಸಿ ಹಿಯರ್ ಇಫ್ ಯು ಸಿ, ಆಕ್ಸಿಜನ್ is going, I told you, you are giving oxygen. Okay, you are giving oxygen means it is reduction. You are taking oxygen means it is oxidation. So both are happening simultaneously in this equation. You have to remember this equation. Okay, they will ask, definitely they will ask this equation for reduction or for redox reaction. Anyhow, coming back, what is corrosion? Rusting of iron when it is exposed, a shiny metal. When it is exposed because of the atmosphere, because of the moisture, because of the oxygen, it get oxidized and there is a corrosion. Right? Very simple.
ಇವಾಗ ನೆಕ್ಸ್ಟ್ ಇದು ಕೊಡ್ತಾರೆ ರ್ಯಾನ್ಸಿಡಿಟಿ. ಏನು ರ್ಯಾನ್ಸಿಡಿಟಿ ಅಂದರೆ ನಿಮ್ಗೆ ಗೊತ್ತು, ಈ ಚಕ್ಲಿ, ನಿಪ್ಪೊಟ್ಟು, ಏನು ಕೋಡ್ಬೇಳೆ ಅಥವಾ ಕೆಲವು ಐಟಮ್ಸ್ಗಳನ್ನ ಲೇಸ್ನ ಓಪನ್ ಮಾಡಿ ಬಿಟ್ಬಿಟ್ರೆ ಸ್ವಲ್ಪ ದಿನ ಆದ್ಮೇಲೆ ಒಂಥರ ಕಂಟು ವಾಸನೆ ಬರುತ್ತಲ್ಲ, ಮನೇಲಿ ಹೇಳ್ತಾರೆ ಕಂಟು ವಾಸನೆ ಬಂದ್ಬಿಟ್ಟೆ ತಿನ್ನಕ್ಕಾಗಲ್ಲ ಅಂತ. ಸೊ ಅದೇ ರ್ಯಾನ್ಸಿಡಿಟಿ. ಅದೇನು ಫ್ಯಾಟ್ಸ್ ಅಂಡ್ ಆಯಿಲ್ಸ್ when they're exposed to air, they get oxidized and with a foul smell is there. There's a foul smell. Okay, that is why that process, that is itself is rancidity. Okay, a foul smell because it is oxidized. ಯಾವುದು ಫ್ಯಾಟ್ ಅಂಡ್ ಆಯಿಲ್, ಎಲ್ಲ ರೈಸ್ ಎಲ್ಲ ರ್ಯಾನ್ಸಿಡಿಟಿ ಆಗಲ್ಲ. ಫ್ಯಾಟು ಆಯಿಲು, ಅದೇ ಚಿಪ್ಸು ಹೇಳಿದ್ನಲ್ಲ, ಎಣ್ಣೆಯಲ್ಲಿ ಕರ್ದಿರೋ ಪದಾರ್ಥಗಳನ್ನ ನೀವು ಹಂಗೆ ಬಿಟ್ಬಿಟ್ರೆ, ಅದನ್ನ ಹಂಗೆ ಇಟ್ಬಿಟ್ರೆ ಅದೇನಾಗುತ್ತೆ, ಅದು ಆಕ್ಸಿಡೈಸ್ ಆಗುತ್ತೆ. ಆಕ್ಸಿಡೈಸ್ ಆಗಿ ಇಟ್ಸ್ ಫೌಲ್ ಅಂಡ್ ಬ್ಯಾಡ್ ಸ್ಮೆಲ್. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ರ್ಯಾನ್ಸಿಡಿಟಿ. ಇವಾಗ ಇದನ್ನ ಅವಾಯ್ಡ್ ಮಾಡಬೇಕು. ಹೆಂಗೆ ಅವಾಯ್ಡ್ ಮಾಡೋದು? ಅದಕ್ಕೆ ಲೇಸು, ಕುರ್ಕುಲ್ ಏನು ಮಾಡ್ತಾರೆ ಅವರು, ನೈಟ್ರೋಜನ್ ಫ್ಲಶ್ ಮಾಡಿರ್ತಾರೆ ಮೊದಲೇ ಪ್ಯಾಕೆಟ್ ಮಿಷಿನಲ್ಲಿ. ನೈಟ್ರೋಜನ್ ಫ್ಲಶ್ ಮಾಡಿದಾಗ ಆ ರ್ಯಾನ್ಸಿಡಿಟಿ ಆಗಲ್ಲ. ಕೇಳ್ತಾರೆ ಹೌ ಡು ಯು ಪ್ರಿವೆಂಟ್ ರ್ಯಾನ್ಸಿಡಿಟಿ? ಫಸ್ಟ್ ಫ್ಲಶಿಂಗ್ ಆಫ್ ನೈಟ್ರೋಜನ್. ನೆಕ್ಸ್ಟ್ ಒನ್ ಇಸ್ ಬೈ ಯೂಸಿಂಗ್ ಆಂಟಿ ಆಕ್ಸಿಡೆಂಟ್ಸ್. ಅದು ಆಕ್ಸಿಡೇಷನ್ ಆಗದಿರೋಕ್ಕೆ ಉಲ್ಟಾ ಆಂಟಿ ಆಕ್ಸಿಡೆಂಟ್ಸ್ನ ಯೂಸ್ ಮಾಡೋದು. ಓಕೆ, ಇದನ್ನ ಹೆಂಗಾರು ಕೇಳ್ಬೋದು. ಇದಕ್ಕೆ ರೆಡಿ ಆಗಿದೆ, ಕಾನ್ಸೆಪ್ಟ್ ಗೊತ್ತಾದರೆ ಇದನ್ನ ಕೇಳ್ಬೋದು. ಒಂದು ಗ್ಯೂ ರೀಸನ್ ನಾನೇ ಕೇಳ್ತೀನಿ ನೋಡಿ. ವೈ ಈಸ್ ನೈಟ್ರೋಜನ್ ಫ್ಲಶ್ಡ್ ಇನ್ ಟು ಚಿಪ್ಸ್ ಪ್ಯಾಕೆಟ್ಸ್? ಎಕ್ಸ್ಪ್ಲೇನ್. ಬರೀ ಇದರಲ್ಲಿ ಎಷ್ಟು ಕ್ವಶನ್ಸ್ ಮಾಡ್ಬೋದು ನೋಡಿ. ನೀವು ಮಾಡ್ಬೋದು. ಅದಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕಷ್ಟೇ. ಓಕೆ, ಫಿಲ್ಲಿಂಗ್ ಇಟ್ ಇನ್ ಏರ್ ಟೈಟ್ ಕಂಟೈನರ್, ವೆರಿ ಗುಡ್. ಸೊ ನೆಕ್ಸ್ಟ್ ಇವಾಗ ಆಯಿತು. ನೆಕ್ಸ್ಟು ಲರ್ನ್ ದಿಸ್ ಅಂತ ಕೊಟ್ಟಿನಿ. ಏನು? ವಾಟ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್? ಆಗಲೇ ಕೆಲವು ನ್ಯಾಚುರಲ್ ಇಂಡಿಕೇಟರ್ಸ್ಗಳು ನಮ್ಮ ಹತ್ರ ಇದೆ. ಯಾವುದು? ಒಂದು ಲಿಟ್ಮಸ್ ಪೇಪರು, ಟರ್ಮರಿಕ್. ಟರ್ಮರಿಕ್ ನಿಮಗೆಲ್ಲ ಗೊತ್ತು. ನೀವು ಸಾಂಬಾರು ತಿಂತಿರಲ್ಲ, ಸಾಂಬಾರು ತಿಂದು ಶರ್ಟ್ ಮೇಲೆ ಬೀಳಿಸ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ. ಸಾಂಬಾರಲ್ಲಿ ಟರ್ಮರಿಕ್ ಹಾಕಿರ್ತಾರೆ. ನೀವು ಹೋಗ್ಬಿಟ್ಟು ಸೋಪ್ ನೀರಲ್ಲಿ ತೊಳ್ಕೊಳ್ತೀರಾ, ಯಾವ ಕಲರ್ ಬರುತ್ತೆ? ರೆಡ್ ಕಲರ್ ಆಗುತ್ತಲ್ವಾ ಅದು. ಅಲ್ಲಿ ಚೇಂಜಸ್ ಆಗುತ್ತೆ. ಕೆಲವು ಬಾಬಾಗಳೆಲ್ಲ ಮಾಡ್ತಾರೆ ಇದೆಲ್ಲ. ಏನು ಮಾಡ್ತಾರೆ, ನಿಮಗೆ ಇದು ಕೊಟ್ಬಿಡ್ತಾರೆ, ಏನೋ ಅರ್ಶಿನ ಕೊಟ್ಬಿಟ್ಟು ನಿಮ್ಮ ಕೈಗೆ ನಾನು ಹೇಳ್ತೀನಿ ಯಾರಿಗೆ ಮೈ ಮೇಲೆ ದೆವ್ವ ಬಂದಿದೆ ನೋಡ್ತೀನಿ ಅಂತ. ಏನು ಮಾಡ್ತಾರೆ, ಯಾರು ಕೆಲವ್ರಿಗೆ ಏನು ಮಾಡ್ತಾರೆ, ಕೆಲವು ಅರ್ಶನದಲ್ಲಿ ಸೋಪ್ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ. ಅದು ಗೊತ್ತಾಗಲ್ಲ ಜನಗಳಿಗೆ. ಎಲ್ಲರೂ ಕೈಗೆ ಕೊಡ್ತಾನೆ ಅವನು. ಈ ಸೋಪ್ ಪೌಡ್ರನ್ನ ಕೊಟ್ಬಿಡ್ತಾನೆ. ಇದನ್ನು ಕೊಡ್ತಾನೆ, ಅರ್ಶಿನ ಅಂತ ಕೊಡ್ತಾನೆ. ಯಾರೋ ಒಬ್ರಿಗೆ ಇಬ್ಬರಿಗೆ ಅರ್ಶಿನದಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿರ್ತಾನೆ. ಮಿಕ್ಸ್ ಮಾಡಿರ್ತಾನೆ? ಸೋಪ್ ಮಿಕ್ಸ್ ಮಾಡಿರ್ತಾನೆ. ನಮ್ಗೆ ಗೊತ್ತಾಗಲ್ಲ ಸೋಪ್ ಪೌಡ್ರನ್ನ. ಆಮೇಲೆ ನೀರು ಹಾಕ್ತಾನೆ. ಯಾರು ಒಂದು ಕಲರ್ ಚೇಂಜ್ ಆಗಲೇಬೇಕು, ಅವ್ನು ಚೇಂಜ್ ಆಗುತ್ತೆ ಕಲರ್. ಯಾರ್ದು? ಎಲ್ಲಿ ಸೋಪ್ ಮಿಕ್ಸ್ ಮಾಡಿ, ಸೋಪ್ ಮಿಕ್ಸ್ ಆಗಿದೆ, ಅಲ್ಲಿ ರಿಯಾಕ್ಷನ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅವ್ನಿಗೆ ಏನು ಹೇಳ್ತಾರೆ, ನಿಂಗೆ ದೆವ್ವ ಬಂದ್ಬಿಟ್ಟಿದೆ, ನಿಮ್ಮ ಮೈಮೇಲೆ ಕಷ್ಟ ಇದೆ, ಪೂಜೆ ಮಾಡಿಸೋ, ಅದು ಇದು ಅಂತಾರೆ. ಅಷ್ಟೇ ಸಿಂಪಲ್. ಓಕೆ, ಸೊ ಇದು ನಿಮಗೆ ದಿಸ್ ಯು ಶುಡ್ ನೋ ವಾಟ್. ಇದು ಏನು, ಲಿಟ್ಮಸ್ ಪೇಪರ್ ಮತ್ತು ಟರ್ಮರಿಕ್. ಲಿಟ್ಮಸ್ ಪೇಪರ್ ಆ್ಯಂಡ್ ಟರ್ಮರಿಕ್ ಆರ್ ನ್ಯಾಚುರಲ್ ಇಂಡಿಕೇಟರ್ಸ್. ನೆಕ್ಸ್ಟ್ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದ್ರೆ ಏನು? ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡೋದು. ಸೊ ಎರಡು, ಯಾವುದು? ಮೀಥೈಲ್ ಆರೆಂಜ್ ಆ್ಯಂಡ್ ಫಿನಾಫ್ಥಲಿನ್. ಮೀಥೈಲ್ ಆರೆಂಜು, ಫಿನಾಫ್ಥಲಿನ್ ಯೂಸ್ ಮಾಡ್ತೀವಿ ನಾವೆಲ್ಲ. ಈ ಥರ ಏನು ಮಾಡ್ತೀವಿ, ಪಾಸಾ ಫೇಲಾ ಅಂತ ಏನು ಮಾಡ್ತೀವಿ ನಾವು, ಎಲ್ರಿಗೂ ಸುಣ್ಣ ಹಾಕ್ತೀವಿ ಕೈಗೆ. ನೀನು ಪಾಸ್ ಆಗ್ತೀಯಾ ಆಗಲ್ವಾ ಅಂತ ಏನು ಮಾಡ್ತೀವಿ ನಾವು, ಕೆಲವು ಬಾಬಾಗಳು ಮಾಡ್ತಾರೆ. ಕೆಲವರು ಕೈಗೆ ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕ್ಬಿಟ್ಟು ಒಬ್ಬನ ಕೈಗೆ ಮಾತ್ರ ಎಲ್ಲರೂ ಕೈ ಮುಟ್ಕೊಂಡು ಬರ್ತಾರೆ. ಒಂದು ಕೈಗೆ ಇದಾಕೊಂಡಿರ್ತಾರೆ, ಫಿನಾಫ್ಥಲಿನ್ನ ಟಚ್ ಮಾಡಿರ್ತಾರೆ. ಯಾರೋ ಎಲ್ಲರೂ ಕೈನ ಹಿಂಗೆ ಮುಟ್ತಾರೆ, ಒಬ್ಬನ ಕೈನ ಹಿಂಗೆ ಮುಟ್ತಾರೆ ಅಷ್ಟೇ. ಅವ್ನ ಕೈ ಕಲರ್ ಚೇಂಜ್ ಆಗುತ್ತೆ. ಫಿನಾಫ್ಥಲಿನ್ ಇಂಡಿಕೇಟರ್ ಅಲ್ಲ, ಆ ಸುಣ್ಣ ಕಲರ್ ರೆಡ್ ಆಗಿಬಿಡುತ್ತೆ. ಅವ್ನಿಗೆ ನೀನು ಫೇಲ್ ಆಗೋಗ್ಬಿಡ್ತೀಯಾ, ನೀನು ಪೂಜೆ ಮಾಡು ಅಂತೆಲ್ಲ ಇದೆಲ್ಲ ಮಾಡ್ತಾರೆ. ಇದು ನಮ್ಗೆ ಅದಕ್ಕೆ ಸೈನ್ಸ್ ಗೊತ್ತಿರಬೇಕಿಲ್ಲ ಅಂದರೆ ನಾಳೆ ನಾವೆಲ್ಲ ಬಕರಾಗ್ಬಿಡ್ತೀವಿ. ಯಾವನ ಇದು ಮಾಡಿದ ತಕ್ಷಣ ಏನು ಬಾಯಿಂದ ಲಿಂಗ ತೆಗೆಯೋದಂದ ತಕ್ಷಣ ಚಪ್ಪಾಳೆ ತೆಗಿಯೋದು ಎಲ್ಲ ಮಾಡ್ತೀವಿ ನಾವು. ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರೆ ನಾವು ಇದೆಲ್ಲ ಕಲ್ತಿರ್ಬೇಕು. ಅದಕ್ಕೆ ಇವತ್ತು ಏನು ಗೊತ್ತಾ, ಇದನ್ನೆಲ್ಲ ನಂಬೋರು ಯಾರು ಗೊತ್ತಾ? ಬಡವರೇ ನಂಬಲ್ಲ. ನಾವು ಎಜುಕೇಟೆಡ್ಸೇ ಇದೆಲ್ಲ ನಂಬ್ತೀವಿ. ಕೂತ್ಕೊಂಡು ಈ ಥರ ಎಲ್ಲ ಮಾಡೋರೆಲ್ಲ ನಂಬ್ತೀವಿ. ಕೂತ್ಕೊಂಡು ಏನು ಪವಾಡ ಮಾಡ್ದಾಗ ನೋಡಿ, ಏನು ಮ್ಯಾಜಿಕ್ಕು ಎಲ್ಲ ಏನೂ ಇಲ್ಲ. ಯಾರು ನಂಬಕ್ಕೆ ಹೋಗ್ಬಾರ್ದು. ಇವೆಲ್ಲ ಸೈನ್ಸು. ಸೈನ್ಸ್ ಹಿಂದೆ ಇದ್ದೇ ಇರುತ್ತೆ. ಸೈನ್ಸ್ ನಾವು ತಿಳ್ಕೊಳ್ಬೇಕು, ಯಾವುದನ್ನು ನಂಬಾರ್ದು. ಓಕೆ, ನೆಕ್ಸ್ಟು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಸ್ಮೆಲ್ಲಿಂದ ನಮ್ಗೆ ಕೆಮಿಕಲ್ ಒಂದು ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾವುದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ವೆನಿಲಾ, ಆನಿಯನ್ ಆ್ಯಂಡ್ ಕ್ಲೌ. ವೆನಿಲಾ, ಆನಿಯನ್ ಆ್ಯಂಡ್ ಕ್ಲೌ, ಇದು ಈ ಮೂರೂ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಅಂದರೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಅದು ರಿಯಾಕ್ಷನ್ ಆಗಿದೆಯಾ ಇಲ್ವಾ ಅಂತ. ಕ್ಲೌ ಅಂದರೆ ಹಲ್ಲು ನೋವು ಬಂದಾಗ ಇಟ್ಕೊಳ್ತೀವಲ್ಲ, ಹಲ್ಲು ನೋವು ಬಂದಾಗ ಏನು ಹೇಳಿ, ಹಲ್ಲು ನೋವು ಬಂದಾಗ ಇಟ್ಕೊಳ್ಳೋದು ನಾವು ಕ್ಲೌ ಆಯಿಲ್ಲು, ಆಯಿತಾ? ಸೊ ಅದನ್ನು ದಿಸ್ ತ್ರೀ ಆರ್ ದ ವಾಟ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಲವಂಗ, ಕರೆಕ್ಟ್, ಸಡನ್ನಾಗಿ ಲವಂಗ ಇಟ್ಕೊಳ್ತೀವಲ್ಲ, ಅದೆಲ್ಲ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಓಕೆ, ನೆಕ್ಸ್ಟು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಆನ್ ಯುವರ್ ಓನ್ ಆಗಿ ಬರಿಬೋದು. ವೇರ್ ಬೈ ಸ್ಮೆಲ್ ವಿ ಕ್ಯಾನ್ ಗೆಟ್ ಟು ನೋ ದ ರಿಯಾಕ್ಷನ್. ಓಕೆ, ಸೊ ನೆಕ್ಸ್ಟು ವಾಟ್ ಈಸ್ ಪಿ ಎಚ್ ವ್ಯಾಲ್ಯೂಸ್? ಪಿ ಎಚ್ ಗೊತ್ತಲ್ಲ ನಿಮಗೆ? ಪಿ ಎಚ್ ಸ್ಕೇಲು. ಪಿ ಎಚ್ ಸ್ಕೇಲ್ ಅಂದರೆ 0 to 14 ಇರುತ್ತೆ ಪಿ ಎಚ್ ಸ್ಕೇಲು. 0-40 ಇವಾಗ ನೀವು 7 ಬೇಸು,
7 ನ್ಯೂಟ್ರಲ್ಲು, 7ಗಿಂತ ಲೆಸ್ ಆದರೆ ಅದು ಅಸಿಡಿಕ್ಕು, 7ಗಿಂತ ಜಾಸ್ತಿ ಆದರೆ ಅದು ಬೇಸಿಕ್. ಓಕೆ, ಸೊ ಇವಾಗ ಎಕ್ಸ್ಟ್ರೀಮ್ ಅಸಿಡಿಕ್ ಇದೆಯಲ್ಲ, ಎಕ್ಸ್ಟ್ರೀಮ್ ಅಸಿಡಿಕ್ಕು ಇವಾಗ ನಮ್ಮ ಹೊಟ್ಟೆಲಿ ನಮ್ಮ ಇದರಲ್ಲಿ ನಮ್ಮ ಯಾವುದು ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆಯಲ್ಲ ಸ್ಟಮಕಲ್ಲಿ, ಅದಕ್ಕೆ ಇಟ್ ಕ್ಯಾನ್ ಇವನ್ ಮೆಲ್ಟ್ ಯಾವುದನ್ನ ಕಬ್ಬಣನೂ ಮೆಲ್ಟ್ ಮಾಡ್ಬೋದು. ಓಕೆ, ಸೊ ಗ್ಯಾಸ್ಟ್ರಿಕ್ ಜ್ಯೂಸು ಅದು 1 ಅಸಿಡಿಕ್ pH ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ನ್ಯೂಟ್ರಲ್, ನಮ್ಮ ಕುಡಿಯೋ ನೀರು ಇದೆಯಲ್ಲ ಅದು ಸ್ವಲ್ಪ 8-9 ಕಡೆ ಬರುತ್ತೆ, ಎಕ್ಸಾಕ್ಟ್ಲಿ ನ್ಯೂಟ್ರಲ್ ಇರಲ್ಲ. ಅದು ತುಂಬ ಆ ಕಡೆ ಹೋದರೆ ಹಾರ್ಡ್ ವಾಟರ್ ಆಗುತ್ತೆ. ಹಾರ್ಡ್ ವಾಟರ್ ಅಂದರೆ ನಿಮ್ಗೆ ಗೊತ್ತಲ್ಲ, ಹಳೆ ನಿಮ್ಮ ಊರ ಕಡೆ ಎಲ್ಲ ಹೋದರೆ ಬೋರ್ವೆಲ್ ವಾಟರು, ಅದ್ರಲ್ಲಿ ನೀವು ಸ್ನಾನ ಮಾಡಿದ್ರೆ ಇದು ಕೂದಲೆಲ್ಲ ಗಟ್ಟಿ ಇದಾಗುತ್ತೆ, ನೀರು ಕುಡಿಯೋಕ್ಕಾಗಲ್ಲ, ಅದು ಎಕ್ಸ್ಟ್ರೀಮು. And pure, yes, pure blood is 7.2 something, 7.2 is the pure blood. Okay, so this you should remember. What? That pH scale. ಆಮೇಲೆ ಇಲ್ಲೊಂದಿದೆ ಏನು, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದರೆ ಅದು ಬೇಸ್ ಕಡೆ ಬರುತ್ತೆ, ಅದೇ ಆಂಟಾಸಿಡ್. ಇದು ಒಂದು ಕ್ವಶನ್ ಕೇಳ್ತಾರೆ, ಆಂಟಾಸಿಡ್ ಯಾಕೆ? ನಮಗೆ ಅಸಿಡಿಟಿ ಬರುತ್ತಲ್ಲ, ಅಸಿಡಿಟಿ ಬಂದಾಗ ನಾವು ಆಂಟಾಸಿಡ್ ತಗೊಳ್ತೀವಿ, ಆಯ್ತಾ? ಯಾಕೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ತಗೊಳ್ತೀವಿ? ಯಾಕೆ? ನ್ಯೂಟ್ರಲೈಸ್ ಆಗಲಿ ಅಂತ. ನ್ಯೂಟ್ರಲೈಸ್ ಆಗೋಕ್ಕೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ತಗೊಳ್ತೀವಿ ನಾವು. ಓಕೆ, ಅಸಿಡಿಟಿಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಯೂಸ್ ಮಾಡ್ತೀವಿ, ಆಯ್ತಾ? ಅದು ಬೇಸ್ ಅದು. ಓಕೆ, ಸೊ ಇದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್, ಪಿ ಎಚ್ ಈಸ್ ಎ ಕಾಸ್ ಆಫ್ ಟೂತ್ ಡಿಕೆ. ಪಿ ಎಚ್ ಈಸ್ ಕಾಸ್ ಆಫ್ ಟೂತ್ ಡಿಕೆ. ಎಕ್ಸ್ಪ್ಲೇನ್. ವೆರಿ ಸಿಂಪಲ್. ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದೇ ಇದೆ. ನಮ್ಮ ಇಡೀ ಮನುಷ್ಯನ ಬಾಡಿನೇ ಇಟ್ ಇಸ್ ಮೇಡ್ ಅಪ್ ಆಫ್ ಬ್ಯಾಕ್ಟೀರಿಯಾಗಳಿದೆ. ಇಲ್ಲೂ ಓಡಾಡ್ತಿದೆ, ನನ್ನ ಮುಖದ ಮೇಲಿದೆ, ಬಾಯಲ್ಲಿದೆ, ನಮ್ಗೆ ಕಾಣಿಸಲ್ಲ ಅಷ್ಟೇ. ಯಾರಾದರೂ ನನಗೆ ನಾನು ಪ್ಯೂರ್ ವೆಜ್ಜು, ನಾನು ಏನು ನಾನ್ ವೆಜ್ಜೇ ಮುಟ್ಟ ನಗು ಬರುತ್ತೆ. ಯಾಕಂದರೆ ನಮ್ಮ ಇಡೀ ಬಾಡಿನೇ ಇಟ್ ಇಸ್ ಮೇಡ್ ಅಪ್ ಆಫ್ ಬ್ಯಾಕ್ಟೀರಿಯಾ. ನಾವು ತಿನ್ನೋದ್ರಲ್ಲಿ ಕೈಯಲ್ಲಿ ಬ್ಯಾಕ್ಟೀರಿಯಾ ಇದೆ. ದೇರ್ ಆರ್ ಗುಡ್. ಮೊಸರು ಕುಡಿಯಲ್ವಾ? ಮೊಸರು ಹೆಂಗಪ್ಪ ಆಗುತ್ತೆ? ಲ್ಯಾಕ್ಟೋಬ್ಯಾಸಿಲಸ್ಸು. ಲ್ಯಾಕ್ಟೋಬ್ಯಾಸಿಲಸ್ ಹಂಗಾರೆ ನಿನ್ನ ಅಲ್ಲೂ ಪ್ರಾಣಿ ಸಾಯಿಸ್ತಿದೆ ಬ್ಯಾಕ್ಟೀರಿಯಾನ. ಸೊ ಆ ಥರ ಏನೋ ಜಸ್ಟ್ ನೀವು ಪ್ಯೂರ್ ವೆಜ್ ಇದೆ, ವೆರಿ ಫೈನ್. ನಾನು ಜಸ್ಟ್ ಕಾಮಿಡಿ ಮಾಡೋಕ್ಕೆ ಹೇಳಿದೆ. ಸೊ ಏನೋ ಬ್ಯಾಕ್ಟೀರಿಯಾ ಎಲ್ಲದಲ್ಲೂ ಇದ್ದೇ ಇರುತ್ತೆ. ಸೊ ಇವಾಗ ನಮ್ಮ ಹಲ್ಲಲ್ಲಿ ನಾವು ತಿಂತೀವಲ್ಲ, ಮೈನ್ಯೂಟ್ ಪಾರ್ಟಿಕಲ್ಸ್ ಆಫ್ ಗ್ಲೂಕೋಸು, ಶುಗರ್ ಎಲ್ಲ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಇರೋದು ಏನು ಮಾಡುತ್ತೆ, ದ ಬ್ಯಾಕ್ಟೀರಿಯಾ ಇನ್ ಅವರ್ ಮೌತ್, ಇಟ್ ಟ್ರೈಸ್ ಟು ಈಟ್ ಅಪ್ ದಟ್. ಓಕೆ, ಇಟ್ ಟ್ರೈಸ್ ಟು ಈಟ್ ದೋಸ್ ಥಿಂಗ್ಸ್. ವೆನ್ ಇಟ್ ಈಟ್ಸ್ ದ ಔಟ್ಪುಟ್ಸ್, ದ ಪ್ರಾಡಕ್ಟ್ ಇಸ್ ಆಸಿಡ್. So those outputs of bacteria, it is acid which will decay our teeth. So what we should do? So ಅದಕ್ಕೆ ನಾವು ಟೂತ್ ಪೇಸ್ಟ್ ಏನು, ಟೂತ್ ಪೇಸ್ಟ್ ಬಂದು ಬೇಸ್ ಅಲ್ವಾ? ಮೌತ್ ಇದು ಆಸಿಡ್ ಬೇಸ್ ರಿಯಾಕ್ಟ್ ಆದರೆ ಸಾಲ್ಟ್ ಆಗುತ್ತೆ, ಅದಕ್ಕೆ ನಾವು ಟೂತ್ ಪೇಸ್ಟಲ್ಲಿ ಯೂಸ್ ಮಾಡ್ತೀವಿ ಅಂತ. ಟೂತ್ ಪೇಸ್ಟ್ ಬೇಸು. ಓಕೆ, ವೆರಿ ಸಿಂಪಲ್. ಓನಾಗಿ ಬರಿಬೋದು. ಕೋಲ್ಗೇಟ್ ಬೇಸ್, ಹೌದು. ಯಾಕಂದರೆ ವೆನ್ ವಿ ಅದಕ್ಕೆ ಬ್ರಷ್ ಮಾಡೋದು ನಾವು. ಕರೆಕ್ಟಾಗಿ ಬ್ರಷ್ ಮಾಡೋದು ಏನು ಬಾಯಿ ಕ್ಲೀನ್ ಆಗಿರ್ಬೇಕಂತಲ್ಲ, ಇದನ್ನ ತೆಗಿಯೋಕೆ ಆಚೆ ಇರೋದು ಏನು ಆಗಿದೆ ನೀವು ಬಾಯಿ ಮುಕ್ಕಿಸ್ಕೊಂಡ್ರೆ ಸಾಕು, ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಟೈಮು. ಅದೇ ನಾವು ಅಲ್ಲುಜೋದು ಯಾಕೆಂದರೆ ಅಲ್ಲಿ ಆಸಿಡ್ಸ್ ಏನಿದೆ, ಏನು ರಿಲೀಸ್ ಆಗಿದೆ ಬ್ಯಾಕ್ಟೀರಿಯಾಯಿಂದ, ಅದನ್ನು ನಾವು ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡಿ ನಾವು ಒಗಿತೀವಿ ಅಲ್ವಾ? ಸೊ ಇದನ್ನು ನೀವು ಓನಾಗಿ ಬರಿಬೋದು, ಆಯಿತಾ? ಪಿ ಎಚ್ ಇಸ್ ವೆರಿ ಇಂಪಾರ್ಟೆಂಟ್. ಪಿ ಎಚ್ ಇಸ್ ದ ಕಾಸ್. ಪಿ ಎಚ್ ಚೇಂಜ್ ಇಸ್ ದ ಕಾಸ್ ಫಾರ್ ಟೂತ್ ಡಿಕೆ. ದಿಸ್ ಯು ಕ್ಯಾನ್ ರೈಟ್. ನೆಕ್ಸ್ಟು, ಸಮ್ ನ್ಯಾಚುರಲಿ ಅಕರಿಂಗ್ ಆಸಿಡ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸಿಟ್ರಿಕ್ ಆ್ಯಸಿಡ್ ಯಾವುದಪ್ಪ? ಆರೆಂಜು ಸಿಟ್ರಿಕ್ ಆ್ಯಸಿಡ್ಡು, ಆರೆಂಜು. ಆಮೇಲೆ ನಿಮ್ಮ ಲೆಮನ್ನು ಸಿಟ್ರಿಕ್ ಆ್ಯಸಿಡ್ಡು, ಟೊಮೆಟೊದಲ್ಲಿ ಟಾಟಾರಿಕ್, ಇದರಲ್ಲಿ ಟ್ಯಾಮ್ರಿನ್ನಲ್ಲಿ ಟಾಟಾರಿಕ್ ಆ್ಯಸಿಡ್ಡು, ಟೊಮೆಟೊದಲ್ಲಿ ಆಕ್ಸಾಲಿಕ್ ಆ್ಯಸಿಡ್ಡು, ಆ್ಯಂಟ್ ಸ್ಟಿಂಗಲ್ಲಿ ಏನಿದೆ ಮೆಥನೋಯಿಕ್ ಆ್ಯಸಿಡ್ಡು. ಸೊ ಬೇರೆ ಬೇರೆ ಆ್ಯಸಿಡ್ಸಲ್ಲಿ 1 ಮಾರ್ಕ್ಸ್ ಯಾವ್ದಾರ ಒಂದು ಕೇಳ್ಬೋದು MCQ ಅಲ್ಲಿ. ವಿಚ್ ಆ್ಯಸಿಡ್ ಇನ್ ವಿಚ್? ಕೆಲವು ಪ್ರಾಣಿಗಳು ಆ್ಯಸಿಡ್ನೇ ಯೂಸ್ ಮಾಡಿಕೊಂಡು, ಆ್ಯಂಟ್ಸ್ ಎಲ್ಲ ನಮಗೆ ಸ್ಟಿಂಗ್ ಮಾಡುತ್ತಲ್ಲ, ಅದೆಲ್ಲ ಯೂಸ್ ಮಾಡಿ ಆ್ಯಸಿಡ್ ಯೂಸ್ ಮಾಡಿಕೊಂಡು ನನ್ನ ಪ್ರಾಣಿ ರಕ್ಷಣೆ ಮಾಡ್ಕೊಳ್ಳುತ್ತೆ ಅದನ್ನೇ. ಸೊ ಅದೆಲ್ಲ ಆ್ಯಸಿಡ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಫೋಲಿಕ್ ಆ್ಯಸಿಡ್ ಎಲ್ಲಿ ಯೂಸ್ ಮಾಡ್ತಾರೆ, ಇದೆಲ್ಲ ನಿಮಗೆ ಆ್ಯಸಿಡ್ ಟೇಬಲ್ನ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟು, ಕ್ಲೋರೋ ಆಲ್ಕಲಿ ಪ್ರೋಸೆಸ್ 100% ಅದು ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಅಂದರೆ ಏನು? ವೆನ್ aqueous solution of sodium chloride, when electricity is passed to the aqueous solution of sodium chloride which is brine. Okay, what happens? It decomposes into idu kelbodu 1 marks ge. Chloroalkali process is which reaction? Decomposition reaction. Alli decompose aguttಲ್ವಾ? ಆಯ್ತಾ? ನೆಕ್ಸ್ಟ್, ಡಿಕಂಪೋಸ್ ಆದಾಗ ಏನಾಗುತ್ತೆ? ಯು ವಿಲ್ ಗೆಟ್ ಸೋಡಿಯಂ ಹೈಡ್ರಾಕ್ಸೈಡ್, ಯು ವಿಲ್ ಗೆಟ್ ಕ್ಲೋರಿನ್, ಯು ವಿಲ್ ಗೆಟ್ ಹೈಡ್ರೋಜನ್. ಸೊ ಇದು ಕರೆಕ್ಟಾಗಿ ಗೊತ್ತಿರಬೇಕು. ಇದರಲ್ಲಿ ಎಷ್ಟೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕ್ವಶನ್ಗಳು ಕೇಳ್ತಾರೆ. ಏನು ಕೇಳ್ತಾರೆ? ವಾಟ್ ಈಸ್ ದ ಯೂಸ್? ಇದರಲ್ಲಿ ಯೂಸಸ್ ಇದೆ, ಕ್ಲೋರಿನ್ ಯೂಸಸ್ಸು, ಹೈಡ್ರೋಜನ್ ಯೂಸಸ್ಸು. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ವಾಟ್ ಆರ್ ದ ಗ್ಯಾಸಸ್ ಪ್ರೊಡ್ಯೂಸ್ಡ್ ಇನ್ ಕ್ಲೋರೋ ಆಲ್ಕಲಿ ಪ್ರೊಸೆಸ್? Chlorine and hydrogen. These are the both gases that is produced. Okay. Then what is chloro and why it is called as alkali? Because chlorine is produced and alkali is nothing but NaOH is called as alkali. So chloro-alkali process na ಅದು ಎಂಟೈರ್ ನ ಕರೆಕ್ಟ್ ಆಗಿ ಓದಬೇಕು. ಇಲ್ಲಿ ಹೆಂಗಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ವಿತ್ ಯೂಸರ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು.
ಓಕೆ, ಅದನ್ನು ಕರೆಕ್ಟಾಗಿ ಓದಿದ್ರೆ 100% ಕ್ವಶನ್ ಇವಾಗಲೇ ಬರ್ಕೊಟ್ಬಿಡ್ತೀನಿ. ಬಾಂಡ್ ಪೇಪರಲ್ಲಿ ಕ್ಲೋರೋ ಆಲ್ಕಲಿ ಪ್ರೊಸೆಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಇದು ಕೆಮಿಕಲ್ ಫಾರ್ಮುಲಾಸ್, ಇದು ಯೂಸಸ್ ನೋಡಿ. ಬ್ಲೀಚಿಂಗ್ ಪೌಡರು, ಬೇಕಿಂಗ್ ಪೌಡರು, ವಾಷಿಂಗ್ ಸೋಡಾ, ಆಯ್ತಾ. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಮತ್ತು ಬ್ಲೀಚಿಂಗ್ ಪೌಡರು, ಅದ್ರದ್ದು ಕೆಮಿಕಲ್ ಈಕ್ವೇಷನ್ನು, ಅದ್ರ ಯೂಸಸ್ಸು 100% ಒಂದು ಬಂದೇ ಬರುತ್ತೆ. ಅದು ಈಸಿ ಇದೆ, ಯಾರು ಬೇಕಾದ್ರೂ ಓದ್ಬೋದು, ಓದಲೇಬೇಕದು, ಆಯ್ತಾ. ನೆಕ್ಸ್ಟ್ ಬರೋದು ಡಾಟ್ ಸ್ಟ್ರಕ್ಚರು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಗೊತ್ತಿದೆ ಎಲ್ಲರಿಗೂ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ತುಂಬ ಸಿಂಪಲ್, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಓದ್ಕೊಳ್ಳಿ. ಏನು ಒಂದೇ ಒಂದು ನಿಮಗೆ ಜಸ್ಟ್ ಈಸಿಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ತುಂಬ ಸಿಂಪಲ್ ಅದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಾಗಕ್ಕೆ ಫಸ್ಟ್ ನೀವು ಇದು ಗೊತ್ತಿರಬೇಕು, ಏನು ನಿಮಗೆ ಎಲ್ಲ ಕೆಮಿಕಲ್ ಇದು ಗೊತ್ತಿರಬೇಕು, ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಡಾಟ್ ಸ್ಟ್ರಕ್ಚರ್ ಮಾಡೋಕ್ಕಾಗಲ್ಲ. ಓಕೆ, ಫಸ್ಟ್ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಈ ಎಲೆಕ್ಟ್ರಾನ್ ನೋಡಿದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸೋಡಿಯಮ್ದು, ಮೆಗ್ನೀಷಿಯಮ್ದು, ಅಲ್ಯೂಮಿನಿಯಮ್ದು, ಪೊಟ್ಯಾಷಿಯಮ್ದು, ಕ್ಯಾಲ್ಶಿಯಮ್ದು, ಕ್ಲೋರಿನ್ದು, ಫಾಸ್ಫರಸ್ದು ನಿಮ್ಗೆ ಗೊತ್ತಿರಲೇಬೇಕು. ಇಲ್ಲಾಂದರೆ ನೀವೇನು ಮಾಡೋಕ್ಕಾಗಲ್ಲ, ಅದು ಹೋಯ್ತು 3 ಮಾರ್ಕ್ಸ್ ಡೆಫಿನೆಟ್ ಕ್ವಶನ್. ಇವಾಗ ಒಂದೇ ಒಂದು ಮಾಡ್ತೀನಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋಕ್ಕೆ. ಏನಪ್ಪ, ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಕೇಳ್ತಾರೆ. ಸೋಡಿಯಂ ಕ್ಲೋರೈಡ್ ಬರ್ದೆ ಹಿಂಗೆ ಕೊಟ್ರಪ್ಪ, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಸೋಡಿಯಂ ಕ್ಲೋರೈಡ್. ಇವಾಗ ಸೋಡಿಯಮ್ದು ಫಸ್ಟ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಅಟಾಮಿಕ್ ನಂಬರ್. ಸೋಡಿಯಮ್ದೇನು 11, ಕ್ಲೋರಿನ್ ದೇನು ಅಟಾಮಿಕ್ ನಂಬರು, ಕ್ಲೋರಿನ್ ಅಟಾಮಿಕ್ ನಂಬರ್ 17. ಇದು ತುಂಬ ಸಿಂಪಲ್ ನೋಡಿ, ಇದು ಅರ್ಥ ಆಗ್ಬಿಟ್ರೆ ನಿಮಗೆ ಬೇರೆ ಇದನ್ನು ಈಸಿ ಆಗಿಬಿಡುತ್ತೆ. ಯಾವುದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕಾರ್ಬನ್ ನೀಡ್ಸ್ ಕಾಂಪೌಂಡ್ಸ್ ಅಲ್ಲೂ ಕೇಳ್ತಾರೆ, ಆಯ್ತಾ. 11 ಅಂದ್ರೆ ಏನು ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಆಟಮ್ಸ್ಗಳು ಹೆಂಗೆ ತುಂಬುತ್ತೆ? ಮನೆಗಳಿದೆ, ಆಯ್ತಾ. ಮನೆಗಳಿದೆ. ಫಸ್ಟ್ ಮನೆ 2 ಎಲೆಕ್ಟ್ರಾನ್ ತುಂಬುತ್ತೆ, 2ನೇ ಮನೆಯಲ್ಲಿ 8 ಎಲೆಕ್ಟ್ರಾನ್ ತುಂಬುತ್ತೆ, 3ನೇ ಮನೆಯಲ್ಲೂ ಕೂಡ 8 ಎಲೆಕ್ಟ್ರಾನ್ ತುಂಬುತ್ತೆ. ಹೆಂಗೆ ಗ್ಯಾಪ್ ಇಟ್ಕೊಳ್ಬೇಕು? ಎಲೆಕ್ಟ್ರಾನ್ಸ್ನ ನೀವು ಏನಾದ್ರು ಕೊಟ್ಟರೆ, ಎಲೆಕ್ಟ್ರಾನ್ಸ್ನ ಕೊಟ್ಟರೆ ಮನೆಗಳಲ್ಲಿ ಹೆಂಗೆ ತುಂಬ್ಕೊಳ್ಳುತ್ತೆ ಅಂದರೆ ಫಸ್ಟ್ ಮನೆ 2, ಆಮೇಲೆ 8, ಆಮೇಲೆ 8, ಈ ಥರ ತುಂಬ್ಕೊಂಡು ಹೋಗುತ್ತೆ ಮನೆ ಎಲೆಕ್ಟ್ರಾನ್ಸು. ಈಗ ಸೋಡಿಯಂ ಕ್ಲೋರೈಡಲ್ಲಿ 11 ಇದೆ. ಹೆಂಗೆ ಮನೆ ತುಂಬುತ್ತೆ? ಫಸ್ಟು 2 ತುಂಬುತ್ತೆ, ಇನ್ನು ಎಷ್ಟು ಉಳಿತು? ಇನ್ನು 9 ಇದೆ. ಸೆಕೆಂಡ್ ಮನೆ 8 ತುಂಬುತ್ತೆ, 1 ಉಳಿದೋಯ್ತು, 1 ಉಳಿತು. ಇಲ್ಲಿ 2 ತುಂಬಿತ್ತು, 2 ತುಂಬಿತು ಫಸ್ಟ್ ಮನೆ, ಖುಷಿ ಆಯಿತು. 8 ತುಂಬಿತು, ಆಮೇಲೆ ತೃಪ್ತಿ ಆಯಿತು. ಇನ್ನು ಒಂದು ಮನೆಯಲ್ಲಿ ಅದು ತೃಪ್ತಿನೇ ಇಲ್ಲ, ಅದಕ್ಕೆ ಖಾಲಿ ಇದೆ. ಇನ್ನು 9 ಜಾಗ ಖಾಲಿ ಇದೆ, ಅದಕ್ಕೆ ಭಾಳ ಕಷ್ಟ ಆಗ್ತಿದೆ ಇವಾಗ, ಆಯಿತಾ. ನೆಕ್ಸ್ಟು ಇದಕ್ಕೆ ಬನ್ನಿ, ಕ್ಲೋರಿನ್ ಬನ್ನಿ. ಫಸ್ಟ್ ಮನೆ 2, ಸೆಕೆಂಡ್ ಮನೆ 8, ನೆಕ್ಸ್ಟ್ ಮನೆ ಏನು 7 ನೋಡಿ, ಕರೆಕ್ಟಾ. ಫಸ್ಟ್ ಮನೇಲಿ 2 ತುಂಬಿಕೊಳ್ತು, ಆಮೇಲೆ 8 ತುಂಬಿಕೊಳ್ತು, ಆಮೇಲೆ 7 ತುಂಬಿಕೊಳ್ತು. ಇವಾಗ ಹೆಂಗೆ? ಈಗ ನೋಡಿ, ಇದಕ್ಕೆ ಒಂದು ಬೇಕು, ಒಂದು ಬಂದರೆ ಈ ಮನೆ ತುಂಬೋಗುತ್ತೆ, ಇದಕ್ಕೆ ಒಂದು ಬೇಡ, ಮನೆ ಖಾಲಿ ಇದೆ, ಅದು ಕಷ್ಟದಲ್ಲಿದೆ, ಆಯ್ತಾ. ಸೊ ಇವಾಗ ಏನು ಮಾಡೋದು? ಈ ಒಂದನ್ನ ಇದಕ್ಕೆ ಕಳಿಸ್ಬೇಕು ಅಷ್ಟೇ. ಈ ಒಂದು ಏನಿದೆ ಅದನ್ನ ಇಲ್ಲಿ ಕಳಿಸ್ಬೇಕು. ಅದಕ್ಕೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ತುಂಬ ಸಿಂಪಲ್ಲು ನೋಡಿ. ನೀವು ಇದನ್ನ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ನನ್ನ ವಿಡಿಯೋ ಇದೆ ನೋಡಿ, ಒಂದು 12,000 ವ್ಯೂ ಇದೆ ಅದಕ್ಕೆ. ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ತುಂಬ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟು ನೋಡಿ, ಸೋಡಿಯಮಲ್ಲಿ ಎಷ್ಟಿದೆ? 1 ಇದೆ. ಕ್ಲೋರಿನಲ್ಲಿ ಎಷ್ಟಪ್ಪ ಇದೆ? 7 ಆಚೆ ಇದೆ. 1 2 3 4 5 6 7. ಅದು ಒಂದು ಕೊಟ್ಟರೆ ಏನಾಗುತ್ತೆ? 1 ಕೊಟ್ಟರೆ ಈ ಕಡೆ ಬಂದಾಗ ಸೋಡಿಯಮ್ಮು ಪ್ಲಸ್ ಆಗುತ್ತೆ, ಕೊಟ್ಟಾಗ ಅದು ಪ್ಲಸ್ ಆಗುತ್ತೆ. ಗ್ಯಾಪ್ ನಡ್ಕೊಳ್ಳಿ, ಕೊಟ್ಟಾಗ ಪ್ಲಸ್ ಆಗುತ್ತೆ. ಓಕೆ, 1 ಸೆಕೆಂಡಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ ನೋಡಿ, ಸೋಡಿಯಮಲ್ಲಿ 1 ಇದೆ, 1 ಮನೆ. ನೆಕ್ಸ್ಟ್ ಕ್ಲೋರಿನಲ್ಲಿ 7 ಇದೆ. 1 2 3 4 5 6, 1 ಇಲ್ಲಿ ಬರುತ್ತೆ, ಆಯ್ತಾ. ಇಲ್ಲಿ 7 ಬರಿಬೇಕು. ನೆಕ್ಸ್ಟ್ ಏನಾಗುತ್ತೆ? ಕೊಟ್ಟಾದ್ಮೇಲೆ ಸೋಡಿಯಂ ಪ್ಲಸ್ ಆಗುತ್ತೆ, ಕ್ಲೋರಿನ್ ಮೈನಸ್ ಆಗುತ್ತೆ. ಎಷ್ಟು? ಇಲ್ಲಿ ಬರಿಬೇಕು, ಸುತ್ತಲೂ ಇಲ್ಲಿ ಮೈನಸ್ ಆಚೆ ಬರೋದು. ಇದೆಲ್ಲ ತುಂಬಿಸ್ಬೇಕು ಈ ಮನೆನ. ಇಂಟು 8 ಮನೆ, ಆಯ್ತಾ. ಇಷ್ಟೇ ಸಿಂಪಲ್, ತುಂಬ ಕಷ್ಟಪಡೋದೇನಿಲ್ಲ. ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು ನಿಮಗೆ ಅಂದರೆ, ಯು ಶುಡ್ ನೋ ದ ಅಟಾಮಿಕ್ ನಂಬರ್ಸ್. ಇದು ನಂಬರ್ಸ್ ಗೊತ್ತಿಲ್ಲ ಅಂದರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ಅಟಾಮಿಕ್ ನಂಬರ್ಸ್ನ ಕಲೀರಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಡ್ತಾನೆ. ಸೋಡಿಯಂ ಕ್ಲೋರೈಡ್ ಓದ್ಕೊಳ್ಳಿ, ಆಮೇಲೆ ನಿಮಗೆ ಮೆಗ್ನೀಷಿಯಂ ಕ್ಲೋರೈಡ್ ಓದ್ಕೊಳ್ಳಿ, ಡಾಟ್ ಸ್ಟ್ರಕ್ಚರ್ನ. ಈ ಕಾನ್ಸೆಪ್ಟ್ನ ಡೆಫಿನೆಟ್ ಆಗಿ ಯು ಕ್ಯಾನ್ ಒಂದು 3 ಮಾರ್ಕ್ಸ್ ಕ್ವಶನ್ ಇಲ್ಲಿಂದಾನೆ ಟೆಕ್ಸ್ಟ್ ಬುಕ್ಕಿಂದಾನೆ ಕೊಡ್ತಾನೆ. ಸೊ ಬೇಕಿರೋರು ಬೇರೆ ಕಾಂಬಿನೇಷನ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 to 20 ಬೇಡ, ಈ ಥರ ಮೇನ್ ಯೂಸಸ್ ಮೇನ್ ಇದನ್ನ ಟೆಕ್ಸ್ಟ್ ಬುಕ್ ಇರೋದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಆಯಿತು ಅಯಾನಿಕ್ ಕಾಂಪೌಂಡ್ಸ್. ಆಮೇಲೆ ಇದು ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಫಿಸಿಕಲ್ ಡಿಫ್ರೆನ್ಸ್ ಕೇಳ್ತಾನೆ, ಸಿಂಪಲ್ ಆಗಿರುತ್ತೆ ಫಿಸಿಕಲ್ ಡಿಫ್ರೆನ್ಸ್, ಓನಾಗಿ ಬರಿಬೋದು, ಕರೆಕ್ಟಾ. ಏನು? ಮೆಟಲ್ಸ್ ಆರ್ ಹಾರ್ಡ್, ದೇ ಆರ್ ಸೋನರಸ್. ಸೋನರಸ್ ಅಂದ್ರೆ ಏನು? ಮೆಟಲ್ಸ್ನ ಮೇಲಿಂದ ಬಿಸಾಕಿದ್ರೆ ಅದು ಸೌಂಡ್ ಬರುತ್ತೆ, ದೇ ಆರ್ ಸೋನರಸ್. ಓಕೆ, ನೆಕ್ಸ್ಟು ದೇ ಆರ್ ಡಕ್ಟೈಲ್, ದೇ ಆರ್ ಮ್ಯಾಲ್ಯಬಲ್,
ಡಕ್ಟಿಲಿಟಿ ಅಂದರೆ ಏನು, ಪುಲ್ ಮಾಡ್ಬೋದು ಮೆಟಲ್ಸ್ನ, ಯು ಕ್ಯಾನ್ ಗೋ ಆನ್ ಪುಲ್ಲಿಂಗ್ 1 ಗ್ರಾಮ್ ಆಫ್ ಗೋಲ್ಡ್ ಯು ಕ್ಯಾನ್ ಪುಲ್ ಅಪ್ ಟು 2 ಕಿಲೋಮೀಟರ್ಸ್. ಓಕೆ, ಸಿಮಿಲರ್ಲಿ ಮೆಟಲ್ಸ್ ಏನು ಡಕ್ಟೈಲ್, ಅಲ್ಯೂಮಿನಿಯಂ ಫಾಯಿಲ್ ಎಲ್ಲ ಹೊಡೆದು ತಟ್ಟೆ ಮಾಡ್ತಾರಲ್ಲ, ಅಲ್ಯೂಮಿನಿಯಂ ಶೀಟ್ಸು ಇದೆಲ್ಲಾನು, ಸೊ ದ ಡಕ್ಟೈಲ್ ಆ್ಯಂಡ್ ಮ್ಯಾಲ್ಯಬಲ್. ಆಮೇಲೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ, ಒಂದು ಕೇಳ್ತಾರೆ ಕ್ವಶನ್ಗೆ, ವಿಚ್ ಇಸ್ ದ ಮೆಟಲ್ ವಿಚ್ ಯು ಕ್ಯಾನ್ ಕಟ್ ಇಟ್ ಇನ್ ನೈಫ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಯು ಕ್ಯಾನ್ ಕಟ್ ಇಟ್ ಇನ್ ನೈಫ್, ಅದೊಂದೇ ಎಕ್ಸೆಪ್ಷನ್, ಅದು ಗೊತ್ತಿರಬೇಕು ನಿಮಗೆ, ಆಯ್ತಾ. ನೆಕ್ಸ್ಟು ಆಲ್ ಮೆಟಲ್ಸ್ ಆರ್ ಶೈನಿ, ಆಲ್ ನಾನ್ ಮೆಟಲ್ಸ್ ಆರ್ ಎಕ್ಸೆಪ್ಟ್ ಒನ್, ಡೈಮಂಡ್ ಬಿಟ್ಟರೆ ಮಿಕ್ಕಿದೆಲ್ಲ ಕೂಡ ನಾನ್ ಶೈನಿನೇ. ಲಸ್ಟ್ರಸ್ ಅದೇ ಹಾಕಿದ್ದಾರೆ, ಲಸ್ಟ್ರಸ್ ಹಾಕಿದ್ದಾರೆ, ವೆರಿ ಗುಡ್. ಸೊ ಲೀಥಿಯಂ ಕೂಡ ಹೌದು, ಯು ಕ್ಯಾನ್ ಕಟ್ ಇಟ್ ಇನ್ ನೈಫ್. ಓಕೆ, ಎಕ್ಸೆಪ್ಷನ್ಸ್ಗಳನ್ನ ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸತಿ, ಒಂದು ಕ್ವಶನ್ ಇದ್ದೇ ಇರುತ್ತೆ ಎಕ್ಸೆಪ್ಷನ್ಸ್ಗಳು, ಡಿಫ್ರೆನ್ಸ್ಗಳನ್ನ ಈಸಿಯಾಗಿ ಬರೀ. ಸೊನರಸ್ ಅಂದ್ರೆ ಏನು, ಮೆಟಲ್ಸ್ ಮೇಲಿಂದ ಹಾಕಿದ್ರೆ ಸೌಂಡ್ ಬರುತ್ತೆ, ಇದು ಸೌಂಡ್ ಬರಲ್ಲ. ಓಕೆ, ಸೊ ಡಿಫ್ರೆನ್ಸ್ ಒಂದು ಕೊಡ್ತಾರೆ, ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಅಯೋನಿಕ್ ಕಾಂಪೌಂಡ್ಸ್, ಇದೆ ಅಯೋನಿಕ್ ಕಾಂಪೌಂಡ್ಸು, ಸೋಡಿಯಂ ಕ್ಲೋರೈಡ್, ಒಂದು ಮೆಟಲ್ಲು ಇನ್ನೊಂದು ನಾನ್ ಮೆಟಲ್ ಸೇರಿ ಆಗೋದೇ ಅಯೋನಿಕ್ ಕಾಂಪೌಂಡ್ಸ್. ವಾಟ್ ಆರ್ ದ ಪ್ರಾಪರ್ಟಿ, ಉಪ್ಪುದು ಪ್ರಾಪರ್ಟಿ ಏನಪ್ಪ, ಯೋಚನೆ ಮಾಡಿ. ಆಲ್ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಲ್ವಾ, ಉಪ್ಪೇ ಸೋಡಿಯಂ ಕ್ಲೋರೈಡ್. ವಾಟ್ ಆರ್ ದ ಪ್ರಾಪರ್ಟಿ ಆಫ್ ಉಪ್ಪುದು ಪ್ರಾಪರ್ಟಿ ಏನು, ಇಟ್ ಈಸ್ ಸಾಲಿಡ್. ಫಸ್ಟ್ ಪ್ರಾಪರ್ಟಿ, ಇಟ್ ಈಸ್ ಸಾಲಿಡ್. ಆಲ್ ದ ಅಯೋನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಇನ್ ನೇಚರ್. ನೆಕ್ಸ್ಟ್ ಏನು, ನೆಕ್ಸ್ಟು ನೋಡಿ, ಇದು ಎಷ್ಟು ಕಷ್ಟಪಟ್ಟು ಎಲ್ಲ ಹಾಕಿದೆ, ಎಲ್ಲ ಸೇರಿಬಿಟ್ಟಿದೆ, ಸೇರಾದ್ಮೇಲೆ ಭಾಳ ಕಷ್ಟ ಅದು ಬ್ರೇಕ್ ಮಾಡೋಕ್ಕೆ. ಓಕೆ, ಇಟ್ ಇಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಯಾಕೆ, ಅಷ್ಟು ಕಷ್ಟಪಟ್ಟು ಬಾಂಡ್ ಮಾಡ್ಕೊಂಡ್ಬಿಟ್ಟಿದೆ, ಇನ್ನು ಆಚೆ ಬರೋಕ್ಕೆ ಇಷ್ಟಪಡಲ್ಲ ಅದು. ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಭಾಳ ಕಷ್ಟ, ತುಂಬ ಹೈ ಟೆಂಪರೇಚರ್. ಅದಕ್ಕೆ ನೀವು ಯಾವ್ದಾರ ಒಂದು ಅಡುಗೆಗೆ ಉಪ್ಪು ಹಾಕಿದ್ರೆ ಎಷ್ಟೇ ಬಿಸಿ ಮಾಡಿದ್ರು ಉಪ್ಪು ಟೇಸ್ಟ್ ಹೋಗುತ್ತೆ, ಅದು ಉಪ್ಪು ಟೇಸ್ಟ್ ಹೋಗೋದೇ ಇಲ್ಲ ನಿಮಗೆ, ಆಯಿತಾ. ಉಪ್ಪು ಹಾಕ್ಬಿಟ್ರೆ ಮುಗೀತದು, ಯಾಕಂದರೆ ಬ್ರೇಕೇ ಆಗಲ್ಲ ಅದು. ಓಕೆ, ಸೊ ಅಯೋನಿಕ್ ಕಾಂಪೌಂಡ್ಸ್ ಉಪ್ಪು ಅಂತ ಗ್ಯಾಪ್ ಇಟ್ಕೊಳ್ಳಿ, ದೇ ಆರ್ ಸಾಲಿಡ್. ಓಕೆ, ಇಟ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟು ಉಪ್ಪು ನೀರಲ್ಲಿ ಹಾಕಿದ್ರೆ ಸಾಲ್ಯುಬಲ್ ಆಗುತ್ತೋ ಇಲ್ವೋ, ಸಾಲ್ಯುಬಲ್ ಆಗೇ ಆಗುತ್ತೆ, ದೇ ಆರ್ ಸಾಲ್ಯುಬಲ್. ಆಮೇಲೆ ಉಪ್ಪು ನೀರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಇಲ್ವೋ, ಕರೆಂಟ್ ಪಾಸ್ ಆಗುತ್ತೆ. ಹೆಂಗೆ ಪಾಸ್ ಆಗುತ್ತೆ, ಬಿಕಾಸ್ ಆಫ್ ದ ಫ್ರೀ ಅಯಾನ್ಸ್. ಅದು ಒಳಗಡೆ ಹಾಕಿದ ತಕ್ಷಣ ಅದು ಏನು ಮಾಡುತ್ತೆ, ಫ್ರೀ ಅಯಾನ್ಸ್ನ ಬಿಟ್ಕೊಡುತ್ತೆ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಇದೆಯಲ್ಲ, ಈ ಅಯಾನ್ಸು ಮೂವ್ ಮಾಡಿಸುತ್ತೆ ಕರೆಂಟನ್ನು. ಅದಕ್ಕೆ ನಿಮಗೊಂದು ಡ್ರಾಯಿಂಗ್ ಕೂಡ ಕೇಳ್ತಾರೆ. ಯಾವ ಡ್ರಾಯಿಂಗು, ಇದು ಏನು, ಟೆಸ್ಟಿಂಗ್ ಆಫ್ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್ ಕರೆಂಟ್ನ ಪಾಸ್ ಮಾಡುತ್ತೆ. ಸೊ ಅದನ್ನು ನೀವು ಬರಿಬೋದು. ಓಕೆ, ಸೊ ಇಲ್ಲಿ ನೀವು ಇದು ನಿಮ್ಗೆ ಗೊತ್ತಿರಬೇಕು, ಅಯೋನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್, ಇದೆಲ್ಲ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಒಂದು ಬಂದೇ ಬರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಕ್ಯಾಟನೇಷನ್, ಇವಾಗ ಪಾರ್ಟ್ 2. ವಾಟ್ ಈಸ್ ಕ್ಯಾಟನೇಷನ್? ಕ್ಯಾಟನೇಷನ್ ಇಸ್ ಎ ಪ್ರೋಸೆಸ್. ಏನು, ಕ್ಯಾಟನೇಷನ್ ಇಸ್ ಅನ್ ಕಾರ್ಬನ್ ಇದೆಯಲ್ಲ, ಕಾರ್ಬನ್ದು ಅಟಮಿಕ್ ನಂಬರ್ 1. ಸೊ 1 ಅದ್ರದ್ದು ಏನು ಕ್ವಾಲಿಟಿ ಅಂದರೆ, ಕಾರ್ಬನ್ 1 ಅಲ್ಲ, ಸಾರಿ, ಕಾರ್ಬನ್ದು ಏನು ಇದಿದೆ, ಅದಕ್ಕೆ ಏನದು, ಅದು ಪ್ರಾಪರ್ಟಿ ಏನಂದರೆ ಕಾರ್ಬನ್ದು, ಅದು ಎಷ್ಟೋ ಇದನ್ನ ಆಟಮ್ಸ್ನೆಲ್ಲ ಸೇರಿಸ್ಕೊಂಡು ಇಟ್ ಮೇಕ್ಸ್ ಎ ವೆರಿ ಲಾರ್ಜ್ ಮಾಲಿಕ್ಯೂಲ್. ಓಕೆ, ದಟ್ ಈಸ್ ಕಾರ್ಬನ್ ಎಸ್ ಎ ಸ್ಪೆಷಲ್ ಕ್ವಾಲಿಟಿ, ಆಯಿತಾ. ಇದಕ್ಕೆ ನೀವು ಡೆಫಿನೇಷನ್ ನಿಮಗೆ ಅರುಣ್ ಸರ್ ಇದರಲ್ಲೂ ಇದೆ, ಎಲ್ಲ ಕಡೆ ಸಿಗುತ್ತೆ. ವೇರ್ ಇಟ್ ಕ್ಯಾನ್ ಕ್ರಿಯೇಟ್ ಬಾಂಡ್ಸ್ ವಿತ್ ಅದರ್ ಎಲಿಮೆಂಟ್ಸ್. ಓಕೆ, ದಿಸ್ ಪ್ರಾಪರ್ಟಿ ಆಫ್ ಕಾರ್ಬನ್ ಇಸ್ ಕಾಲ್ಡ್ ಎಸ್ ಕ್ಯಾಟನೇಷನ್. ಓಕೆ, ನೆಕ್ಸ್ಟ್ ಟೆಟ್ರಾವ್ಯಾಲೆನ್ಸಿ, ವೆರಿ ಗುಡ್. ಟೆಟ್ರಾವ್ಯಾಲೆನ್ಸಿ ಅದಕ್ಕೆ 4, ಅದಕ್ಕೆ CH4 ಆಗುತ್ತಲ್ಲ, 4 ಖಾಲಿ ಜಾಗ ಇರುತ್ತೆ, 4 ಕಡೆ ಬಂದು ತುಂಬಿಸ್ಕೊಬೋದು, ಅದು 4 ಇದು ಜಾಗ ಇರುತ್ತೆ. ಸೊ ಟೆಟ್ರಾವ್ಯಾಲೆನ್ಸಿ ಮತ್ತು ಕ್ಯಾಟನೇಷನ್ ಬಗ್ಗೆ ಕರೆಕ್ಟಾಗಿ ಓದ್ಕೊಳ್ಳಿ, ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟು ಡಾಟ್ ಸ್ಟ್ರಕ್ಚರ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಮೀಥೇನ್, ಆಯ್ತಾ. ಹೈಡ್ರೋಜನ್ ಏನಪ್ಪ, ಹೈಡ್ರೋಜನ್ ವೆರಿ ಸಿಂಪಲ್. ಹೈಡ್ರೋಜನ್ದು ಒಂದೇ ಒಂದು ಹೈಡ್ರೋಜನ್ ನಂಬರ್ ಒಂದೇ, 2 ಹೈಡ್ರೋಜನ್ ಸೇರ್ಕೊಂಡಾಗ ಏನಾಗುತ್ತೆ, ಇಲ್ಲೊಂದು ಸಾರಿ ಒಂದೇ ಒಂದು ಬರುತ್ತೆ. ಸೊ ಹೈಡ್ರೋಜನ್ ಮಧ್ಯದಲ್ಲಿ 1 ಬರುತ್ತೆ, ಆಯ್ತಾ. ಇದು ಹೈಡ್ರೋಜನ್ದು ಡಾಟ್ ಸ್ಟ್ರಕ್ಚರ್. ನೆಕ್ಸ್ಟ್ ನೆಕ್ಸ್ಟ್ ಯಾವುದು, ಆಕ್ಸಿಜನ್ ಹೆಂಗಪ್ಪ, ಆಕ್ಸಿಜನ್ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ನೀವು ಓದಲೇಬೇಕು, ಪಾರ್ಟ್ 2 ತೆಗಿಬೇಕು, ತುಂಬ ಸಿಂಪಲ್ಲು, 2 ಮಾರ್ಕ್ಸ್ ಕೊಟ್ಬಿಡ್ತಾರೆ, ಆಯ್ತಾ. ಸೊ ನೋಡಿ ಹೈಡ್ರೋಜನ್ ವೆರಿ ಸಾರಿ, 2 ಬರುತ್ತೆ, ಕರೆಕ್ಟ್. ಒಂದಿದೆ 2 ಆಗುತ್ತೆ. ಹೈಡ್ರೋಜನ್ ಸಿಂಗಲ್ ಬಾಂಡು, ಆಕ್ಸಿಜನ್ದು ಅಟಮಿಕ್ ನಂಬರ್ ನಿಮ್ಗೆ ಗೊತ್ತಿದ್ರೆ, ಅಟಮಿಕ್ ನಂಬರ್ 6, 2 ತುಂಬಿಸ್ಕೊಳ್ಳೋಕೆ ಚಾನ್ಸ್ ಇರುತ್ತೆ, 2 ತುಂಬಿಸ್ಕೊಬೋದು, ಅದು 6 ಅಟಮಿಕ್ ನಂಬರು, 2 ತುಂಬಿಸ್ಕೊಬೋದು, 6 ಅಲ್ಲ 8, ಕರೆಕ್ಟ್. 8, 2 ಮತ್ತು 6, 2 ಖಾಲಿ ಇರುತ್ತೆ ಮನೆಯಲ್ಲಿ, 2 ಜಾಗ ಖಾಲಿ ಇರುತ್ತೆ, ಅದಕ್ಕೆ ಅದು ಇನ್ನೂ 2 ತೊಗೊಬೋದು. ಓಕೆ, ಸೊ ಅದಕ್ಕೆ ಇದು 2 ತಗೊಳುತ್ತೆ, ಅದಕ್ಕೆ ಡಬಲ್ ಬಾಂಡ್. ನೈಟ್ರೋಜನ್ದು ನಂಬರು 7 ಆದರೆ ಏನು, 2 ಮತ್ತು 5, ಇನ್ನು ಎಷ್ಟು ತೊಗೊಬೋದು ಮನೆ ತುಂಬಕ್ಕೆ, 3 ತೊಗೊಬೋದು, ಅದಕ್ಕೆ ಇದು ಟ್ರಿಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಓಕೆ, ಟ್ರಿಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಿಮಗೆ CH4 ಮೀಥೇನ್ ಕೇಳ್ಬೋದು. ಮೀಥೇನ್ ಏನು, ಟೆಟ್ರಾವ್ಯಾಲೆನ್ಸಿ 4 ತಗೊಳುತ್ತೆ, ಒಂದೊಂದು ಹೈಡ್ರೋಜನ್ ಬರುತ್ತೆ, ಆಕ್ಸಿಜನ್ ಒಂದು ತಗೊಳ್ಳಿ, ಇದು ಡಯಾಗ್ರಾಮ್. ಈ 4 ಡಯಾಗ್ರಾಮಲ್ಲಿ ಓಕೆ, ಒಂದು ಡಯಾಗ್ರಾಮ್ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಫಾರ್ ಟುಮಾರೋಸ್ ಎಕ್ಸಾಮ್, ಮಂಡೇಸ್ ಎಕ್ಸಾಮ್. ಸೊ ನೆಕ್ಸ್ಟ್ ಬರೋಣ.
Next, what is saturated and unsaturated carbon atoms? Saturated are those carbon compounds which are single bond. Unsaturated means those are double bond and triple bond. Saturated ಒಂದು, unsaturated ಎರಡು ಮೂರು. Okay. So next, table 4.2 ನೋಡಿ, ಇದು ಕ್ವಶನ್ ನೀವು ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ಆಗಲಿ ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ ನೋಡಿ, ಈ ಟೇಬಲ್ ತುಂಬ ಸಿಂಪಲ್. ನಾನಿದು IUPAC ನೇಮಿಂಗ್ದೇ ಒಂದು ಕ್ಲಾಸ್ ಮಾಡಿದ್ದೀನಿ ನಾನು, ಅರ್ಧ ಗಂಟೆ ಕ್ಲಾಸ್ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲ ಹೆಂಗೆ ಈಸಿಲಿ ಗ್ಯಾಪ್ ಮಾಡ್ಕೊಬೇಕಂತ ಹೇಳಿದ್ದೀನಿ. ವೆರಿ ಸಿಂಪಲ್, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಡ್ತಾನೆ ನಿಮ್ಗೆ ನಾಳೆ ಎಕ್ಸಾಮಲ್ಲಿ. ಟೆಕ್ಸ್ಟ್ ಬುಕ್ ಬಿಟ್ಟು ಅವ್ನು ದಾಟಲ್ಲ, ಆಯಿತಾ? ನೋಡಿ ಇಲ್ಲೆಲ್ಲ ಇದಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಏನೋ ಇಲ್ಲಿರೋದೇ ಕೊಡ್ತಾನೆ. 5 ಮಾರ್ಕ್ಸ್ ಕೊಟ್ಬಿಡ್ತಾರೆ IUPAC ನೇಮಿಂಗ್, 5 ಮಾರ್ಕ್ಸ್ಗೆ. ಸುಮ್ಮನೆ 4 ಕೊಟ್ಬಿಟ್ಟು ಮಾಡಿ ಅಂತಂದ್ರೆ ತುಂಬ ಟೆಕ್ಸ್ಟ್ ಬುಕ್ ಇಂದನೇ ಕೊಡ್ತಾನೆ, ತುಂಬ ಆಚೆ ಹೋಗಲ್ಲ. ಡೋಂಟ್ ವೆರಿ. ಸೊ ಯು ಆಲ್ ಮಸ್ಟ್ ಪ್ರಾಕ್ಟೀಸ್. ಸ್ಕೋರಿಂಗ್ ಆಗಲಿ ಪ್ಯಾಕೇಜ್ ಆಗಲಿ ಇದನ್ನ ನೀವು ಓದಲೇಬೇಕು. ಓಕೆ, ನೆಕ್ಸ್ಟ್ ಬರೋಣ. ಇದಾಯಿತು. ಓಕೆ, ನೆಕ್ಸ್ಟ್ ಬರೋದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನೋಡಿ ಇದು ನೋಡಿ, ಯಾರಿಗೆ ಇದು ತುಂಬ ನೋಡಿ ಇದು ಓದಲೇಬೇಕು, ಇದು ಬಂದೇ ಬರುತ್ತೆ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್, ಆಯ್ತಾ? ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್. ಏನು ಲಿಮಿಟೇಷನ್ನು ಅದನ್ನು ತುಂಬ ಸಿಂಪಲ್ ಆಗಿ ಓನ್ ವರ್ಡ್ಸಲ್ಲಿ ಬರಿಬೋದು, ಅದು ಏನು ಕಷ್ಟ ಇಲ್ಲ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಅಂದ್ರೆ ಏನು? ನ್ಯೂಲ್ಯಾಂಡ್ ಅನ್ನೋನು ಈ ಅರೇಂಜ್ ದ ಎಲಿಮೆಂಟ್ಸ್ such that the first element and the 8th element had a similar property. ಸರಿಗಮ ಪದನಿಸ ಥರ 8 ಫಸ್ಟ್ ಮತ್ತು ಲಾಸ್ಟು ಸೇಮ್ ಪ್ರಾಪರ್ಟಿ ಇರ್ತಾ ಅರೇಂಜ್ ಮಾಡ್ದ. ಓಕೆ, ಸೊ ಅದನ್ನೇ ನ್ಯೂಲ್ಯಾಂಡ್ ಅರೇಂಜ್ ದ ಎಲಿಮೆಂಟ್ಸ್, ಓಕೆ, ಇನ್ ದ ಫಾರ್ಮ್ ಆಫ್ ವೇರ್ ದ ಫಸ್ಟ್ ಎಲಿಮೆಂಟ್ ಆ್ಯಂಡ್ 8th ಎಲಿಮೆಂಟ್ ಹ್ಯಾಡ್ ಎ ಸಿಮಿಲರ್ ಪ್ರಾಪರ್ಟಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇದ್ರ ಡಿಸ್ಅಡ್ವಾಂಟೇಜ್ ಅಥವಾ ಲಿಮಿಟೇಷನ್, ಏನು ಸಮಸ್ಯೆ ಇದರಲ್ಲಿ? ದ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಇಸ್ ದೇರ್ ವೇರ್ ಓನ್ಲಿ after calcium in the table, after calcium it did not match octaves, properties match agli after calcium. Okay, next what is the limitation? Next limitation is avuna theory match madakoskara he put two things. He put 2 elements in the same box, which you cannot do. He put 2 elements in the same box. Okay, then what? There are only 56 elements. Avaga 56 elements matra ittu which he could not manage, which is very wrong. So Newland's octave definition disadvantages ಒಂದು ಡೆಫಿನೆಟ್ ಕ್ವಶನ್. ನೆಕ್ಸ್ಟು ನಿಮಗೆ ಮೆಂಡೆಲಿವ್ ಪಿರಿಯೋಡಿಕ್ ಟೇಬಲ್ಲು, ಅದನ್ನ ಡೆಫಿನೇಷನ್ ನೋಡ್ಕೊಳ್ಳಿ. ಲಿಮಿಟೇಷನ್ ಆಫ್ ಮೆಂಡೆಲಿವ್ ಪಿರಿಯೋಡಿಕ್ ಟೇಬಲ್ಲು ನಿಮ್ಗೆ ಗೊತ್ತು ಏನು? ಹೈಡ್ರೋಜನ್ did not have a proper place for hydrogen. But Mendeleev is a excellent genius, Russian scientist, excellent. ಅವನು ಈ 4 ಸಾಡ್ ಏನು ಕೆಲವು ಇದು ಖಾಲಿ ಇರುತ್ತೆ ಅಂತಲೂ ಅವ್ನು ಗೊತ್ತಿತ್ತು, ಅಂದರೆ ಕೆಲವು ಎಲಿಮೆಂಟ್ಸ್ ಕಂಡಿಡ್ದಿಲ್ಲ, ಅದನ್ನ ಸೂಟ್ ಮಾಡಬೇಕು ಅಂತಲೂ ಅವ್ರಿಗೆ ಗೊತ್ತಿತ್ತು. ಓಕೆ, ನೀವು ಕಮಿಂಗ್ ಬ್ಯಾಕ್, ಲಿಮಿಟೇಷನ್ಸ್ ಆಫ್ Mendeleev. ವಾಟ್ ಇಸ್ ದ ಲಿಮಿಟೇಷನ್? ಹೈಡ್ರೋಜನ್ ಹ್ಯಾಡ್ ನಾಟ್ ಪ್ರಾಪರ್ ಪ್ಲೇಸ್. ಓಕೆ, ದೆನ್ ಇದು ಇನ್ನೊಂದೇನು, ಹೈಡ್ರೋಜನ್ ಪ್ರಾಪರ್ ಪ್ಲೇಸ್ ಇಲ್ಲ. ಸೊ ನೆಕ್ಸ್ಟು ಇನ್ನೊಂದು 2 ಇದೆ, ಈಗ ನನಗೆ ಟೈಮ್ ಆಗ್ತಾ ಗ್ಯಾಪ್ನೇ ಬರ್ತಾ ಇಲ್ಲ ಅದೆಲ್ಲ. ಓಕೆ, ಸರಿ. ಸೊ ನಾನು ಆ್ಯಕ್ಚುಲಿ ಫಿಸಿಕ್ಸ್ ಟೀಚರು ಫುಲ್ಲು. ಓಕೆ, ನೆಕ್ಸ್ಟ್ ಬರೋದು ಟ್ರಯಾಡ್ಸ್ ಬಗ್ಗೆ ತುಂಬ ಸಿಂಪಲ್. ಟ್ರಯಾಡ್ಸ್ ಬಗ್ಗೆ ಒಂದು ಕ್ವಶನ್ ಕೇಳ್ಬೋದು. ಏನು ಟ್ರಯಾಡ್ಸ್ ಅಂದ್ರೆ ಏನು? ಈ ಅರೇಂಜ್ ಆಟಮ್ಸ್, ಈ ಅರೇಂಜ್ ದ ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ ಆಯ್ತಾ, ವೇರ್ A B C 3 ಎಲಿಮೆಂಟ್ಸ್ ಆದರೆ ದ ಆವರೇಜ್ ಆಫ್ ಬೋತ್ ಗೇವ್ ದ ಮಿಡಲ್ ಎಲಿಮೆಂಟ್ A plus C by 2 is equal to B. ಈ ಥರ ಒಂದು ಈಕ್ವೇಶನ್ ಕೇಳ್ಬೋದು. ಓಕೆ, ವಾಟ್ ಇಸ್ ದಿಸ್? ದಿಸ್ ಇಸ್ ಟ್ರಯಾಡ್ಸ್. Okay, he arranged the elements according to increasing order of their atomic masses. When he arranged it increase the atomic masses, what happened? The middle one is exactly the average of A and C, the first and the last one. This one you can definitely triads ಬಗ್ಗೆ ಕೇಳಬಹುದು. Next, what is neutralization? ನಾನು ಆಗಲೇ ಹೇಳಿದೆ, neutralization is a process where the acid and base react to form salt and water. That is neutralization process. Okay, next, what is ಇದು ಪಕ್ಕ ಒಂದು ಕ್ವಶನ್ ನೋಡಿದ್ದು, ಆಂಫೋಟೆರಿಕ್ ಆಕ್ಸೈಡ್ಸ್. ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ ಏನು? ಆಂಫೋಟೆರಿಕ್ ಆಕ್ಸೈಡ್ಸ್ ಆರ್ ದೋಸ್, ಓಕೆ, ವಿಚ್ ಬಿಹೇವ್ ಆರ್ ದ ಮೆಟಲ್ ಆಕ್ಸೈಡ್ಸ್. ಆಂಫೋಟೆರಿಕ್ ಆಕ್ಸೈಡ್ಸ್ ಆರ್ ದ ಮೆಟಲ್ ಆಕ್ಸೈಡ್ ವಿಚ್ ಬಿಹೇವ್ ಬೋತ್ ಆಸ್ ಬೇಸ್ ಅಂಡ್ ಆಲ್ಸೋ ಆಸಿಡ್. ಎಕ್ಸಾಂಪಲ್ ಪಕ್ಕ ಮೊನ್ನೆ ಪ್ರಿಪೇಟರ್ ಇದೆ, ಬೋರ್ಡಲ್ಲೂ ಇದೆ ಆ ಕ್ವಶನ್. ಯಾವುದು? ಅಲ್ಯೂಮಿನಿಯಂ ಆಕ್ಸೈಡು, ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡು, ಜಿಂಕ್ ಆಕ್ಸೈಡ್ ಮರಿಬೇಡಿ. Aluminum oxide and zinc oxide are the metal oxides which behave base as well as acid and also as well as base. Idu maribedi. Next, what is dilution? Dilution means what? Mixing water to dilute the acid or base. Okay, this thing is definite. Next, urizen ide.
ನೀವೇ ಹೇಳಿ, ಆ್ಯಸಿಡ್ಗೆ ವಾಟರ್ ಹಾಕ್ಬೇಕಾ ಇಲ್ಲ ಇದಕ್ಕೆ ಏನು ವಾಟರ್ಗೆ ಆ್ಯಸಿಡ್ ಹಾಕ್ಬೇಕಾ? ಇದಕ್ಕೆ ಕ್ವಶನ್ ಕೇಳ್ತಾರೆ, ಹೆಂಗೆ ಆ್ಯಸಿಡ್ಗೆ ವಾಟರ್ ಹಾಕ್ಬಿಡ್ತೀರಾ? ಆ್ಯಸಿಡ್ಗೆ ವಾಟರ್ ಹಾಕ್ಬಿಟ್ರೆ ಇಮ್ಮಿಡಿಯೇಟ್ ಬರ್ಸ್ಟ್ ಆಗಿಬಿಟ್ಟು ಏನೋ ಅಲ್ಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿ ಇಮ್ಮಿಡಿಯೇಟ್ಲಿ ಅಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ. ಸೊ ವಾಟರ್ಗೆ ಆ್ಯಸಿಡ್ ಹಾಕಬೇಕು. ವಾಟರ್ ಇದ್ದರೆ ಆ್ಯಸಿಡ್ ಹಾಕಿ ಸ್ಟೀರ್ ಮಾಡ್ತಾ 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 ಆ್ಯಸಿಡ್ ಹಾಕಬೇಕು. ಸೊ ಇದನ್ನು ಗ್ಯೂರಿಸನ್ ಸರ್ ಅವ್ರು ಕೇಳ್ತಾರೆ, ಹೆಂಗಾದರೂ ಕೇಳ್ಬೋದು. ಓಕೆ, ಇಷ್ಟು ಕೆಮಿಸ್ಟ್ರಿಯಲ್ಲಿ ನೋಡಿ, ಇಷ್ಟು ಗೊತ್ತಿದ್ರೆ ನಿಮಗೆ ನೀವು ಈಸಿಲಿ, ನಾನು ಇದೆಲ್ಲ ಲೆಕ್ಕಾಕ್ದೆ ಆಮೇಲೆ ಕೂತ್ಕೊಂಡು, ಇಷ್ಟು ಗೊತ್ತಿದ್ರೆ 15 ಮಾರ್ಕ್ಸ್ ಡೆಫಿನೆಟ್. ಈ ಕ್ಲಾಸಲ್ಲಿ ನೀವು ಎನ್ಶೂರ್ ಮಾಡಿಬಿಟ್ರೆ 45 ಮಾರ್ಕ್ಸ್ 50 ಮಾರ್ಕ್ಸ್ ಡೆಫಿನೆಟ್ ಇದರಲ್ಲೇ. ನೆಕ್ಸ್ಟು ಬಯಾಲಜಿಗೆ ಬರೋಣ. ಇದೆಲ್ಲ ಸಿಂಪಲ್ಲು. ಬಯಾಲಜಿಲಿ ಏನು ಫೋಕಸ್ ಮಾಡ್ಬೇಕಂತ ಹೇಳ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಆಟೋಟ್ರೋಪಿಕ್ ಆ್ಯಂಡ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಏನು ಡಿಫ್ರೆನ್ಸು ಗೊತ್ತಿರಬೇಕು. ಆಟೋಟ್ರೋಪಿಕ್ ಅಂದರೆ ದ ನ್ಯೂಟ್ರಿಷನ್ ದಟ್ ಟೇಕ್ಸ್ ಪ್ಲೇಸ್ ಬೈ ಏನದು ಅದೇ ಮಾಡ್ಕೊಳ್ಳಿ. ನ್ಯೂಟ್ರಿಷನ್ ಡನ್ಸ್ ಬೈ ಇಟ್ ಸೆಲ್ಫ್. ನ್ಯೂಟ್ರಿಷನ್ ಅದರಲ್ಲೇ ಆಗುತ್ತೆ. ಓಕೆ, ಸೆಲ್ಫ್ ಮೇಕಿಂಗ್ ಆಫ್ ಫುಡ್. ಎಸ್. ಹೆಟೆರೋಟ್ರೋಪಿಕ್ ಅಂದ್ರೆ ಏನು? ವಿ ಡಿಪೆಂಡ್ ಆನ್, ವಿ ಆರ್ ಹೆಟೆರೋಟ್ರೋಪ್ಸ್, ವಿ ಡಿಪೆಂಡ್ ಆನ್ ಪ್ಲಾಂಟ್ಸ್, ವಿ ಆರ್ ಹೆಟೆರೋಟ್ರೋಪ್. ಇದು ಡಿಫರೆನ್ಸ್ ಸಿಂಪಲ್ ಆಗಿ ಕೇಳ್ತಾರೆ, ಓನ್ ಆಗಿ ಬರೀಬಹುದು. ಸೊ ವೆರಿ ಗುಡ್, ಒಳ್ಳೆ ಡೆಫಿನೇಷನ್ ಹಾಕಿದ್ದಾರೆ. ಸಿಂಥಸಿಸ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್ ಬೈ ಓನ್, ಸಿಂಥಸಿಸ್ ಆಫ್ ಫುಡ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ಈ ತರ ನೀವು ಡಿಫರೆನ್ಸ್ ಬರಬಹುದು, ಎಕ್ಸಾಂಪಲ್ ಕೊಡಬಹುದು. ನೆಕ್ಸ್ಟ್, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ವೇರಿಯಸ್ ಪಾತ್ವೇಸ್. 100% ಕ್ವಶನ್. ಅದರಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಡ್ತಾರೆ. ಏನು? ಗ್ಲೂಕೋಸ್ ಬ್ರೇಕ್ ಡೌನು 3 ಭಾಗ ಆಗುತ್ತಾ? 3 ಆಗಿ ಡಿಫ್ರೆಂಟ್ ಆಗುತ್ತೆ. ಕರೆಕ್ಟಾ? ಗ್ಲೂಕೋಸ್ ಬ್ರೇಕ್ ಡೌನು ಅಲ್ಲಿ ಫಸ್ಟ್ ಒನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಸೆಕೆಂಡ್ ಒನ್ ಲ್ಯಾಕ್ ಆಫ್ ಆಕ್ಸಿಜನ್, ಥರ್ಡ್ ಒನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನೀವು ಅದನ್ನು ಬ್ರೇಕ್ ಡೌನ್ ನೋಡಿದಿರಲ್ಲ, ಗ್ಲೂಕೋಸ್ ಬ್ರೇಕ್ ಡೌನು. ಅವನ ಎಕ್ಸಾಮ್ ಅಲ್ಲಿ ಯು ಮೇ ಆಸ್ಕ್ ಓನ್ಲಿ ಫಾರ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅವಾಗ ಬರೀ ಅದು ಮಾತ್ರ ಮಾಡಬೇಕು, ಕೆಳಗಡೆ ಬರಬಾರ್ದು. ಓಕೆ, ಏನು ವಾಟ್ ಎವರ್ ದೇ ಆಸ್ಕ್, ರೀಡ್ ದ ಕ್ವಶನ್ ಅಂಡ್ ಡ್ರಾ ಓನ್ಲಿ ದಟ್, ಡೋಂಟ್ ಡ್ರಾ 3 ಆಲ್ಸೋ. ಓಕೆ, ಅದರಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಲ್ಲ ಬಯಾಟ್ ಮಾಡೋದು ಬೇಡ. 6 ಕಾರ್ಬನ್ ಮಾಲಿಕ್ಯೂಲ್, 3 ಅದೆಲ್ಲ ಬೇಡ. ನಾವು ಕೇಳೋದಿಷ್ಟೇ, ಗ್ಲೂಕೋಸ್ ಆದ್ಮೇಲೆ ಅದು ಇದಾಗುತ್ತೆ ಪೈರೋವೇಟ್ ಆದ್ಮೇಲೆ 3 ಬ್ರೇಕ್ ಡೌನ್ಸು, ಈಸ್ಟು ಲ್ಯಾಕ್ ಆಫ್ ಆಕ್ಸಿಜನ್, ಈಸ್ಟು ಅದು ಬರೀಬೇಕು. ಆ ಕಡೆ ಏನಾಗುತ್ತೆ ಅದು ಬರೀಬೇಕು. ಈಗ ಅದಾದ್ಮೇಲೆ ನೆಕ್ಸ್ಟು ಲ್ಯಾಕ್ ಆಫ್ ಆಕ್ಸಿಜನ್, ಲ್ಯಾಕ್ಟಿಕ್ ಅದನ್ನು ಬರೀಬೇಕು. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾವ್ದು ಕೇಳ್ತೇನೆ ಅದು ಮಾತ್ರ ಬರೀರಿ, 3 ಬರಿಬೇಡಿ ಹುಚ್ಚರ. ಆಯ್ತಾ? ನೀವೇ 3 ಬರೆದ್ರೆ ನಿಮಗೆ ಸ್ಕೋರಿಂಗ್ ಮಾಡೋಕ್ಕಾಗಲ್ಲ, ಗೊತ್ತಾಗೋಗ್ಬಿಡುತ್ತೆ ನೀವೇನೋ ಬಯಾಟ್ ಮಾಡಿರೋ ಪಾರ್ಟಿಗಳು ಅಂತ. ನೆಕ್ಸ್ಟು, ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್, ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್ ಕೇಳ್ತಾರೆ. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು? ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಈಗ ಬೆಂಕಿ ಮುಟ್ಟ ತಕ್ಷಣ ನೀವು ಯೋಚನೆ ಮಾಡಬೇಕಾ? ನಿಮ್ಮ ಕೈ ಎತ್ಬಿಡುತ್ತೆ ಬೆಂಕಿ. ಆಯ್ತಾ? ಇಟ್ ಈಸ್ ಇನ್ವಾಲಂಟ್ರಿ ಆಕ್ಷನ್, ದ ಸಡನ್ ಆಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಸ್ಪೈನಲ್ ಕಾರ್ಡು. ಸಡನ್ ಆಗಿ ಅದು ಏನು involuntary action that takes place with the help of spinal cord, okay, is your reflex action, and the path for the reflex action is called as reflex arc. You can definitely expect the question. Next, functions of brain. ನೋಡಿ, ಕೂತ್ಕೊಂಡು ಓದಬೇಕು. ಫಂಕ್ಷನ್ಸ್ ಆಫ್ ಟೆಕ್ಸ್ಟ್ ಬುಕ್ನೇ ಓದಬೇಕು. ನಾನು ಎಲ್ರಿಗೂ ಹೇಳೋದು, ಇಲ್ಲಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಬಯಾಲಜಿ ಪೋರ್ಷನ್ನು ನೀವು ಟೆಕ್ಸ್ಟ್ ಬುಕ್ ಓದಲೇಬೇಕು. ಓಕೆ, ನೆಕ್ಸ್ಟ್ ಬರೋದು ನೆಕ್ಸ್ಟು ಎಕ್ಸ್ಪ್ಲೇನ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಯಾವ್ದಾರ ಒಂದು ಡೆಫಿನೆಟ್ ಅದು ಓದಿ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಸೆಪ್ಷನ್ ಮೆಥಡ್ಸು, ಆಮೇಲೆ ರೀಸನ್ಸ್ ಫಾರ್ ಅಡಾಪ್ಟಿಂಗ್ ಕಾಂಟ್ರಸೆಪ್ಷನ್, ಇದೊಂದು ಡೆಫಿನೆಟ್ ಕ್ವಶನ್ನು. ಆಯ್ತಾ? ನೆಕ್ಸ್ಟ್ ಬರೋದು ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಲೋಗಸ್ ಅಂಡ್ ಅನಲೋಗಸ್ ಆರ್ಗನ್ಸ್. ಆಯ್ತಾ? ಅದನ್ನು ಬರೀಲೇಬೇಕು. ನೆಕ್ಸ್ಟು ಸ್ಪೀಸಿಯೇಷನ್, ಡಿಫೈನ್ಡ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್, ಡೆಫಿನೆಟ್ ಕ್ವಶನ್. ಏನು ಸ್ಪೀಸಿಯೇಷನ್ ಅಂದರೆ? ಆಯ್ತಾ? ಸ್ಪೀಸಿಯೇಷನ್ ಅಂದರೆ ಏನು? ಒಂದು ನ್ಯೂ ಸ್ಪೀಶೀಸ್ ಇಸ್ ಬಾರ್ನ್. ಓಕೆ, ಪ್ರೀ ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ಇಂದ ನ್ಯೂ ಸ್ಪೀಶೀಸ್ ಬರುತ್ತೆ ಆಚೆಗೆ. ಆಯ್ತಾ? ಸೊ ಅದನ್ನೇ ಸ್ಪೀಸಿಯೇಷನ್ ಅಂತ ಕರೀತಾರೆ. ಇವಾಗ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು. ಯಾಕೆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ, ನಮಗೆ ಹೆರಿಡಿಟರಿ ಎವಲ್ಯೂಷನ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ತುಂಬ ಕಡೆ ಇದು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ, ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ನಮ್ಗೆ ಬೋರಿಂಗ್ ಅನ್ಸ್ಬಿಡುತ್ತೆ. ನೋಡಿ, ಲೈಫ್ ಆಫ್ ಟ್ರೀ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ಡೇವಿಡ್ ಅಟನ್ಬರನ್ ಅಂತ. ಅದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಅಂದರೆ, ಹ್ಯೂಮನ್ಸ್ ಹೆಂಗೆ ಎವಾಲ್ವ್ ಆದ, ಅಥವಾ ನೋಡಿ ಈ ಸ್ಪೀಶಿಯೇಷನ್ ನೀವು ಅರ್ಥ ಮಾಡ್ಕೊಳ್ಳೋಕೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಪೀಶಿಯೇಷನ್, ದಟ್ ಕ್ಲಾಸ್ ವಿಲ್ ಗೆಟ್ ಓವರ್ ಇನ್ ನೆಕ್ಸ್ಟ್ 10 minutes. ಸ್ಪೀಶಿಯೇಷನ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಸಿಂಪಲ್. Darwin went to 2 different islands. Okay, in one island he found the birds had a very hard beak. In one more island he found that the birds had very soft beaks. ಯಾಕೆ ಅಂತ ನೋಡಿದಾಗ, ಯಾವ ಐಲ್ಯಾಂಡಲ್ಲಿ ಹಾರ್ಡ್ ಬೀಕ್ಸ್ ಇತ್ತು ಆ ಐಲ್ಯಾಂಡಲ್ಲಿ ಫ್ರೂಟ್ಸು ನೆಟ್ ಜಾಸ್ತಿ ಸಿಗ್ತಾ ಇತ್ತು. ನೆಟ್ಸು ಅಂದರೆ ಬೀಜಗಳು ಜಾಸ್ತಿ ಇರ್ತಾ ಇತ್ತು. ಇವಾಗ ಆ ಪ್ರಾಣಿಗಳು ಬದುಕಬೇಕು ಅಂದರೆ ದೇ ಹ್ಯಾವ್ ಟು ಹ್ಯಾವ್ ಎ ಹಾರ್ಡ್ ಬೀಕ್, ಆರ್ ಎಲ್ಸ್ ದೇ ಕ್ಯಾನಾಟ್ ಸಸ್ಟೈನ್ ದೇರ್. ಓಕೆ,
ಈ ಕಡೆ ಸೈಡು ಎಲ್ಲಿ ಸಾಫ್ಟ್ ಬೀಕ್ ಇತ್ತು ಐಲ್ಯಾಂಡಲ್ಲಿ, ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಸಿಗ್ತಾ ಇದೆ, ಆಯ್ತಾ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ನೋಡಿ ಸ್ಪೀಶಿಯೇಷನ್ ಆಗಿದೆ ಒಂದು ಪಾಪ್ಯುಲೇಷನ್ ಅಲ್ಲಿ, ಆಯ್ತಾ. ಇವಾಗ ನೋಡಿ ಮಂಗನಿಂದ ಮಾನವ ಅಂತಾರೆ, ಆಯ್ತಾ. ಎಲ್ಲಾ ಮಂಗಗಳು ಮಾನವನಾಗಿಲ್ಲ, ಆಯ್ತಾ. ಯಾವ ಒಂದು ಜಿಯೋಗ್ರಫಿಕಲ್ ಐಸೋಲೇಷನ್ ಆಗಿ ಯಾವ ಜಾಗದಲ್ಲಿ ನೀರೆಲ್ಲ ಬಂದು ಜಾಸ್ತಿ, ಅವಾಗ ಚಿಂಪಾಂಜಿಗಳು ಕೈ ಮೇಲೆತ್ಬಿಟ್ಟು ಎರಡು ಕೈ ಮೇಲೆದ್ದಾಗ ಸ್ವಲ್ಪ ಮೇಲೆತ್ಬಿಟ್ಟೆ ಓಡಾಡಬೇಕಾಯ್ತು. ನೆಕ್ಸ್ಟು ನೀನು ಪ್ರಿಡೇಟರ್ಸ್ ಬರ್ತಾರೆ, ಯಾರೋ ನೀನು ಹಿಡಿಯಕ್ಕೆ ಬರ್ತಾರೆ, ನೀನು ತಲೆ ಎತ್ತಿ ಮೇಲೆ ನೋಡಬೇಕು, ಓಕೆ, ಯು ಹ್ಯಾವ್ ಟು ಸಿ, ಓಕೆ. ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್, ನೆಕ್ಸ್ಟು ಈ ಥರ. ಆಮೇಲೆ ನೀನು ಏನೋ ಹಣ್ಣು ಕಿತ್ಕೊಬೇಕಂದ್ರೆ ಮೇಲೆ ಕೈ ಎತ್ತಬೇಕು. ಇದರಿಂದ ಏನಾಯಿತು, ಓವರ್ ದ ಜನರೇಷನ್ ಅದು ನಿಧಾನಕ್ಕೆ ಸ್ಪೈನಲ್ ಕಾರ್ಡ್ ಬಂತು. ಹಂಗೆ ಕೆಲಸ ಮಾಡ್ತಾ ಸ್ಪೈನಲ್ ಕಾರ್ಡ್ ಬಂತು. ಇಲ್ಲಿ ಎಲ್ಲ ಇದನ್ನು ಆಗ ಎಲ್ಲ ಪ್ರಾಣಿಗಳು ಚಿಂಪಾಂಜಿಗಳು ಮನುಷ್ಯರಾಗಲಿಲ್ಲ, ಕೆಲವರು ಮನುಷ್ಯರಾದ್ರು, ಓಕೆ. ದಿಸ್ ಇಸ್ ದ ಸ್ಪೀಸಿಯೇಷನ್. ಸೊ ಇಲ್ಲಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್, ಏನು ಫ್ಯಾಕ್ಟರ್ ರೆಸ್ಪಾನ್ಸಿಬಲ್, ಓಕೆ. ನ್ಯಾಚುರಲ್ ಸೆಲೆಕ್ಷನ್, ನೇಚರ್ ಸೆಲೆಕ್ಟ್ ಮಾಡುತ್ತೆ, ಯಾವುದು ಸ್ಟ್ರಗಲ್ ಮಾಡುತ್ತೆ ನೇಚರ್ ಸೆಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಜಿಯೋಗ್ರಫಿಕಲ್ ಐಸೋಲೇಷನ್, ಓಕೆ. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಅಂಡ್ ಚೇಂಜ್ ಇನ್ DNA. This definite question, speciation will come for the examination. You have to focus on that speciation, okay. ನೆಕ್ಸ್ಟ್ ಬರೋದು ನಿಮಗೆ ಚೆಕ್ಕರ್ ಬೋರ್ಡ್. ತುಂಬ ಜನ ಚೆಕ್ಕರ್ ಬೋರ್ಡು ನೋಡಿ, ಚೆಕ್ಕರ್ ಬೋರ್ಡ್ ತುಂಬ ಸಿಂಪಲ್ ಆಗಿ ಡೆಫಿನೆಟ್ ಕ್ವಶನ್. ನೀವು ಅದರಲ್ಲಿ ತುಂಬ ಜನ ಏನು ಕನ್ಫ್ಯೂಷನ್ ಮಾಡ್ಕೊತೀರಾ ನೀವು ಅಂದರೆ, ಮೋನೋ ಹೈಬ್ರಿಡ್ ಕ್ರಾಸು ಡೈ ಹೈಬ್ರಿಡ್ ಕ್ರಾಸ್ ಡಿಫ್ರೆನ್ಸ್ ಮಾಡೋದು. ಡೈ ಹೈಬ್ರಿಡ್ ಕ್ರಾಸ್ ತುಂಬ ನಾಳೆನ ಕ್ಲಾಸ್ 9 o'clock ಇದೆ, ಸೇಮ್ ಟೈಮು 9 ಅಥವಾ ಏನು 9 o'clock ಇರುತ್ತೆ. ನೋಡೋಕ್ಕಾಗಿಲ್ಲ ಅಂದರೆ ಆಮೇಲೆ ನೋಡಿ, ಯಾಕಂದರೆ ಬೇರೆ ಚಾನಲ್ಸ್ ಅವರು ಕ್ಲಾಸಸ್ ಮಾಡ್ತಾ ಇದ್ದಾರೆ. ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ದೆಮ್. ಸೊ ನಾಳೆ ಮೋಸ್ಟ್ಲಿ ಅರುಣ್ ಸರ್ ಅವರು 5 ಗಂಟೆ ಕ್ಲಾಸ್ ಮಾಡ್ತೀನಿ ಅಂತಿದ್ರು, ಅಲ್ಲೂ ಬೇಕಾದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿ. ನನ್ನ ಕ್ಲಾಸ್ ಹೈಬ್ರಿಡ್ ಕ್ರಾಸ್ ಡೈ ಹೈಬ್ರಿಡ್ ಕ್ರಾಸ್ ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತಾ ನಿಮಗೆ ನೋಡಿ. ನಿಮ್ಮ ಪೇಪರಲ್ಲಿ ನೋಡಿದ ತಕ್ಷಣ ತುಂಬಾ ಜನ ಕನ್ಫ್ಯೂಸ್ ಆಗೋಗ್ಬಿಟ್ರು. ಪ್ರಿಪೇಟರಿ ಎಕ್ಸಾಮ್ ಅಲ್ಲಿ ಏನು ಕೊಟ್ಟಿದ್ರು ಹೇಳಿ, ಪ್ರಿಪೇಟರಿ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದು ಮೋನೋ ಹೈಬ್ರಿಡ್ ಕ್ರಾಸ್, ತುಂಬಾ ಸಿಂಪಲ್. RR ನೋಡಿ, ಈ ತರ ಸಿಂಗಲ್ ಡಬಲ್ ಎರಡು ಅಕ್ಷರ ಇರುತ್ತೆ, ಆಯ್ತಾ. ಸೊ ನೆಕ್ಸ್ಟ್ ನಿಮಗೆ ಬರೋದು ಇದು ಯಾವುದು, ನಿಮ್ಮ ಬೋರ್ಡ್ ಪೇಪರ್ ಏನು ಕೊಟ್ಟಿದ್ದಾರೆ, ಮೋನೋ ಹೈಬ್ರಿಡ್ ಡೈ ಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ ಡೈ ಹೈಬ್ರಿಡ್ ಕ್ರಾಸ್ ಅಂತ, 4 ಆಲ್ಫಾಬೆಟ್ಸ್ ಇರುತ್ತೆ, 4 ಆಲ್ಫಾಬೆಟ್ಸ್, ಆಯ್ತಾ. 4 ಆಲ್ಫಾಬೆಟ್ಸ್ ಇರುತ್ತೆ. ಇದು ನಿಮ್ಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಯಾರಿಗೆ ಇನ್ನು ಚೆಕ್ಕರ್ ಬೋರ್ಡ್ ಸಿಂಪಲ್ ಆಗಿ ಟೆಕ್ನಿಕ್ ಸಿಂಪಲ್ ಆಗಿ ಕಲಿಬೇಕು, ನಾನು ಹೋಗಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿ, ತುಂಬಾ ಸಿಂಪಲ್ಲು, ಆಯ್ತಾ. ಚೆಕ್ಕರ್ ಬೋರ್ಡ್ನ ಬಿಡಬೇಡಿ, ಹೆರಿಡಿಟರಿ ಎವಲ್ಯೂಷನ್ ಅಲ್ಲಿ ತುಂಬಾ ಡೀಪ್ ಆಗಿ ಹೋಗಲ್ಲ, ತಲೆ ಕೆಡಿಸ್ಕೊಂಬೇಡಿ. ನೋಡಿ ಕಾನ್ಸೆಪ್ಟ್ ಬೇಕು ಅನ್ನೋರು ಹೋಗಿ ಅರ್ಥ ಮಾಡ್ಕೊಳ್ಳಿ, ಬಟ್ ಅರ್ಥ ಆಗಿಲ್ಲ ಅಂದ್ರೆ ತುಂಬಾ ಅದನ್ನ ಡೀಪ್ ಆಗಿ ಹೋಗಿ ತಲೆ ಕೆಡಿಸ್ಕೊಂಬೇಡಿ. ನೆಕ್ಸ್ಟ್ ಬರೋದು ಬಯೋಡಿಗ್ರೇಡಬಲ್. ಡಿಫ್ರೆನ್ಸ್ ಬಿಟ್ವೀನ್ ಎರಡೂ ಪೇಪರ್ ಇದೆ, ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಬಯೋಡಿಗ್ರೇಡಬಲ್ ಅಂದ್ರೆ ಏನು, ಪೇಪರ್ ಒಂದ್ ಕಡೆ ಬಿಸಾಕಿದ್ರೆ 5 ದಿನ ಆದ್ಮೇಲೆ ಪೇಪರೇ ಇರಲ್ಲ, ಅದೆಲ್ಲ ತಿನ್ಕೊಂಡ್ಬಿಡುತ್ತಲ್ಲ, ಏನೋ ಅದು ಬಯೋಡಿಗ್ರೇಡಬಲ್. ಸಬ್ಸ್ಟೆನ್ಸ್ ವಿಚ್ ಡಿಗ್ರೇಡ್, ಓಕೆ, ವೇರ್ ಮೈಕ್ರೋ ಆರ್ಗನಿಸಮ್ ಈಟ್ ಅಪ್ ದೋಸ್ ಥಿಂಗ್ಸ್ ಆರ್ ಬಯೋಡಿಗ್ರೇಡಬಲ್. ಸೊ ನಾವು ಆದಷ್ಟು ಬಯೋಡಿಗ್ರೇಡಬಲ್ ನ ಯೂಸ್ ಮಾಡಬೇಕು, ಓಕೆ. ನೆಕ್ಸ್ಟ್ ವಾಟ್ ಈಸ್ ನಾನ್ ಬಯೋಡಿಗ್ರೇಡಬಲ್, ಪ್ಲಾಸ್ಟಿಕ್ ಸಾವಿರಾರು ವರ್ಷ ಅಲ್ಲೇ ಕೊಳಿಯತ್ತದು, ಓಕೆ. ದೀಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ದಿಸ್ ಬೋತ್ ಯು ಹ್ಯಾವ್ ಟು ಸ್ಟಡಿ, ಡೆಫಿನೆಟ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಪ್ಲಾಸ್ಟಿಕ್ ಇಸ್ ಅ ನಾನ್ ಬಯೋಡಿಗ್ರೇಡಬಲ್. ನೆಕ್ಸ್ಟ್ ವಾಟ್ ಆರ್ ಫಾಸಿಲ್ಸ್. ಫಾಸಿಲ್ಸ್ ಆರ್ ದ traces, left out traces within the, which is buried under the soil, traces of our pre-existing people, pre-existing idu, aita, traces of pre-existing things which are buried under the soil called fossils. Fossils, how to determine the age of fossils. Fossils ಅಂದ್ರೆ ನೋಡಿ, ನಿಮಗೆ ಡೈನೋಸರ್ ಸಿಕ್ಕಿದೆ, ಡೈನೋಸರ್ ಇದೆ ಅಂತ ಡೈನೋಸರ್ ಸಿಕ್ಕಿಲ್ಲ, ಡೈನೋಸರ್ ಇದೆ ಅಂತ ಹೆಂಗ್ ಗೊತ್ತಾಗಿದೆ ನಮಗೆ, ಬಿಕಾಸ್ ವಿ ಹ್ಯಾವ್ ಫೌಂಡ್ ದ ಫಾಸಿಲ್ಸ್, ಓಕೆ. ಫಾಸಿಲ್ಸ್ ಅಲ್ಲಿ ಹೆಂಗ್ ಡಿಟರ್ಮೈನ್ ಮಾಡ್ತಾರೆ, ಒಂದು ಯಾವ್ದಾರ ಫಾಸಿಲ್ ಮೇಲೆ ಸಿಕ್ಕಿದ್ರೆ, ಇಫ್ ಯು ಫೌಂಡ್ ದ ಫಾಸಿಲ್ಸ್ ಅಟ್ ದ ಟಾಪ್ ಮೋಸ್ಟ್ ಲೇಯರ್, ದಟ್ ಮೀನ್ಸ್ ದೇ ಆರ್ ವೆರಿ ರೀಸೆಂಟ್ಲಿ ಬರಿಡ್ ಇನ್. If you can find the fossils very deep, that means they are very old, okay. That is how we can determine the age. Next, ಇವಾಗ ಕಾರ್ಬನ್ ಡೇಟಿಂಗ್ ಅಂತ ಬಂದಿದೆ, ಆಯ್ತಾ. ಕಾರ್ಬನ್ ಡೇಟಿಂಗ್ ಅಂತ ಬಂದಿದೆ. ಕಾರ್ಬನ್ ಡೇಟಿಂಗ್ ನ ಯೂಸ್ ಮಾಡಿ, ಅದು ಟೆಕ್ನಾಲಜಿ ಯೂಸ್ ಮಾಡಿ ಇವಾಗ ನಾವೆಲ್ಲ ಕಂಡುಹಿಡಿಬಹುದು, ಓಕೆ. ಸೊ ದಿಸ್ ಇಸ್ ಅಬೌಟ್, ಯು ಶುಡ್ ನೋ ಅಬೌಟ್ ಫಾಸಿಲ್ಸ್. ನೆಕ್ಸ್ಟ್, ವಾಟ್ ಈಸ್ ಓಝೋನ್, ವಾಟ್ ಆರ್ ದ ರೀಸನ್ ಫಾರ್ ಡಿಪ್ಲೀಷನ್ ಆಫ್ ಓಝೋನ್. ಡೆಫಿನೆಟ್ಲಿ ಕ್ವಶನ್ ಬರುತ್ತೆ, ಯಾಕಂದ್ರೆ ಇದೊಂಥರ ಸೈನ್ಸ್ ಅಲ್ಲಿ ಸ್ವಲ್ಪ ಎನ್ವೈರ್ಮೆಂಟ್ ಬಗ್ಗೆ ಅವೇರ್ನೆಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಫಾಸಿಲ್ಸ್ ಅದು ಇಂಪಾರ್ಟೆಂಟ್ ಕ್ವಶನ್. ಯಾವುದು, ಓಝೋನ್ ಲೇಯರ್. ಓಝೋನ್ ಲೇಯರ್ ಇಸ್ ಎ ಪ್ರೊಟೆಕ್ಟಿವ್ ಲೇಯರ್, O3. Okay, what is the reason for the depletion? Because of CFC, chlorofluorocarbon, okay, which is depleting, which is creating holes in the ozone layer. Because of that, the harmful rays are entering into the earth,
ಓಕೆ, ವಿಚ್ ವಿಲ್ ಕ್ರಿಯೇಟ್ ಕ್ಯಾನ್ಸರ್, ವಿಚ್ ವಿಲ್ ಡೂ ಲಾಟ್ ಆಫ್ ಥಿಂಗ್ಸ್. ಓನಾಗಿ ಡೆಫಿನೆಟ್ಲಿ ಬರಿಬೋದು, ಕಾನ್ಸೆಪ್ಟ್ ಮಿಸ್ ಮಾಡಬೇಡಿ ಅಷ್ಟೇ. ಓನಾಗಿ ಬರೆದ್ರೆ ನಾವು ಖುಷಿ ಆಗ್ತೀವಿ ಸೈನ್ಸಲ್ಲಿ. ನೀವು ಬಯಾಟ್ ಓಡಿದ್ರೆ ಗೊತ್ತಾಗೋಗ್ಬಿಡ್ತೀನಿ ಬಯಾಟ್ ಪಾರ್ಟಿ ಅಂತ. ನೀವು ಓನಾಗೆ ಹೆಂಗೆ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂದರೆ ನಾವು ನೋಡಿದ ತಕ್ಷಣ ಸೈನ್ಸ್ ಯಪ್ಪ ನಾವೇ ಹೊಸ್ದಾಗಿ ಕಲಿಬೇಕು, ಟೀಚರ್ಸ್ ಹೊಸ್ದಾಗಿ ಕಲಿಬೇಕು ನೋಡಿ, ಅವಾಗಲೇ ವಿ ವಿಲ್ ಫೀಲ್ ವೆರಿ ಹ್ಯಾಪಿ. ಓಕೆ, ನೆಕ್ಸ್ಟ್ ಲಾಸ್ಟು ಬಯಾಲಜಿಯಲ್ಲಿ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ. ವಾಟ್ ಈಸ್ ಪ್ಲೆಸೆಂಟಾ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ? ಪ್ಲೆಸೆಂಟಾ is a blood vessel that connects the mother's womb and the baby ಅಂತ ಬರಿಬಾರ್ದು, ಎಂಬ್ರಿಯೋ, ಆಯ್ತಾ, ಕನೆಕ್ಟ್ ಮಾಡುತ್ತೆ. ಆಯ್ತಾ, ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವಾಟ್ ಹ್ಯಾಪನ್, ಇದು ಕೇಳ್ತಾರೆ ಏನು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ ಕೇಳ್ತಾರೆ. ಏನಾಗುತ್ತೆ, ದ ನ್ಯೂಟ್ರಿಷನ್ ಟುವರ್ಡ್ಸ್ ದ ನ್ಯೂಟ್ರಿಷನ್ ಫಾರ್ the child, it goes us through what, a special tissue. Yes, it's a special tissue where the nutrition for the fetus, yes, fetus is the correct answer, fetus is the right this one. The fetus ge nutrition it gets through this placenta, and even the waste products from the fetus goes to the mother back, and it is okay, these things. Placenta ಬಗ್ಗೆ ಒಂದು ಕ್ವಶನ್ ಡೆಫಿನೆಟ್ ಬರ್ದಿಟ್ಕೊಳ್ಳಿ. Okay, so nourishment, exactly, nourishment of the baby, the nutrition for the baby is provided by the placenta. So ಇಷ್ಟು ನಾನು ಹೇಳಿದಷ್ಟು ಇವಾಗ ನೀವು ಕಾನ್ಸೆಪ್ಟನ್ನ ಇದಕ್ಕೆ ಫೋಕಸ್ ಮಾಡಿ ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ನಾನು ಹೇಳಿದೆಲ್ಲ ಅರ್ಥ ಆಗಿರುತ್ತೆ. ಮತ್ತೊಂದು ಸತಿ ಇದ್ರ ಬಗ್ಗೆ ಎಲ್ಲ ಒಂದು ಚೆಕ್ ಲಿಸ್ಟ್ ಇಟ್ಕೊಳ್ಳಿ, ಆಯ್ತಾ. ಮತ್ತೊಂದು ಸತಿ ಇದು ಕಾನ್ಸೆಪ್ಟ್ ಏನು ಹೇಳಿದೆ ಇದೆಲ್ಲನೂ ನಿಮ್ಗೆ ಬರುತ್ತಾ, ಈ ಕಾನ್ಸೆಪ್ಟ್ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂದರೆ ಬರೆದಿಟ್ಕೊಳ್ಳಿ. ನಿಮಗೆ 50 ಮಾರ್ಕ್ಸ್ ಡೆಫಿನೆಟ್, 40 ಪ್ಲಸ್ ಅಂತ ಡೆಫಿನೆಟ್, 40 ಪ್ಲಸ್ 50ವರೆಗೂ ಡೆಫಿನೆಟ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಮಾಡೋಕ್ಕೆ ನೀವು ಫಿಸಿಕ್ಸಲ್ಲಿ ನೆಕ್ಸ್ಟ್ ಮಾಡೋದು, ಒಂದು ನಿಮಿಷ, ಓಕೆ, ಫಿಸಿಕ್ಸಲ್ಲಿ ಫಸ್ಟ್ ಇವಾಗ ನೆಕ್ಸ್ಟ್ ಫೋಕಸ್ ಇದೆಲ್ಲ ನಿಮ್ಗೆ ಅರ್ಥ ಆದರೆ ನಾಳೆ ಫಸ್ಟ್ ಇದನ್ನು ಮುಗಿಸಿ. ಏನಾಗುತ್ತೆ, ನಾವು ಈ ಥರ ಬೇಸಿಕ್ಗಳಿಗೆ ಒತ್ತು ಕೊಡದೆ ಇಲ್ಲೇ ನಮ್ಮ ಮಾರ್ಕ್ಸ್ ಕಳ್ಕೊಳ್ತೀವಿ. ನಾಳೆ ಕೂತ್ಕೊಂಡು ಎಲ್ಲ ಡಯಾಗ್ರಾಮ್ಸ್ ಓದಿ, ಆಯಿತಾ, ಎಲ್ಲ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಫಿಸಿಕ್ಸ್ದು ಪ್ರಾಬ್ಲಮ್ಸ್ ನಾನು ಮಾಡ್ತೀನಿ, ನಾನು ಆಗಲೇ ಮಾಡಿದ್ದೀನಿ, ಮತ್ತೆ ನಿಮ್ಗೆ ಐಡಿಯಾ ಕೊಡ್ತೀನಿ, ಆಯಿತಾ. ಫಿಸಿಕ್ಸ್ ಪ್ರಾಬ್ಲಮ್ಸ್ ನಾನು ಆಗಲೇ, ಎಲೆಕ್ಟ್ರಿಸಿಟಿದು ಎಲ್ಲ ಪ್ರಾಬ್ಲಮ್ಮು, ಆಮೇಲೆ ರೇ ಡಯಾಗ್ರಾಮ್ಸ್ ಆಗಲೇ ಮಾಡಿದ್ದೀನಿ, ನನ್ನ ವಿಡಿಯೋ ಇದೆ, ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ರೇ ಡಯಾಗ್ರಾಮ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಅದು ಪ್ರಾಬ್ಲಮ್ ಬಿಟ್ಬಿಡಿ, ತಲೆನೇ ಹಾಕ್ಬಿಡಿ ಪ್ರಾಬ್ಲಮ್ಸ್ಗೆ. ಫಸ್ಟು ರೇ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಾನು ಮಾಡಿದ್ದೀನಿ, ತುಂಬ ಸಿಂಪಲ್ ಆಗಿ ಈಸಿಲಿ ಕಾನ್ಸೆಪ್ಟ್ ಅರ್ಥ ಆಗೋಗ್ಬಿಡುತ್ತೆ. ನೀವು ಅರ್ಧ ಗಂಟೆಲಿ ಅರ್ಥ ಆಗೋಗ್ಬಿಡುತ್ತೆ ಕಾನ್ಸೆಪ್ಟು. ಪ್ರಾಬ್ಲಮ್ ಕೂಡ ನಾನು ಮಾಡಿದ್ದೀನಿ, ವೀಡಿಯೋಸ್ ಇದೆ, ರೇ ಡಯಾಗ್ರಾಮ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಮತ್ತೆ ನಾನು ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ಫಿಸಿಕ್ಸ್ ಪ್ರಾಬ್ಲಮ್ಸು 6 ಮಾರ್ಕ್ಸ್ಗೆ ನೀವು ಅದನ್ನು ನೋಡಿ, ಈಸಿ ಇದೆ. ನೀವು ಮ್ಯಾಕ್ಸೇ ಮಾಡಿದವರು ಏನೇನೋ ಪ್ರಾಬ್ಲಮ್ ಮಾಡಿದ್ದೀರಾ, ಕ್ವಾಲಿಟಿ ಈಕ್ವೇಷನಿಂದ ಹಿಡಿದು ಇರೋ ಬರೋದೆಲ್ಲ ಮಾಡಿದವ್ರಿಗೆ ಇದು ಚಿಲ್ಲರೆ, ಇದು ಪ್ರಾಬ್ಲಮ್ಮು. ಇದನ್ನು ಈಸಿಯಾಗಿ ಕೊಡ್ತಾರೆ, ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟಾಗಿ ಕೊಡ್ತಾರೆ, ಇದನ್ನು ಮಿಸ್ ಮಾಡಬೇಡಿ, ಆಯಿತಾ. ನೆಕ್ಸ್ಟ್ ಬರೋದು ಯಾವುದು, ಫಿಸಿಕ್ಸಲ್ಲಿ ಇಷ್ಟು ಇದನ್ನು ನೋಡ್ಕೊಂಬಿಟ್ರೆ ನೀವು, ನಾನು ಸ್ಕೋರಿಂಗ್ ಪ್ಯಾಕೇಜ್ ಅದನ್ನೇ ಹಾಕಿದ್ದೀನಿ, ಫಿಸಿಕ್ಸ್ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಳ್ಳಿ ಅಂತ, ಆಯಿತಾ. ಆಮೇಲೆ ಈ ಕಡೆ ಬರೋದು ಯಾವುದು, ಕೆಮಿಸ್ಟ್ರಿಯಲ್ಲಿ ನೀವು ಎಲ್ಲ ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಿ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಅಷ್ಟೇ ಸಿಂಪಲ್ಲು, ಇನ್ನೇನು ಮಾಡಬೇಕಾಗಿಲ್ಲ ಅಲ್ಲಿ, ಆಯಿತಾ. ಆಮೇಲೆ ನಾನು ಗಿವ್ ರೀಸನ್ಸ್ಗಳು ವಿಡಿಯೋ ಮಾಡ್ತೀನಿ, ನಾನು ಗಿವ್ ರೀಸನ್ಸ್ನ ಓದಿ, ಆಯಿತಾ. ತುಂಬ ಸಿಂಪಲ್ ಆಗಿದೆ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ನಾನೇ ಅದನ್ನು ಮತ್ತೆ ನಾನು ವಿಡಿಯೋ ಮಾಡ್ತೀನಿ, ನಾಳೆ ಅದನ್ನು ಹಾಕಿರ್ತೀನಿ, ಅಪ್ಲೋಡ್ ಮಾಡ್ತೀನಿ, ಅಥವಾ ಅಪ್ಲೋಡೇ ಮಾಡ್ತೀನಿ, ನೀವು ನೋಡಿ ಅದನ್ನ ಯಾವಾಗಾದ್ರೂ ನೋಡಿ, ಆಯಿತಾ. ನೆಕ್ಸ್ಟ್ ಬಯಾಲಜಿಲಿ ಏನು ಮಾಡಬೇಕು, ತುಂಬ ತಲೆ ಕೆಡಿಸ್ಕೊಂಬೇಡಿ. ಇವಾಗ ಏನಂದ್ರೆ ಅಯ್ಯೋ ಎಷ್ಟೊಂದು ಇದೆಯಪ್ಪ, ಯಾವುದೋ ಒಂದು ಬರುತ್ತೆ ಬುಕ್ಲೆಟ್ಸ್ಗಳು ನೋಡಿದ ತಕ್ಷಣ ಎಷ್ಟು ಬುಕ್ಲೆಟ್ಸ್ ಓಡಾಡ್ತಿದೆ ಅಂದರೆ, ಅಯ್ಯೋ ನಾನು ಇದೆಲ್ಲ ಗೊತ್ತಾ, ಅದು ಓದಬೇಕಾ, ನಾನು ಅದು ಓದಿಲ್ವೋ, ಇನ್ನೂ 70 ಬರಬೇಕು, ಅದು ಓದೋಕ್ಕಾಗ್ತಿಲ್ಲ, ಇನ್ನೇನೋ ಇದೆ ಅಂತೆ, ಅದಿದೆ ಅಂತೆ, ಏನೂ ಇಲ್ಲ. ಟೆಕ್ಸ್ಟ್ ಬುಕ್ಕೇ ನಿಮಗೆ ಗೈಡು. ಟೆಕ್ಸ್ಟ್ ಬುಕ್ಕನ್ನು ಓದಿ ಆರಾಮಾಗೆ. ನಾನು ಮಿಕ್ಕಿದೆ ಹಾಕಿದ್ದೆಲ್ಲ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ನೀವು ಟೆಕ್ಸ್ಟ್ ಬುಕ್ನ ಕಾಮಾಗಿ ಓದಿ. ಸ್ಕೋರ್ ಮಾಡ್ಬೇಕನ್ನೋರು ನಾನು ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ಯಾವುದೇ ಪೇಜ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹಾಕಿದ್ದೀನಿ, ಅದನ್ನು ನೀವು ಕೂತ್ಕೊಂಡು ಓದಿ, ಆಯಿತಾ. ವೆರಿ ಸಿಂಪಲ್ಲು. ಅದನ್ನು ನೀವು ಓದ್ಬಿಟ್ರೆ, ಟೆಕ್ಸ್ಟ್ ಬುಕ್ ಎಲ್ಲ ಓದ್ಬಿಟ್ರೆ ನಿಮ್ಗೆ 80 ಔಟ್ ತೆಗಿತೀರಾ. ಅದಕ್ಕಿಂತ ಕಡಿಮೆ ಸಾಧ್ಯನೇ ಇಲ್ಲ. ಸೈನ್ಸಲ್ಲಿ ನೋಡಿ, ಮಾರ್ಕ್ಸ್ಗಿಂತ ನೋಡಿ ಇದನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಸೈನ್ಸು ಮ್ಯಾಥ್ಸ್ ನಿಮ್ಗೆ ಏನು ಕಳಿಸ್ಕೊಡುತ್ತೆ ಹೇಳಿ, ಮೈಂಡ್ ಓಪನ್ ಮಾಡಿಸುತ್ತೆ, ಯೋಚನೆ ಮಾಡೋದು ಕಲಿಸುತ್ತೆ. ಯೋಚನೆ ಮಾಡೋದು ಒಂದು ಕೆಲಸ, ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನು. ಸೊ ಯೋಚನೆ ಮಾಡೋದು ನೀವು ಕಲಿಬೇಕು. ಅದಕ್ಕೆ ಸೈನ್ಸ್ನ ನೀವು ಓದಿ, ಹೆಂಗೆ ಉಲ್ಟಾಪಲ್ಟ್ ನೀವು ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಓದ್ಬೇಕಾದ್ರೆ ಏನು ಗೊತ್ತಾಗುತ್ತೆ, ಇದನ್ನು ಕೇಳ್ಬೋದು, ಒಂದು ಗಿವ್ ರೀಸನ್ ಅನಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಇವಾಗ 58 ಗಿವ್ ರೀಸನ್ ಮಾಡಿ ಅದೇ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಥರ ಏನಾದರೂ ಬರ್ಬೋದು. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನ ಒಂದು ಸತಿ ನೀಟಾಗೆ, ಇನ್ನೂ 2 ದಿನ ರಜಾ ಇದೆ, ಆಯಿತಾ, ನೀಟಾಗಿ ಇದನ್ನೆಲ್ಲ ಒಂದು ಸತಿ ರಿವೈಸ್ ಮಾಡಿ, ಡಯಾಗ್ರಾಮ್ಸ್ ಎಲ್ಲ ಮಾಡಿ,
ಇದು ಮಾಡ್ತಾನೆ ನೀವು ಟೆಕ್ಸ್ಟ್ ಬುಕ್ ತೊಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ರೆಫರೆನ್ಸ್ಗೆ ನಾನು ಅರುಣ್ ಸರ್ದು ಹಾಕಿದ್ದೀನಿ, 100+ ಕ್ವಶನ್ ಹಾಕಿದ್ದೀನಿ. ಯಾರು ಪಾಸಿಂಗ್ ಮಾಡೋಕೆ ಅವ್ರದ್ದು ಒಂದು ವರ್ಕ್ ಬುಕ್ಕು ಇದೆ, ಅಂದರೆ ಲೈನ್ಸ್ ಖಾಲಿ ಬಿಟ್ಟಿದ್ದಾರೆ, ಜೆರಾಕ್ಸ್ ತೊಗೊಂಡು ಅಲ್ಲಿ ಆನ್ಸರ್ ಬರೆದು ಕರೆಕ್ಷನ್ ಮಾಡ್ಕೊಬೋದು, ನೀವು ಟೀಚರ್ ತೊಗೊಂಡೋಗಿ ಕೊಡ್ಬೋದು. ಅಥವಾ ನೆಕ್ಸ್ಟ್ ಬರೋದು ನಿಮಗೆ ದಾವಣಗೆರೆಯವರು ನಾನು ಹೇಳಿದ್ನಲ್ಲ ಆಸರೆ ಅಂತ, ಅದು ಕೂಡ ಎಲ್ಲ ಆನ್ಸರ್ ಸಿಗುತ್ತೆ ಅದರಲ್ಲಿ. ಆ ಥರ ಭಾಳಷ್ಟು ಇದೆ ಆಯಿತಾ. ಅದಕ್ಕೆ ನಾನು ನಿಮಗೆಲ್ಲ ಹೇಳೋದು, ನಾನು ಅದಕ್ಕೆ ಈ ಚೆಕ್ ಲಿಸ್ಟು ಇದು ನೀವೆಲ್ಲ ಓದ್ಬಿಟ್ರೆ, ಈ ಚೆಕ್ ಲಿಸ್ಟ್ ನನ್ನ ಮ್ಯಾಥ್ಸ್ ಚೆಕ್ ಲಿಸ್ಟ್ ನೀವು ನೋಡಿರ್ತೀರಾ. ಇದು ಯಾಕೆ ಚೆಕ್ ಲಿಸ್ಟ್ ಮಾಡಿರೋದು, ಯಾವುದೇ ಕಾನ್ಸೆಪ್ಟ್ ಮಿಸ್ ಆಗಬಾರ್ದು ನಿಮಗೆ ಅಂತ ಆಯಿತಾ. ಸೊ ಅದಕ್ಕೆ ಓದಬೇಕಾದ್ರೆ ಒಂದೊಂದೇ ಓದ್ಕೊಂಡು ಡ್ಯಾಶ್ ಹಾಕ್ಕೊಂಡು ಟಿಕ್ ಮಾಡ್ಕೊಂಡು ಫುಲ್ಲು ಮುಗಿಸ್ಬಿಟ್ರೆ ಆಯಿತಾ. ಆಮೇಲೆ ಇದು ಲಾಸ್ಟಲ್ಲಿ ಎಲ್ಲ ಹಾಕಿದೆಲ್ಲ ಇದೆ ಆಯಿತಾ. ಸೊ ಫಿಸಿಕ್ಸ್ ನಾನು ಇನ್ನೇನು ಮಾಡ್ತೀನಿ ಅಂದರೆ ನೋಡಿ, ನನಗೆ ಬಯಾಲಜಿಲಾಗಲಿ ಬಯಾಲಜಿಲಿ ಸ್ಪೆಷಲಿ ತುಂಬ ಡೀಪಾಗೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ ಆಯಿತಾ. ಸೊ ಡೋಂಟ್ ವೆರಿ, ಟೆಕ್ಸ್ಟ್ ಬುಕ್ ಓದಿ ಆಯಿತಾ. ಎಷ್ಟೊಂದಿದೆ ಅದರಲ್ಲಿ, ನೀವು ಹೋಗ್ತಾ ಇದ್ರೆ ಎಂಡೇ ಇಲ್ಲ. ಯಾರಿಗೆ ಎಕ್ಸ್ಪ್ಲೋರ್ ಮಾಡ್ತೀರಾ ಮಾಡಿ. ಡೆಫಿನೆಟ್ಲಿ ನಾನು ಆಗಲೇ ಹೇಳಿದೆ, ನಿನ್ನೆ ಕೂಡ ಹೇಳಿದೆ, ಸ್ಟಡಿ ಆಫ್ ಸೈನ್ಸ್ ಅಂತ ಒಂದು ಚಾನಲ್ ಇದೆ, ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕಂಟೆಂಟ್ಸ್ಗಳು ಶಿ ಹಸ್ ಗಾನ್ ವೆರಿ ಡೀಪ್ಲಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕಾನ್ಸೆಪ್ಟ್ನ, ಅರ್ಥ ಮಾಡ್ಕೊಬೋದು ನೀವು ಡೆಫಿನೆಟ್ಲಿ ಆಯಿತಾ. ಪಾಸಿಂಗ್ ಪ್ಯಾಕೇಜು ಒಂದು ವಿಡಿಯೋ ಇದೆ, ಬಟ್ ಇದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋನೇ ಆಯಿತಾ. ಸೊ ಅವ್ರ ವಿಡಿಯೋ ಸರ್ ವಿಡಿಯೋನು ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇಷ್ಟು ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನಾಳೆ ನಾನು 2 ಕೆಲಸ ಮಾಡ್ತೀನಿ ನಿಮ್ಗೆ ಎಲ್ರಿಗೋಸ್ಕರ. ಒಂದು ಗ್ಯೂ ರೀಸನ್ಸ್ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದು ಕ್ಲಾಸು ನಾಳೆ ರಾತ್ರಿ 9 ಗಂಟೆಗೆ ಬನ್ನಿ. ಫಿಸಿಕ್ಸ್ನ ನಾನು ಇದು ಮಾಡೋಣ, ಫಿಸಿಕ್ಸ್ ಪ್ರಾಬ್ಲಮ್ಸು ಅಥವಾ ಏನಾದ್ರು ಮಾಡೋಕ್ಕಾಗುತ್ತಾ ನಾನು ನೋಡ್ತೀನಿ, ಏನಾದ್ರು ಇದ್ದರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಡೆಫಿನೆಟ್ಲಿ. ಸೊ ಯು ಫೋಕಸ್ ಆನ್ ದೀಸ್ ಥಿಂಗ್ಸ್ ಓಕೆ. ಎಷ್ಟು ಹೇಳಿದ್ರು ಓಕೆ. ಇನ್ನೇನಾದ್ರು ಇತ್ತಾ, ಇನ್ನೊಂದು ತುಂಬ ಜನ ಕೇಳ್ತೀವಿ ಕರೆಕ್ಷನ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ ಏನು ಅಂತ. ಆ ಥರ ಏನೂ ಇಲ್ಲ, ಕರೆಕ್ಷನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ನಾವೇನು ಸ್ಟ್ರಿಕ್ಟ್ ಗಿಟ್ ಅಂತ ಯಾರು ನಮಗೆ ಸ್ಟ್ರಿಕ್ಟಾಗಿ ಮಾಡಿರಿ ಕರೆಕ್ಷನ್ನ ಎಲ್ಲ ಇಳಿದಾಕ್ರಿ ಅಂತ ಯಾರು ನಮಗೆ ಬಂದು ಹೇಳಲ್ಲ ಓಕೆ. ಯಾರು ಬಂದು ನಮಗೆ ಏನೂ ಅಲ್ಲಿ ಹೇಳಲ್ಲ. ನಮ್ಮ ಜನರಲಿ ನಾವೆಲ್ಲ ಫಾಲೋ ಮಾಡೋದು ನಾರ್ಮಲ್ಲು ಪ್ರೋ ಸ್ಟೂಡೆಂಟ್ ಕರೆಕ್ಷನ್ನೇ ನಾವು ಮಾಡ್ತೀವಿ, ಸ್ಟೂಡೆಂಟ್ ಪರವಾಗಿ ನಾವು ಮಾಡ್ತೀವಿ. ಸೊ ಕರೆಕ್ಷನ್ ಸ್ಟ್ರಿಕ್ಟ್ ಆಗಿರೋದು ಅದೆಲ್ಲ ಏನೂ ಇಲ್ಲ, ಅದೆಲ್ಲ ಏನೂ ನಂಬೇಡಿ. ಆಮೇಲೆ 22 ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಮೇ ಬಿ ನಿಮಗೆ May 2nd ವೀಕಲ್ಲಿ ರಿಸಲ್ಟ್ ಬರ್ಬೋದು. ಸೊ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಿದೆ. ಸೊ ಸೈನ್ಸ್ ಎಕ್ಸಾಮ್ ಮುಗಿಸ್ಕೊಳ್ಳಿ. ಆಮೇಲೆ ವೀಡಿಯೋಸು ನಿಮಗೆ ಬೇರೆ ಕೇಳ್ತಾರೆ, ವಾಟ್ ಟು ಡೂ ಸೈನ್ಸಾ, ಏನು ಸ್ಟ್ರೀಮ್ಗಳು ಇಂಪಾರ್ಟೆನ್ಸ್ ಇದೆ, ಯಾವುದು ಓದಬೇಕು ಇವಾಗ ನಾವು, ಇದೆಲ್ಲದ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ನೆಕ್ಸ್ಟು ಕಾಲೇಜ್ PU ಓದಾಗಲೂ ಕೂಡ ಸಾಕಷ್ಟು ಕಂಟೆಂಟ್ ಇದೆ. ಸೊ ಇಷ್ಟು ಹೇಳ್ತಾ, ಸೊ ಐ ವಿಲ್ ಡೂ ದ ಪ್ರಾಬ್ಲಮ್ಸ್, ಐ ವಿಲ್ ಗೋ ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತೀನಿ ನಾನು. ಪೀರಿಯಡಿಕ್ ಕೆಮಿಸ್ಟ್ರಿಯಲ್ಲಿ, ಇದರಲ್ಲಿ ಫಿಸಿಕ್ಸಲ್ಲಿ. ಬಯಾಲಜಿ ನನಗೆ ತುಂಬ ಗ್ರಿಪ್ ಇಲ್ಲ, ನಾನು ಟೀಚ್ ಮಾಡಲ್ಲ, ಬಟ್ ಅಂದಾಜಿದೆ ನಾವೇನು ಟೀಚ್ ಮಾಡಲ್ಲ, ತುಂಬ ಡೀಪಾಗಿ ಹೋಗೋ ಕಷ್ಟ, ಯಾಕಂದರೆ ನಮ್ಗೆ ಅದು ಕಾನ್ಫಿಡೆನ್ಸೇ ಇರಲ್ಲ. ಸೊ ಅದಕ್ಕೋಸ್ಕರ ಅದು ಎಷ್ಟಾಗುತ್ತೆ ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಯು. ಬಟ್ ಸ್ಟಡಿ ಆಫ್ ಸೈನ್ಸ್ ಚಾನಲ್ಲು ನೀವು ಫಾಲೋ ಮಾಡ್ಬೋದು, ಅರುಣ್ ಸರ್ ಕ್ಲಾಸಸ್ಸು ನೀವು ಹೋಗಿ ಹೇಳ್ತಾ. ಸೊ ಗುಡ್ ನೈಟ್ ಎಲ್ರಿಗೂ. ಏನಾರ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲಾಂದರೆ ನಾನು ಕ್ಲಾಸ್ನ ಎಂಡ್ ಮಾಡ್ತೀನಿ. ಸೊ ಓಕೆ ಎಸ್, ಅಪ್ಲೋಡ್ ಎಲ್ಲ ಈ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡ್ತೀನಿ. ಕ್ಲಾಸ್ ಆದ ತಕ್ಷಣವೇ ಡಿಸ್ಕ್ರಿಪ್ಷನಲ್ಲಿ ಮತ್ತೊಂದು ಸತಿ ಕೆಲವು ಲಿಂಕ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಚೆಕ್ ಲಿಸ್ಟ್ನ ಹಾಕ್ತೀನಿ, ಕೆಳಗಡೆ ಅಪ್ಲೋಡ್ ಮಾಡ್ತೀನಿ. ನಾನಂತೂ ಮಾರ್ಕ್ಸ್ ಕೊಡ್ತೀನಿ, ನಾನಂತೂ ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಅಷ್ಟು ಮಾರ್ಕ್ ಪ್ರೋ ಸ್ಟೂಡೆಂಟ್. ಅದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೋಡಿಬಿಟ್ರೆ ನನಗೆ ಅವ್ರಿಗೆ ಹೆಂಗಾರು ಮಾಡಿ ಪಾಸ್ ಮಾಡ್ತೀನಿ. ನಾನು ಪ್ರೈವೇಟ್ ಅವರು ಸ್ವಲ್ಪ ಮಾಡ್ತೀನಿ, ಬಟ್ ಅದು ತುಂಬ ಕಡಿಮೆ ಇಲ್ಲದ್ರೆ ಮಾಡಲ್ಲ ನಾವು. ಅಷ್ಟು ಈಸಿ ಪೇಪರು ಕೂಡ ನೀವು ಬರ್ಬಿಟ್ರೆ ಹೆಂಗೆ ಓಕೆ. ಏನಾದ್ರು ಇತ್ತಾ? ಸೊ MCQ ಅಲ್ಲಿ ಸ್ಕ್ರ್ಯಾಚ್ ಮಾಡಿ ಬರೆದ್ರೆ ಫಸ್ಟ್ ಯಾವ ಸ್ಕ್ರ್ಯಾಚ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಡಿಸ್ಟಿಲ್ಡ್ ವಾಟರು ಅದು ಥರ ನ್ಯೂಟ್ರಲ್, ಅದು ಸ್ವಲ್ಪ ಅಸಿಡಿಕ್ಕು ಅಲ್ಲ ಬೇಸು ಅಲ್ಲ ಅದು. ಸೊ ಹಾಗೆ ಅದು 10 ಸಬ್ಸ್ಕ್ರೈಬರ್ಸ್ ಆಗಲಿ ಓಕೆ ಅಷ್ಟೇ. ನನ್ನ ಚಾನಲಲ್ಲಿ ದಯವಿಟ್ಟು ಹೋಗಿ, ಕೆಳಗಡೆ ತುಂಬ ವೀಡಿಯೋಸ್ಗಳಿದೆ, ಕೆಮಿಸ್ಟ್ರಿದು ವೀಡಿಯೋಸ್ಗಳಿದೆ, ಫಿಸಿಕ್ಸ್ ವೀಡಿಯೋಗಳಿದೆ. ಒಂದ್ಸತಿ ಸ್ಕ್ರಾಲ್ ಮಾಡಿ ನೋಡಿ ವೀಡಿಯೋಸ್ಗಳು ಎಲ್ಲನೂ ಒಂದೊಂದು ಕ್ಲಾಸ್ ಸಪ್ರೇಟಾಗಿ ಮಾಡಿದ್ದೀನಿ. ಸೊ ಮೈ ನೇಮ್ ಇಸ್ ರಾಜೇಶ್. 5 marks you cannot expect from any. I feel this time it may come from physics part. It may come from the physics part. ಸೊ ಓಕೆ, ಎಷ್ಟು ಜನ ಕರೆಕ್ಟ್ ಮಾಡ್ತಾರೆ? ಒಂದು ಪೇಪರ್ ಒಬ್ಬರೇ ಕರೆಕ್ಟ್ ಮಾಡೋದು ಅಷ್ಟೇ, ತುಂಬ ಜನ ಎಲ್ಲ ಕರೆಕ್ಟ್ ಮಾಡಲ್ಲ, ಅವೆಲ್ಲ ಕತೆ. 5 ಜನ ಮಾಡ್ತಾರೆ, 6 ಜನ ಮಾಡ್ತಾರೆ, ಅವೆಲ್ಲ ಸ್ಟೋರಿ. ಒಬ್ಬರೇ ಕರೆಕ್ಟ್ ಮಾಡೋದು. ಒಂದೊಂದು ಸತಿ ಯಾವುದೋ ಒಂದು ರ್ಯಾಂಡಮ್ ಪೇಪರ್ನ ಒಬ್ಬರು ಚೆಕ್ ಮಾಡ್ತಾರೆ ಓಕೆ. ಸೊ ಕ್ಯಾಟನೇಷನ್ ಎಕ್ಸ್ಪ್ಲೇನ್. ಗುಡ್ ನೈಟ್ ಎಸ್ ಐ ಆಮ್ ಕ್ಲೋಸಿಂಗ್ ದ ಊಟ ಆಯಿತು, ಊಟ ಮಾಡಿಬಿಟ್ಟೆ ಓಕೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಸ್ಟೇ ಇನ್ ರಾಜಾಜಿನಗರ್. ಐ ಆಮ್ ಎ ಸ್ಕೂಲ್ ಟೀಚರ್ at New Oxford High School in Rajajinagar. I'm a simple teacher, not a principal, not an HM, nothing. Yes.
ಬಾಯ್ ಆಲ್ ಆಫ್ ಯು. ಐಮ್ ಕ್ಲೋಸಿಂಗ್ ದ ಕ್ಲಾಸ್. ಗುಡ್ ನೈಟ್. ಮಲ್ಕೊಳ್ಳಿ. ನಾಳೆ ಇಷ್ಟು ಕೆಲಸ ಮಾಡಿ, ಡ್ರಾಯಿಂಗ್ಸು ಈ ಚೆಕ್ಲಿಸ್ಟ್ ಇಟ್ಕೊಂಡು ಇಷ್ಟನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯೂರಿಸನ್ಸ್ಗಳನ್ನ ಓದ್ಕೊಳ್ಳಿ, ಯೂರಿಸನ್ಸ್ಗಳು ಇಂಪಾರ್ಟೆನ್ಸ್ ಕೊಡಿ, ಅದು ಹೆಂಗಾರು ಕೇಳ್ಬೋದು. ಸೊ ಟುಮಾರೋ ಡೆಫಿನೆಟ್ಲಿ ಐ ವಿಲ್ ಡೂ ಎ ಕ್ಲಾಸ್. Tomorrow I will definitely do class and help you out whatever I can do by my side. So okay, bye. Don't neglect. So do well in the science examination. Good night.